ಓಕೆ, ಅಶ್ವಿನಿ ಮೇಡಮ್ ನೀವು ಸ್ಟಾರ್ಟ್ ಮಾಡ್ಬೋದಾ ಮೇಡಮ್? ನಿಮ್ ವಿಡಿಯೋ ಆನ್ ಮಾಡಿ. ಹಾ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಸಂಘದ ಇವತ್ತಿನ ಕಾರ್ಯಕ್ರಮ. ಮೊದಲಿಗೆ ನಾನು ಸರ್ಕಾರಿ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಸಂಘಟನೆಯ ರಾಜ್ಯ ಖಜಾಂಚಿ ಕಲಬುರಗಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಮೇ 7ನೇ ತಾರೀಕು ಸರ್ಕಾರ ಏನು ಒಂದು ಸುತ್ತೋಲೆ ಹೊರಡಿಸಿದೆ, ಅದನ್ನ ವಿರೋಧಿಸಿ ಇವತ್ತು ಈ ವೆಬಿನಾರ್ ಕಾರ್ಯಕ್ರಮನ ನಾವು ಸಂಘಟಿಸಿದ್ದೀವಿ. ಈ ಒಂದು ಕಾರ್ಯಕ್ರಮನ ನಮ್ಮ ಸಂಘಟನೆಯ ನಾಯಕರು, ರಾಜ್ಯ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ರಾಜೇಶ್ ಭಟ್ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಎಲ್ರಿಗೂ ಈ ಒಂದು ವೆಬಿನಾರ್ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತೀನಿ. ಈಗಾಗಲೇ ಸ್ನೇಹಿತರೆ, ನಮ್ಮ ಝೂಮು ತುಂಬಿದೆ. ನಮ್ಮ ಫೇಸ್ಬುಕ್ ಪೇಜ್ ಏನಿದೆ, ನಮ್ಮ ಶಿಕ್ಷಣ ಉಳಿಸಿ ಸಮಿತಿ ಫೇಸ್ಬುಕ್ ಪೇಜ್ ಅಲ್ಲಿ ಇದು ಲೈವ್ ಕೂಡ ಆಗ್ತಾ ಇದೆ. ಸೊ ಉಪನ್ಯಾಸಕರು ಅಲ್ಲೂ ಕೂಡ ಯಾರ್ದು ಸಿಕ್ಕಿಲ್ಲ ಅಲ್ಲಿ ಜಾಯ್ನ್ ಆಗ್ಬೋದು. ಸ್ನೇಹಿತರೆ, ನಿಮ್ಗೆಲ್ಲ ವಿಷಯ ಗೊತ್ತೇ ಇದೆ. ಏನು ಮೇ 7ನೇ ತಾರೀಕು ಒಂದು ಸರ್ಕಾರದಿಂದ ಒಂದು ಅಧಿಸೂಚನೆ ಬಂದಿದೆ ಪದವಿ ಪೂರ್ವ ಇಲಾಖೆಯಿಂದ. ಏನು ಕಾಯಂ ಉಪನ್ಯಾಸಕರ ಸುಮಾರು 4,500 ಜನ ಕಾಯಂ ಉಪನ್ಯಾಸಕರನ್ನ 3 ದಿನ ಒಂದ್ ಕಾಲೇಜು, 3 ದಿನ ಇನ್ನೊಂದು ಕಾಲೇಜ್ ಅಂತ ಡೆಪ್ಯುಟೇಷನ್ ಆಗ್ತಿದ್ದಾರೆ. ಇದರಿಂದ ಇವಾಗ ನೂರಾರು ಜನ ನಾವು ಅತಿಥಿ ಉಪನ್ಯಾಸಕರು 10 ವರ್ಷ 15 ವರ್ಷ ಕೆಲಸ ಮಾಡಿರೋರು, ಇವತ್ತು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿರೋರು, ಶಿಕ್ಷಣಕ್ಕೋಸ್ಕರ ಇವತ್ತು ನಾವು ಸರ್ಕಾರಿ ಕಾಲೇಜ್ಗಳ ಅಡ್ಮಿಷನ್ ಇಂದ ಹಿಡಿದು ಎಲ್ಲಾ ಕೆಲಸನೂ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಬಗ್ಗೆ ಒಂದಿಷ್ಟು ಕ್ಯಾರೆ ಎಂದೇ ಸರ್ಕಾರ ಇವತ್ತು ನಮ್ಮನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ಇವತ್ತು ಕಾಯಂ ಉಪನ್ಯಾಸಕರ ಸಂಘದವರು ಕೂಡ ಇದನ್ನ ವಿರೋಧಿಸಿರೋದು ನಾವು ನೋಡ್ತಾ ಇದೀವಿ. ಇವಾಗ ಬರೋ ದಿನಗಳಲ್ಲಿ ನಾವು ಈಗಾಗಲೇ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಮ್ಮ ವಿಷಯ ಚರ್ಚೆ ಆಗ್ತಾ ಇದೆ. ಸೊ ಇವಾಗ ಬರೋ ದಿನಗಳಲ್ಲಿ ನಾವು ಕೂಡ ಬೃಹತ್ ಮಟ್ಟದಲ್ಲಿ ರಾಜ್ಯ ಮಟ್ಟದ ಹೋರಾಟ ಕೂಡ ಕೈಗೆಡ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ನಮ್ಮೆಲ್ಲರೂ ಕೂಡ ಇವತ್ತು ನಾವು ಬೀದಿ ಪಾಲಾಗೋದು ನಿಶ್ಚಿತ. ಆ ನಿಟ್ಟಿನ ಸ್ನೇಹಿತರೆ, ನಮ್ಮ ಮುಂದೆ ಇರೋದು ಒಂದೇ ಅಸ್ತ್ರ, ಅದು ಹೋರಾಟ. ಸೊ ಹೋರಾಟದ ಈ ಭಾಗವಾಗಿ ನಾವು ಇವತ್ತೊಂದು ಆನ್ಲೈನ್ ವೆಬಿನಾರ್ನ ಕರಿತಾ ಇದ್ದೀವಿ. ಸೊ ಇದು ಶಿಕ್ಷಣ ತಜ್ಞರು ಇವತ್ತು ನೋಡಿದ್ದೀರಾ ನಮ್ಮ ಪಟ್ಟಿ, ಯಾರೆಲ್ಲ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರಂತ. ಉಪನ್ಯಾಸಕರು ಕೂಡ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೆಬಿನಾರ್ನ ಕೇಳಬೇಕು. ನಿಮ್ಮ ಪ್ರಶ್ನೆಗಳನ್ನ ಕೊನೆಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದನ್ನು ಕೂಡ ಚರ್ಚೆ ಮಾಡೋಣ. ಸೊ ನಮ್ಮ ವಿಷಯ ಇವತ್ತು, ನಮ್ಮ ಸಂಕಷ್ಟಗಳು ಇವತ್ತು ಸರ್ಕಾರಕ್ಕೆ ಮುಟ್ಟಬೇಕು. ಅದೊಟ್ಟಿಗೆ ಹಲವಾರು ಜನ ಪತ್ರಿಕಾ ಮಾಧ್ಯಮದವ್ರಿಗೂ ಈ ವಿಚಾರ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ, ವೆಬಿನಾರ್ ನಾವು ಆಯೋಜನೆ ಮಾಡಿದ್ದೀವಿ. ಸೊ ಇವಾಗ ಮೊದಲನೇದಾಗಿ ನಮ್ಮ ಸಮಸ್ಯೆ ಬಗ್ಗೆ ಪ್ರಾಸ್ತಾವಿಕವಾಗಿ ನಮ್ಮ ಅಧ್ಯಕ್ಷರು ಶ್ರೀ ಪದ್ಮಪ್ರಭಾ ಇಂದ್ರ ಸರ್ ಇವರು ಇವಾಗ ಮಂಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸೊ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಜೊತೆಗೆ ಈಗಾಗಲೇ ನಿಮ್ಗೆ ಗೊತ್ತು, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ನಮ್ಮ ಜೊತೆಗೆ ಈಗಾಗಲೇ ಕೆ ಮರಳು ಸಿದ್ದಪ್ಪ ಸರ್ ಇದ್ದಾರೆ. ನಿಮ್ಗೆಲ್ಲ ಗೊತ್ತು, ಇವರು ಹಿರಿಯ ಸಾಹಿತಿಗಳು, ಕರ್ನಾಟಕ ನಾಟಕ ಅಕಾಡೆಮಿಯ ಅವರು ಚೇರ್ಮನ್ ಕೂಡ ಆಗಿದ್ರು. ಅವರು ಈಗಾಗಲೇ ಇದ್ದಾರೆ ನಮ್ಮ ಜೊತೆಗೆ. ಅಥವಾ ಡಾಕ್ಟರ್ ಎ ಮುರಿಗಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ರು. ನೆಕ್ಸ್ಟ್ ನಮ್ಮೊಟ್ಟಿಗೆ ನಿಂಗೇಗೌಡರು ಸರ್ ಇವಾಗ ಜಾಯಿನ್ ಆಗ್ತಾರೆ. ಅದೊಟ್ಟಿಗೆ ನಮ್ಮ ಸಂಘಟನೆಯ ಮಾರ್ಗದರ್ಶಕರು, ಅದೊಟ್ಟಿಗೆ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು VN ರಾಜಶೇಖರ್ ಸರ್ ಇದ್ದಾರೆ. ಸೊ ಇವರೆಲ್ಲರೂ ಒಂದಾದ್ಮೇಲೆ ಒಂದು ಮಾತಾಡ್ತಾರೆ. ಸೊ ಮೊದಲನೇದಾಗಿ ನಮ್ಮ ಅಧ್ಯಕ್ಷರು ಪದ್ಮಪ್ರಭಾ ಸರ್ ಪ್ರಾಸ್ತಾವಿಕವಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ ಮುಂದೆ ಇಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಪದ್ಮಪ್ರಭೇಂದ್ರ, ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕ ಸಂಘದ ರಾಜ್ಯಾಧ್ಯಕ್ಷ. ಈ ವೆಬಿನಾರ್ ನಲ್ಲಿ ಇವತ್ತು ಮುಖ್ಯ ಅತಿಥಿಯಾಗಿ ಇರುವವರು ಡಾಕ್ಟರ್ ಕೆ ಮರಳು ಸಿದ್ದಪ್ಪ ಸರ್, ಸಾಹಿತಿಗಳು ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು. ಹಾಗೇನೆ ಡಾಕ್ಟರ್ ಎ ಮುರಿಗಪ್ಪ ಸರ್, ಮಾಜಿ ಉಪಕುಲಪತಿಗಳು, ಹಂಪಿ ವಿಶ್ವವಿದ್ಯಾಲಯ. ಅದೇ ರೀತಿ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಈ ಮೀಟಿಂಗ್ಗೆ ಜಾಯಿನ್ ಆಗ್ತಿರುವಂತಹ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ನಿಂಗೇಗೌಡ EH ಸರ್, ಹಾಗೂ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ EN ರಾಜಶೇಖರ್ ಸರ್ ಅವರು, ಹಾಗೂ ನಮ್ಮ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯವರಾಗಿರುವಂತಹ ರಾಜೇಶ್ ಭಟ್ ಸರ್ ಅವರು, ಹಾಗೂ ರಾಜ್ಯ ಖಜಾಂಚಿ ಆಗಿರುವಂತಹ ಅಶ್ವಿನಿ ಮೇಡಮ್ ಇವರು, ಹಾಗೂ
ಈ ಒಂದು ವೆಬಿನಾರ್ನಲ್ಲಿ ಭಾಗವಹಿಸುತ್ತಿರುವಂತ ಹಾಗೂ ಫೇಸ್ಬುಕ್ ಲೈವ್ ಮೂಲಕ ವೀಕ್ಷಣೆಯನ್ನು ಮಾಡ್ತಿರುವಂತ ನನ್ನ ಎಲ್ಲ ಪ್ರೀತಿಯ ಅತಿಥಿ ಉಪನ್ಯಾಸಕ ಮಿತ್ರರೇ, ಪ್ರಾಸ್ತಾವಿಕವಾಗಿ ಮಾತನ್ನು ಹೇಳುವುದಂತಾದ್ರೆ, ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಸರಿಸುಮಾರು 4815ಕ್ಕೂ ಹೆಚ್ಚು ಕಾಯಂ ಉಪನ್ಯಾಸಕರನ್ನು ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಎದುರಾಗಿ ಇವತ್ತು ಅವರಿಗೆ ಕಾರ್ಯಭಾರ ಕಡಿಮೆ ಇದೆ. ವಾರದಲ್ಲಿ ಇಲಾಖೆಯ ನಿಯಮದಂತೆ 20 ಗಂಟೆಗಳ ಕಾರ್ಯಭಾರ ಇರಬೇಕು. ಆ 20 ಗಂಟೆಗಳ ಕಾರ್ಯಭಾರ ಕಡಿಮೆ ಇದೆ ಅಂತ ಹೇಳಿ ಅತಿಥಿ ಉಪನ್ಯಾಸಕರು ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಕಾಲೇಜುಗಳಿಗೆ ಇವತ್ತು ನಿಯೋಜನೆ ಅಂದ್ರೆ ಡೆಪ್ಯುಟೇಷನ್ ಅನ್ನು ಮಾಡ್ತಾ ಇರುವಂತದ್ದು ಇದೊಂದು ಅವೈಜ್ಞಾನಿಕವಾದಂತ ಪದ್ಧತಿ. ಈಗಾಗಲೇ ಕಾಯಂ ಉಪನ್ಯಾಸಕರ ಸಂಘದವರು ನನ್ನನ್ನು ಅನೇಕ ಬಾರಿ ಫೋನ್ ಕಾಲ್ ಮೂಲಕ ಹಾಗೂ ನೇರವಾಗಿ ಕೂಡ ಮಾತುಕತೆಯನ್ನು ನಡೆಸಿರ್ತಾರೆ. ಈ ಡೆಪ್ಯುಟೇಷನ್ ಅನ್ನು ನಾವು ಕೂಡ ವಿರೋಧ ಮಾಡ್ತೇವೆ, ನೀವು ಕೂಡ ವಿರೋಧ ಮಾಡಬೇಕು ಅಂತ. ಆರಂಭದಲ್ಲಿ ವಿರೋಧವನ್ನು ಮಾಡಿದವರೇ ನಾವು. ಯಾಕಂತ ಹೇಳಿದ್ರೆ ಇವತ್ತು ಸರಿಸುಮಾರು 4817ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾಯಂ ಉಪನ್ಯಾಸಕರು ನಿಯೋಜನೆಗೊಂಡಂತ ಸಂದರ್ಭದಲ್ಲಿ ಅಷ್ಟೇ ಸಂಖ್ಯೆಯಷ್ಟು ಅತಿಥಿ ಉಪನ್ಯಾಸಕರು ಇವತ್ತು ನಿರುದ್ಯೋಗಿಗಳಾಗಿ ಬೀದಿ ಪಾಲಾಗುವಂತ ಒಂದು ಸಂದರ್ಭ ಬಂದಿದೆ. ರಾಜ್ಯದ ಇತಿಹಾಸದಲ್ಲೇ ಇಂತಹ ಘಟನೆ ಪ್ರಥಮ ಬಾರಿ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕೊರೋನಾ ಕಾಲಘಟ್ಟದಲ್ಲಿ ಸಮೇತ ಇಂಥ ಗಂಭೀರವಾದಂತ ಸಮಸ್ಯೆಗಳು ನಮಗೆ ಉದ್ಭವ ಆಗ್ಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಉದ್ಭವ ಆಗಿರುವಂತದ್ದು ದಿನಾಂಕ 7/5/2026 ಹೊರಡಿಸಿರುವಂತಹ ಒಂದು PU ಇಲಾಖೆಯ ಒಂದು ಆದೇಶ ಇರಬಹುದು. ಆ ಆದೇಶದಲ್ಲಿ ಕೊಟ್ಟಿರುವಂತದ್ದು ಏನಂತ ಹೇಳಿದ್ರೆ 320 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕ ಇರಬೇಕು ಎಂಬುವಂತಹ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂತದ್ದು. ಒಂದು ವೇಳೆ 320ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವಂತಹ ಕಾಲೇಜುಗಳು ಉಪನ್ಯಾಸಕರು, ಉದಾಹರಣೆಗೆ 320 ಅಲ್ಲದೆ 319 ಇದ್ರೂ ಸಹ ಸ್ಥಳೀಯವಾಗಿ ಅಥವಾ ಜಿಲ್ಲೆ ಒಳಗಡೆ ಡೆಪ್ಯುಟೇಷನ್ ಹೋಗಬೇಕು ಎಂಬಂತ ಒಂದು ಅವೈಜ್ಞಾನಿಕವಾದಂತಹ ಸುತ್ತೋಲೆಯನ್ನು ಈ ಸಂದರ್ಭದಲ್ಲಿ PU ಇಲಾಖೆ ಹೊರಡಿಸಿರುವಂತದ್ದು. ನಾವಿಲ್ಲಿ ಬಹಳ ಗಂಭೀರವಾಗಿ ಗಮನಿಸಬೇಕಾದಂತ ವಿಷಯ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಹೇಳಿರುವಂತ ಮಾತು ಏನಂತ ಹೇಳಿದ್ರೆ, ಯಾರನ್ನು ಕೂಡ ನಾವು ನಿರುದ್ಯೋಗಿಗಳು ಮಾಡುವುದಿಲ್ಲ, ಬದಲಾಗಿ ಅವರ ಪ್ರಣಾಳಿಕೆಯಲ್ಲಿ ನೀಡಿರುವಂತೆ ಯಾರೆಲ್ಲ ಅತಿಥಿ ಶಿಕ್ಷಕರು, ಅದು ಪ್ರಾಥಮಿಕದಿಂದ ಹಿಡಿದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ತನಕ ಇರುವಂತಹ ಅತಿಥಿ ಶಿಕ್ಷಕರು ಉಪನ್ಯಾಸಕರನ್ನು ನಾವಿವತ್ತು ಕಾಯಮಾತಿ ಮಾಡ್ತೇವೆ ಎಂಬುವಂತಹ ಪ್ರಣಾಳಿಕೆಯಲ್ಲಿ ಒಂದು ಭರವಸೆಗಳನ್ನು ನೀಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳುವಂತಹ ಮಾತು ಏನಂತ ಹೇಳಿದ್ರೆ, ನಮ್ಮಂತ ಸಾವಿರಾರು ಸಂಖ್ಯೆಯಲ್ಲಿ ಇರುವಂತಹ ಉಪನ್ಯಾಸಕರನ್ನು ಇವತ್ತು ಒಂದು ಬಾರಿಗೆ ಕಾಯಮಾತಿಯನ್ನು ಮಾಡಬಹುದಲ್ವಾ? 1999ರಲ್ಲಿ ಕಾಯಮಾತಿಯನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ JOC ಪದ್ಧತಿಗಳನ್ನು ಕೂಡ ಜಾರಿಗೆ ತಂದು ಅನೇಕ ಮಂದಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರು, ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಇರುವಂತವರನ್ನೆಲ್ಲರನ್ನು ಕೂಡ ಸರ್ಕಾರ ಆ ಒಂದು ಸಂದರ್ಭದಲ್ಲಿ ಕಾಯಮಾತಿಯನ್ನು ಮಾಡಿತ್ತು. ರಾಜ್ಯದಲ್ಲಿ ಪ್ರಸ್ತುತ 1340 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದು ಇದರಲ್ಲಿ ಮಂಜೂರಾದಂತ ಒಟ್ಟು ಹುದ್ದೆಗಳು 12,913 ಮಾತ್ರ. ಆ ನಂತರ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಉಪನ್ಯಾಸಕರ ಸಂಖ್ಯೆ ಇವತ್ತು ಇರುವಂತದ್ದು 7,644 ಮಾತ್ರ. ಇದರಲ್ಲಿ ಒಟ್ಟು ಹುದ್ದೆ ಖಾಲಿ ಇರುವಂತದ್ದು 5,269 ಹುದ್ದೆಗಳು. ಅದರಲ್ಲಿ ನಿನ್ನೆ ರಿಟೈರ್ಡ್ ಆದವರು ಇದ್ದಾರೆ, ಇವತ್ತು ರಿಟೈರ್ಡ್ ಆದವರು ಇದ್ದಾರೆ, ಹೋದ ತಿಂಗಳು ರಿಟೈರ್ಡ್ ಆದವರು ಇದ್ದಾರೆ. ಇವೆಲ್ಲವನ್ನು ಗಮನಿಸಿದಂತ ಸಂದರ್ಭದಲ್ಲಿ ಒಟ್ಟಾರೆಯಾಗಿ
ಇಡೀ ರಾಜ್ಯದಾದ್ಯಂತ ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತ ಹುದ್ದೆಗಳು 5,742. ಈ 5,742ರಲ್ಲಿ ಆಗ ತಾನೇ ಸರ್ಕಾರ 32 ಜಿಲ್ಲೆಗಳಲ್ಲಿ ಆಯ್ದಂತ 14 ಜಿಲ್ಲೆಗಳಲ್ಲಿ ಆದರ್ಶ ಪದವಿ ಪೂರ್ವ ಕಾಲೇಜುಗಳನ್ನು ನಿರ್ಮಾಣ ಮಾಡಿತ್ತು. ಈ ಆದರ್ಶ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಳೆದ ಶೈಕ್ಷಣಿಕ ವರ್ಷಕ್ಕೆ 312 ಮಂದಿ ಅತಿಥಿ ಉಪನ್ಯಾಸಕರು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನೆಲ್ಲರನ್ನು ಸೇರಿ ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸಾಧಾರಣ 6,250ಕ್ಕೂ ಹೆಚ್ಚು ಮಂದಿ ಅತಿಥಿ ಉಪನ್ಯಾಸಕರು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡೆಪ್ಯುಟೇಷನ್ ಅನ್ನು ಆರಂಭದಲ್ಲಿ ಹಾಕುವಂತದ್ದು ಒಳಿತು. ಯಾಕಂತ ಹೇಳಿದ್ರೆ ಈ ಹಿಂದೆ ಸಾಧಾರಣ 11 ವರ್ಷಗಳಿಂದ ನಾನು ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಹಿಂದೆ ಸರ್ಕಾರ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ನಲ್ಲಿ ಕಾಯಂ ಉಪನ್ಯಾಸಕರ ನಿಯೋಜನೆಯನ್ನು ಗೊಳಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಿದ್ದಂತಹ ಸಂದರ್ಭದಲ್ಲಿ ಡೆಪ್ಯುಟೇಷನ್ ಮಧ್ಯಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಹುದ್ದೆ ತನ್ನಿಂದಾನೇ ರದ್ದಾಗ್ತಿತ್ತು. ಆದ್ರೆ ಆರಂಭದಲ್ಲೇ ಡೆಪ್ಯುಟೇಷನ್ ಅನ್ನು ಹಾಕಿರುವಂತಹ ಘಟನೆ ಒಂದು ರೀತಿಯಲ್ಲಿ ಒಳಿತನ್ನು ಕೊಟ್ಟರು ಕೂಡ ಅಷ್ಟೇ 100 ಪಟ್ಟರಷ್ಟು ಒಂದು ಕಹಿಯನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರ ಒಂದು ಹಣವನ್ನು ಉಳಿಸಬೇಕು ಎಂಬುವಂತಹ ನಿಟ್ಟಿನಲ್ಲಿ ಅತಿಥಿ ಉಪನ್ಯಾಸಕರು ಎಲ್ಲೆಲ್ಲ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೋ ಅಲ್ಲೆಲ್ಲರನ್ನು ಕೂಡ ಕಾಯಂ ಉಪನ್ಯಾಸಕರನ್ನು ನಿಯೋಜನೆಯನ್ನು ಮಾಡುವ ಮೂಲಕ ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಅತಿಥಿ ಉಪನ್ಯಾಸಕರನ್ನು ಒಂದು ರೀತಿಯಲ್ಲಿ ಬೀದಿ ಪಾಲು ಮಾಡ್ತಿರುವಂತ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಇದಕ್ಕೆ ನಾವು ಧಿಕ್ಕಾರವನ್ನು ತೋರ್ಪಡಿಸ್ಲಿಕ್ಕೆ ನಾವು ಇಚ್ಛೆಯನ್ನು ಪಡ್ತೇವೆ. ಯಾಕಂತ ಹೇಳಿದ್ರೆ ಇವತ್ತು ಪದವಿ ಶಿಕ್ಷಣದಲ್ಲಿ ಅಂದ್ರೆ ಡಿಗ್ರಿ ಕಾಲೇಜುಗಳಲ್ಲಿ ಈ ಹಿಂದೆ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂತ ಅತಿಥಿ ಉಪನ್ಯಾಸಕರಿಗೆ ವೇತನವನ್ನು ಇವತ್ತು 22,000 ರೂಪಾಯಿಯಿಂದ 40,000 ರೂಪಾಯಿ ತನಕ ಹೆಚ್ಚಿಗೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನು ವಿಧಿಸಿತು. PhD ಆಗಿರ್ಬೇಕು, KCET ಆಗಿರ್ಬೇಕು, ನೆಟ್ ಪಾಸ್ ಆಗಿರ್ಬೇಕು, ಇವುಗಳೆಲ್ಲ ಆಗದಿದ್ದರೆ ಒಂದು 3 ವರ್ಷಗಳ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿತ್ತು. ಆ ನಂತರ ದಿನಗಳಲ್ಲಿ ಯಾರೆಲ್ಲ ಈ ಪದವಿಗಳನ್ನು ಪೂರೈಸುವುದಿಲ್ಲವೋ ಅವರನ್ನು ಕೈ ಬಿಡಲಾಗುತ್ತೆ ಅಂತ ಆಯ್ತು. ಆನಂತರ ಅವರನ್ನು ಕೈ ಬಿಟ್ಟಾಯ್ತು. ಆ ನಂತರ 1 ವಾರದ ಹಿಂದೆ ಅಂತ ಅತಿಥಿ ಉಪನ್ಯಾಸಕರು ಯಾರಿದ್ದಾರೆ ಅವರಿಗೆ ಒಂದು ಹೊಸದಾದಂತ ಹುದ್ದೆಯನ್ನು ಕೊಟ್ಟಿತ್ತು ಸರ್ಕಾರ ಹಾಗೂ ಪದವಿ ಶಿಕ್ಷಣ ಇಲಾಖೆ, ಸಂಯೋಜಕ ಹುದ್ದೆ ಎಂಬುವಂಥದ್ದು. ಪದವಿ ಕಾಲೇಜ್ಗಳಲ್ಲಿ ಲೈಬ್ರರಿಯಲ್ಲಿ ಹುದ್ದೆ ಖಾಲಿ ಇರ್ತದೆ, FDA SDA ಹುದ್ದೆಗಳು ಖಾಲಿ ಇರ್ತದೆ. ಅಂತ ಹುದ್ದೆಗಳಿಗೆ ಸಂಯೋಜಕ ಎಂಬುವಂತ ಒಂದು ಹೊಸ ಪದ್ಧತಿಯನ್ನು ನಾಮಾಂಕಿತವನ್ನು ಮಾಡಿ ಅವರನ್ನು ಉಳಿಸಿಕೊಳ್ಳುವಂತ ಒಂದು ಪದ್ಧತಿಯನ್ನು ಮಾಡಿ ಆನಂತರ ಅವರಿಗೆ ಒಂದು ಹೊಸ ಒಂದು ವೇತನ ಪದ್ಧತಿಯನ್ನು ಜಾರಿ ಮಾಡಿತು. ಇಂಥ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇಂಥ ಡೆಪ್ಯುಟೇಷನ್ ಇಂದ ಸಮಸ್ಯೆಗಳು ಆಗ್ತಿದೆ ಅಂತಾದ್ರೆ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತ ಪ್ರಶ್ನೆ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೂ ಹಾಗೂ ಸರ್ಕಾರದ ಮುಂದೆ ನಾವು ಇಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ಅವರು 14,000 ರಿಂದ 15,000 ಮಂದಿ ಇದ್ದಾರಂತಾದ್ರೆ ಅವರಿಗೆ ಕರುಣೆಯನ್ನು ತೋರಿಸ್ತೀರಂತಾದ್ರೆ ಇದು ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕಿಂಗ್ ಪದ್ಧತಿ ಅಲ್ಲದೆ ಮತ್ತೇನು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಶಿಕ್ಷಕರು ಇದ್ದಾರಂತಾದ್ರೆ, ಉಪನ್ಯಾಸಕರು ಇದ್ದಾರಂತಾದ್ರೆ ಹಾಗಾದ್ರೆ ನಮ್ಮ ಯಾವುದೇ ಮತ ಇವರಿಗೆ ಪರಿಗಣನೆಗೆ ಬರ್ಲಿಲ್ವೋ? ಅದು MLA ಮತಗಳು, MLA ಓಟು ಇರ್ಬೋದು, MLC ಓಟು ಇರ್ಬೋದು, MP ಓಟುಗಳು ಇರ್ಬೋದು, ಇವೆಲ್ಲವೂ ಪರಿಗಣನೆಗೆ ಬರ್ಲಿಲ್ವೋ ಎಂಬುವಂತ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಮಾಡ್ಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಇಲ್ಲಿ ಒಂದು ವಿಷಯಕ್ಕೆ ಒಂದು ಹುದ್ದೆ ಎಂಬ ತತ್ವದಡಿ ಕಾಲೇಜುವಾರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹುದ್ದೆಯನ್ನು ಮಂಜೂರು ಮಾಡಲಾಗಿದೆ. ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ, ಯಾವತ್ತೂ ಇಲ್ಲದಂತ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇವತ್ತು ಅದು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಇರ್ಬೋದು, ಆಮೇಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಇರ್ಬೋದು, ಇವುಗಳಿಗೆ 320 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. ಒಂದು ವೇಳೆ 320ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅಂತ ಆದ್ರೆ
ಅಲ್ಲಿ ನಿಯೋಜನೆಯನ್ನು ಮಾಡ್ತೇವೆ ಎಂಬುವಂತ ಒಂದು ಅವೈಜ್ಞಾನಿಕ ಪದ್ಧತಿ, ಇದನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ 40 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕನು ಇರಬೇಕು ಎಂಬುವಂತ ಒಂದು ಪದ್ಧತಿ ಇದೆ. ಅದೇ ರೀತಿಯಲ್ಲಿ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಯಾಕೆ ವೃಂದ ಹಾಗೂ ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿಯನ್ನು ಮಾಡಿ ಇವತ್ತು ಬದಲಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತ ಪ್ರಶ್ನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಈ ರೀತಿಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಉಪನ್ಯಾಸಕರು, ಅದು ಕಾಯಂ ಉಪನ್ಯಾಸಕರು ಇರ್ಬೋದು ಅಥವಾ ಅತಿಥಿ ಉಪನ್ಯಾಸಕರು ಇರ್ಬೋದು. ಒಂದು ವಿಚಿತ್ರ ಸಂಗತಿ ಏನಂತ ಹೇಳಿದ್ರೆ, ಈ ಸಂದರ್ಭ ನಾನು ಉಲ್ಲೇಖವನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಕಾಯಂ ಉಪನ್ಯಾಸಕರಿಗೆ ಯಾವ ರೀತಿಯಲ್ಲಿ ನಿಯೋಜನೆ ಎಂಬುವಂತ ಪದ್ಧತಿ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವಿಚಿತ್ರವಾದಂತ ಒಂದು ಪದ್ಧತಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೂಡ ಅಲ್ಲಿಯ ಉಪನಿರ್ದೇಶಕರು ಡೆಪ್ಯುಟೇಷನ್ ಗಳನ್ನು ಗೆಸ್ಟ್ ಲೆಕ್ಚರ್ಸ್ ಕೂಡ ಹಾಕ್ತಾರೆ ಎಂಬುವಂತಹ ಸುದ್ದಿ ಹೋದ ವರ್ಷ ಹರಡಾಡಿತ್ತು. ಆಯ್ದಂತ ಕಾಲೇಜ್ನಲ್ಲಿ ಇರುವಂತಹ ಅತಿಥಿ ಉಪನ್ಯಾಸಕರಿಗೆ ಡೆಪ್ಯುಟೇಷನ್ ಹಾಕಿತ್ತು. ಆನಂತರ ಅವುಗಳನ್ನು ನಾವು ಬದಲಾವಣೆಯನ್ನು ಮಾಡಿಕೊಟ್ಟೆವು. ಮತ್ತೆ ಈ ವರ್ಷ ಕೂಡ ಅತಿಥಿ ಉಪನ್ಯಾಸಕರಿಗೆ ಕೂಡ ಡೆಪ್ಯುಟೇಷನ್ ಹಾಕ್ತಿದ್ದಾರೆ ಎಂಬುವಂತ ಸುದ್ದಿಗಳೊಂದು ಅವೈಜ್ಞಾನಿಕ ಪದ್ಧತಿಗಳು ನಮ್ಮ ಕಣ್ಣ ಮುಂದೆ ಇದೆ. ಹಾಗೇನೆ ಇವತ್ತು ಕೇವಲ ಕಾಯಂ ಉಪನ್ಯಾಸಕರು ಇರ್ಬೋದು ಅಥವಾ ಅತಿಥಿ ಉಪನ್ಯಾಸಕರು ಇರ್ಬೋದು, ಕೇವಲ 3 ದಿನ ಮಾತೃ ಸಂಸ್ಥೆಯಲ್ಲಿ 3 ದಿನ ಡೆಪ್ಯುಟೇಷನ್ ಹಾಕಿರುವಂತ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದ್ರೆ ಉಳಿದಂತಹ ಕೆಲಸ ಕಾರ್ಯಗಳು ಇರ್ಬೋದು, ಅಡ್ಮಿಷನ್ ಪ್ರೋಸೆಸ್ ಇರ್ಬೋದು, ಆಮೇಲೆ ಆ ವಿದ್ಯಾರ್ಥಿಗಳಿಗೆ ಸಿಗುವಂತ ವಿದ್ಯಾರ್ಥಿ ವೇತನ ಕಾರ್ಯಗಳು ಇರ್ಬೋದು, ಪರೀಕ್ಷಾ ಮೇಲ್ವಿಚಾರಣೆ ಇರ್ಬೋದು, ಆಮೇಲೆ ಪೇಪರ್ ವ್ಯಾಲ್ಯೂಯೇಷನ್ಗಳು ಇರ್ಬೋದು, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಗಳು ಇರ್ಬೋದು, ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಆಮೇಲೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಪಠ್ಯೇತರ ಚಟುವಟಿಕೆಗಳು ಇರ್ಬೋದು, ಪ್ರತಿಭಾ ಕಾರಂಜಿಗಳು ಇರ್ಬೋದು, ಆಮೇಲೆ ಶಾಲೆಯ ವಾರ್ಷಿಕೋತ್ಸವಗಳು ಇರ್ಬೋದು, ಕ್ರೀಡಾ ಚಟುವಟಿಕೆಗಳು ಇರ್ಬೋದು, ಶಿಸ್ತು ಸಮಿತಿ ಇರ್ಬೋದು, ರೋವರ್ ಅಂಡ್ ರೇಂಜರ್ಸ್ ಇರ್ಬೋದು, NSS ಇರ್ಬೋದು, NCC ಇರ್ಬೋದು, ರಾಷ್ಟ್ರೀಯ ಹಬ್ಬಗಳು ಇರ್ಬೋದು, ಕಾಲೇಜುಗಳಲ್ಲಿ ನಡೆಯುವಂತಹ ಕ್ರೀಡಾಕೂಟಗಳು ಇರಬಹುದು, ಶಿಕ್ಷಕ ಪೋಷಕರ ಸಭೆಗಳು ಇರಬಹುದು, ಇಲಾಖೆ ವರದಿಗಳು ಇರಬಹುದು, ಹಾಗೂ ಆಡಳಿತಾತ್ಮಕವಾದಂತಹ ಕಾರ್ಯ ಚಟುವಟಿಕೆಗಳು ಇರಬಹುದು. ಇವುಗಳನ್ನೆಲ್ಲವನ್ನು ಕೂಡ ಉಪನ್ಯಾಸಕರು ನಿಭಾಯಿಸುವಂತಹ ಒಂದು ಸಮಯ ಸಂದರ್ಭ ಯಾವಾಗ ಇದೆ? ಈ ಡೆಪ್ಯುಟೇಷನ್ ಗಳನ್ನ ಹಾಕುವಂತಹ ಸಂದರ್ಭದಲ್ಲಿ ಈ ಡೆಪ್ಯುಟೇಷನ್ ಗಳನ್ನು ಹಾಕುವ ಬದಲಾಗಿ ಇವುಗಳನ್ನೊಂದು ವಿವೇಚನೆಗೆ ಒಳಪಡಿಸಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಒಂದು ಉಪನ್ಯಾಸಕರ ಸಂಘ ಇರಬಹುದು, ಅತಿಥಿ ಉಪನ್ಯಾಸಕರ ಸಂಘ ಇರಬಹುದು, ಈ ಎಲ್ಲ ಸಂಘಟನೆಗಳನ್ನು ಕರೆದು ಒಂದು ಮುಕ್ತವಾಗಿ ಸಾಧಕ ಬಾಧಕ ಚರ್ಚೆಗಳನ್ನು ಮಾಡುವ ಮೂಲಕ ಇವುಗಳನ್ನು ಜಾರಿಗೆ ತರುವುದು ಬಿಟ್ಟು ಏಕಾಏಕಿಯಾಗಿ ಅಧಿಕಾರಿಗಳು ಈ ರೀತಿ ಜಾರಿಗೆ ತಂದ್ರೆ ಇದು ಪೋಷಕರ ಮೇಲೂ ಹಾಗೂ ವಿದ್ಯಾರ್ಥಿಗಳ ಮೇಲೂ ಕೂಡ ಒಂದು ಗಂಭೀರವಾದಂತಹ ಒಂದು ಪರಿಣಾಮವನ್ನು ಬೀರ್ಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಇಲಾಖೆಯ ಅಧಿಕಾರಿಗಳು ಮೊದಲು ಇದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಂಥ ಒಂದು ಅವೈಜ್ಞಾನಿಕ ಪದ್ಧತಿಯಿಂದ ನಿರಂತರವಾಗಿ ಒಬ್ಬ ವಿದ್ಯಾರ್ಥಿಗೆ ವಾರದ 3 ದಿನಗಳಲ್ಲೂ ಕಂಟಿನ್ಯೂ ಆಗಿ ಒಂದೇ ಸಬ್ಜೆಕ್ಟ್ ನ ಪಾಠ ಪ್ರವಚನಗಳು ನಡೀತಾ ಇದೆ ಅಂತಾದ್ರೆ ಆ ವಿದ್ಯಾರ್ಥಿಗಳಿಗೆ ತಲೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಶಿಕ್ಷಣ ಪದ್ಧತಿ ಉಳ್ಕೊಳ್ಬಹುದು, ಎಷ್ಟರ ಮಟ್ಟಿಗೆ ಒತ್ತಡಗಳು ಉಳ್ಕೊಳ್ಬಹುದು ಎಂಬುದು ಏನಾದ್ರೂ ಇಲಾಖೆ ಏನಾದ್ರೂ ಚರ್ಚೆ ಮಾಡಿದ್ಯಾ ಎಂಬುದು ಕೂಡ ಒಂದು ಗಂಭೀರವಾದಂತ ವಿಷಯ. ಆ ನಂತರ ಇಲ್ಲೇ ಒಂದು ಕಾಲೇಜ್ನಲ್ಲಿ ಖಾಲಿ ಹುದ್ದೆ ಇದ್ದಂತ ಸಂದರ್ಭದಲ್ಲಿ ಅದನ್ನು ನಿಯಮಾನುಸಾರ, ಅದು ನಿವೃತ್ತಿ ಇರ್ಬೋದು, ನಿಧನ ಇರ್ಬೋದು, ವರ್ಗಾವಣೆ ಇರ್ಬೋದು, ಸ್ವಯಂ ನಿವೃತ್ತಿ ಇರ್ಬೋದು, ಇತ್ಯಾದಿ ಕಾರಣಗಳಿಂದ ಹುದ್ದೆ ಖಾಲಿಯಾದಂತ ಸಂದರ್ಭದಲ್ಲಿ ಅಲ್ಲಿ ಇಂತಹ ಡೆಪ್ಯುಟೇಷನ್ ಗಳನ್ನು ಹಾಕುವುದು ಬಿಟ್ಟು ಇಲಾಖೆ ಈ ಹಿಂದೆ ಯಾವ ರೀತಿಯಲ್ಲಿ ಮಾರ್ಗಸೂಚಿಯನ್ನು ನೀಡಿತ್ತು, ನಿಧಾನ, ನಿವೃತ್ತಿ, ವರ್ಗಾವಣೆ, ಸ್ವಯಂ ನಿವೃತ್ತಿ, ಇವುಗಳ ಮೂಲಕ ಯಾವ ರೀತಿಯಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಬೇಕು ಎಂಬುವಂತ ಷರತ್ತನ್ನು ವಿಧಿಸಿತ್ತು, ಆ ರೀತಿಯಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡುವ ಮುಖಾಂತರ ಅಥವಾ ಎಷ್ಟೋ ವರ್ಷಗಳಿಂದ, ಸಾಧಾರಣ 10-15 ವರ್ಷಗಳಿಂದ ಇವತ್ತು ನೇಮಕಾತಿ ಎಂಬುದೇ ಆಗ್ಲಿಲ್ಲ. ಕೊರೋನಾ ಕಾಲಘಟ್ಟದಲ್ಲಿ 2015 ಇಸವಿಯಲ್ಲಿ
ಸಿಟಿ ಥ್ರೂ ನಡೆದಂತ ಎಕ್ಸಾಮ್ ನಲ್ಲಿ ಕೊರೋನಾ ಕಾಲಘಟ್ಟದಲ್ಲಿ ನೇಮಕಾತಿ ಆದೇಶಗಳನ್ನು ನೀಡಿತ್ತು. ಸಾಧಾರಣ 6 ವರ್ಷಗಳಾಯ್ತು ನೇಮಕಾತಿಗಳಾಗದೆ. ಇಂಥ ಸಾವಿರಾರು ಸಂಖ್ಯೆಯಲ್ಲಿ ಇರುವಂತಹ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಮುಖಾಂತರ ಹುದ್ದೆಗಳನ್ನು ತುಂಬಿಕೊಳ್ಳಬಹುದು. ಅಂತಹ ಸಂದರ್ಭದಲ್ಲಿ ಇವತ್ತು ಉಪನ್ಯಾಸಕರ ಸಂಖ್ಯೆಯನ್ನು ನೆಗಿಸಿಕೊಳ್ಳಲಿಕ್ಕೆ ಕೂಡ ಸರ್ಕಾರ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಬೇಕು ಎಂಬುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಂಘಟನೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತದೆ. ಒಂದು ವೇಳೆ ನೇರ ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಈ ಹಿಂದೆ ಯಾವ ರೀತಿಯಲ್ಲಿ ಅತಿಥಿ ಶಿಕ್ಷಕರು ಉಪನ್ಯಾಸಕರನ್ನು ಒಂದು ಬಾರಿಗೆ ಕಾಯಂ ಮಾಡಿತ್ತು, ಅದೇ ರೀತಿಯಲ್ಲಿ ಇವತ್ತು ಕಾಯಮನ್ನು ಮಾಡಿ ಕಾಯಂ ಉಪನ್ಯಾಸಕರಿಗೆ ನೀಡ್ತಿರುವ ವೇತನಕ್ಕೆ ಸರಿಸಮಾನವಾಗಿ ವೇತನವನ್ನು ನಿಗದಿಪಡಿಸುವ ಮೂಲಕ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೂಡ ಇವತ್ತು ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಅತಿಥಿ ಉಪನ್ಯಾಸಕರನ್ನು ಕೂಡ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತಿ ಆಗ್ಬೇಕಾದಂತಹ ಸಂದರ್ಭ ಇದೆ. ಒಂದು ಕಾಲೇಜ್ನಲ್ಲಿ ಖಾಲಿ ಹುದ್ದೆ ಇದ್ದಂತಹ ಅದನ್ನು ನಿಯಮಿತವಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಇರ್ಬೋದು ಅಥವಾ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವಂತದ್ದು ಒಂದು ಕಾನೂನುಬದ್ಧವಾದಂತಹ ಹಾಗೂ ಆಡಳಿತಾತ್ಮಕವಾದಂತಹ ಒಂದು ಪದ್ಧತಿ ಇರುವಂತದ್ದು. ಒಂದು ವಿಷಯಕ್ಕೆ ಒಂದು ಕಾಲೇಜ್ನಲ್ಲಿ 2 ಹುದ್ದೆಗಳು ಮಂಜೂರಾಗಿದ್ರೆ ಮಾತ್ರ 2ನೇ ಹುದ್ದೆ ಕುರಿತು ಕಾರ್ಯಭಾರ ಆಧಾರದ ಮೇಲೆ ಆಡಳಿತಾತ್ಮಕವಾಗಿ ಪರಿಶೀಲನೆಯನ್ನು ನಡೆಸಿ ನಿಯೋಜನೆಯನ್ನು ಮಾಡಬಹುದು. ಆದ್ರೆ ಈಗ ಇಲಾಖೆ ಮಾಡುವಂತದ್ದು 1ನೇ ಹುದ್ದೆಗೂ ಕೂಡ ಕಾರ್ಯಭಾರ ಕಡಿಮೆ ಇದೆ ಅಂತ ಆದ್ರೆ ಅವುಗಳನ್ನು ಏನ್ ಮಾಡ್ತಾರೆ ಹೇಳಿದ್ರೆ ಡೆಪ್ಯುಟೇಷನ್ ನ ಮೇಲೆ ನಿಯೋಜನೆ ಮಾಡುವಂತದ್ದು ಇದು ಒಂದು ರೀತಿಯಲ್ಲಿ ವಿರೋಧವಾಗಿರುವಂತದ್ದು. ಆದ್ರಿಂದ ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇಂಥ ಒಂದು ಅವೈಜ್ಞಾನಿಕವಾದಂತಹ ಡೆಪ್ಯುಟೇಷನ್ ಕಾರ್ಯಗಳು ನಡೆದಂತ ಸಂದರ್ಭದಲ್ಲಿ ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಅವರಿಗೆ ನಿರಂತರವಾದಂತಹ ಒಂದು ಗುಣಮಟ್ಟದ ಹಾಗೂ ಪೂರ್ಣಾವಧಿ ಬೋಧನೆಯನ್ನು ಒದಗಿಸುವಂತದ್ದು ಒಂದು ಸರ್ಕಾರದ ಒಂದು ಮೂಲ ಜವಾಬ್ದಾರಿ ಆಗಿರ್ತದೆ. ಆದ್ರಿಂದ ಇಂಥ ಒಂದು ಅವೈಜ್ಞಾನಿಕ ಏನು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೋ 320 ವಿದ್ಯಾರ್ಥಿಗಳು ಇರಬೇಕು, ಇಲ್ಲದಿದ್ದರೆ ನಿಯೋಜನೆಯನ್ನು ಹಾಕ್ತೇವಂತ, ಇವುಗಳನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ಆದ್ರೆ ಏನು 10 ಗಂಟೆಗಳ ಕಾರ್ಯಭಾರ ಅದನ್ನು 20 ಗಂಟೆಗಳಿಗೆ ಸರಿದೂಗಿಸಿ ಅಥವಾ ವಿದ್ಯಾರ್ಥಿಗಳ ಸಂಖ್ಯೆಯನ್ನೇ 40ಕ್ಕೆ ಬಟ್ಟಿ ಇಳಿಸುವ ಮೂಲಕ ಇವತ್ತು ನೇಮಕಾತಿ ನಿಯಮಗಳಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಏನು ನಿಯಮಾವಳಿಗಳಿದೆಯೋ ಅವುಗಳನ್ನು ಸಡಿಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸಿದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಒಂದು ಅರ್ಥಪೂರ್ಣವಾಗಿಲ್ಲದಂತ ಒಂದು ವ್ಯವಸ್ಥೆ ಎಂಬುದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬಹುದು. ಆದ್ರಿಂದ ಈ ಕೇಂದ್ರೀಯ ಮಾದರಿಯಲ್ಲಿ 40 ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕ ಎಂಬುವಂತ ನಿಟ್ಟಿನಲ್ಲಿ ಆ ಒಂದು ಪದ್ಧತಿಯನ್ನು ಜಾರಿಗೆ ತರುವ ಮೂಲಕ ಇವತ್ತು 320 ವಿದ್ಯಾರ್ಥಿಗಳ ಬದಲಿಗೆ ಇವತ್ತು 40 ವಿದ್ಯಾರ್ಥಿಗಳನ್ನು ಕ್ರೋಢೀಕರಿಸಿ ಅಲ್ಲಿ ಕಾರ್ಯಭಾರವನ್ನು ಸರಿ ಹೊಂದಿಸಬಹುದು. ಇವತ್ತು ಸರ್ಕಾರ ವರ್ಷದಿಂದ ವರ್ಷಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಖಾಸಗಿ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿವೆ. ಆ ಖಾಸಗಿ ಕಾಲೇಜುಗಳ ಸಂಖ್ಯೆಗೆ ಅನುಗುಣವಾಗಿ ಇವತ್ತು ವಿದ್ಯಾರ್ಥಿಗಳು ಆ ಕಡೆ ವಾಲುವಂತಹ ಸಂದರ್ಭದಲ್ಲಿ ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಬರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಒಂದು ನಿಟ್ಟಿನಲ್ಲಿ ಕಡಿಮೆ ಆಗ್ತಿದೆ ಎಂಬುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಹಾಗಾಗಿ ಈ ಎಲ್ಲ ಗಂಭೀರ ಸಮಸ್ಯೆಗಳನ್ನು ಈಗಾಗಲೇ ಅನೇಕ ವಿಧಾನ ಪರಿಷತ್ ಸದಸ್ಯರುಗಳು ಇರ್ಬೋದು, ಆನಂತರ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳೇ ಇರ್ಬೋದು, ಇಲಾಖೆಯ ಅಧಿಕಾರಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಮನವಿ ಪತ್ರಗಳನ್ನು ನೀಡಲಾಗಿದೆ. ಅದಲ್ಲದೆ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ನಿಂಗೇಗೌಡರು ಸರ್ ಅವರ ಒಂದು ಮುತುವರ್ಜಿಯಿಂದ ಇವತ್ತು ಅನೇಕ ಮನವಿ ಪತ್ರಗಳನ್ನು ಕೂಡ ಇವತ್ತು ಸಂಬಂಧಪಟ್ಟಂತ ವಿಧಾನ ಪರಿಷತ್ ಸದಸ್ಯರು ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರಾಗಿರುವಂತಹ ಶ್ರೀ ಭರತ್ ಅವರು ಹಾಗೂ ಕಾರ್ಯದರ್ಶಿಯವರಾಗಿರುವಂತಹ ರಶ್ಮಿ ಮಹೇಶ್ ಅವರು ಹಾಗೂ ಶಿಕ್ಷಣ ಸಚಿವರಿಗೂ ಕೂಡ ಇವತ್ತು ಮನವಿ ಪತ್ರಗಳನ್ನು ನೀಡಿದ್ದಾರೆ. ಆದಷ್ಟು ಬೇಗ ಈ ಕಾಲೇಜುಗಳು ಆರಂಭವಾಗೋದ್ರ ಒಳಗಾಗಿ ಈ ಒಂದು ಆದೇಶವನ್ನು ಸರ್ಕಾರ ಹಿಂಪಡೆದು ಮೊದಲಿನ ಹಾಗೆ ಯಥಾವಸ್ಥೆ ರೀತಿಯಲ್ಲಿ ಕಾಯಂ ಉಪನ್ಯಾಸಕರನ್ನು ಒಂದು ನಿಯೋಜನೆ ಮಾಡುವ ಮೂಲಕ
ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 320ರ ಬದಲಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಮಾದರಿ ರೀತಿಯಲ್ಲಿ 40 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕನೆಂಬುವಂತಹ ನಿಟ್ಟಿನಲ್ಲಿ ಇವತ್ತು ಉಪನ್ಯಾಸಕರ ಹಿತವನ್ನು ಕಾಯುವಂತ ದೃಷ್ಟಿಯಿಂದ ಹಾಗೂ ಅತಿಥಿ ಉಪನ್ಯಾಸಕರ ಹಿತವನ್ನು ಕೂಡ ಕಾಯುವಂತ ದೃಷ್ಟಿಯಿಂದ ಇವತ್ತು ಇಲಾಖೆ ಕಾರ್ಯಪ್ರವೃತ್ತ ಆಗ್ಬೇಕು ಎಂಬುವಂತ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅತಿಥಿ ಉಪನ್ಯಾಸಕರನ್ನು ಇದೇ ರೀತಿಯಲ್ಲಿ ಕಡೆಗಣಿಸಿದರೆ ಮುಂದೊಂದು ದಿನ ಅತಿಥಿ ಉಪನ್ಯಾಸಕರೇ ಯಾವುದೇ ಹುದ್ದೆ ಖಾಲಿ ಇದ್ದರೂ ಸಹ ಅಲ್ಲಿ ಕಾರ್ಯವನ್ನು ನಿರ್ವಹಿಸದಂತಹ ಪರಿಸ್ಥಿತಿಗಳು ಕೂಡ ಇವತ್ತು ಬಂದು ನಿಲ್ಬಹುದು ಎಂಬುವಂತ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ನಮ್ಮ ಸಂಘಟನೆ ದುರ್ಬಲವಾಗಿಲ್ಲ. ಇಡೀ ರಾಜ್ಯದಾದ್ಯಂತ 32 ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಮ್ಮ ಸಂಘಟನೆ ಸಕ್ರಿಯವಾಗಿದೆ ಎಂಬುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಆದ್ರಿಂದ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಯಾವುದೇ ಒಬ್ಬ ಅತಿಥಿ ಉಪನ್ಯಾಸಕ್ಕೆ ಅನ್ಯಾಯವಾದ್ರೂ ಕೂಡ ಇವತ್ತು ನಾವು ಬಿಡುವುದಿಲ್ಲ. ಅದನ್ನು ಹೋರಾಟ ಮಾಡಿಯೇ ನಮ್ಮ ಹುದ್ದೆಯನ್ನು ನಾವು ಇಳಿಸ್ಕೊಳ್ಳಿಕ್ಕೋಸ್ಕರ ಶತಸಿದ್ಧರಾಗ್ತೇವೆ ಎಂಬುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇವೆ. ಆದ್ರಿಂದ ಇವತ್ತು ನಾವು ಸಂಘಟಿತರಾಗಿದ್ದೇವೆ. ಕೇವಲ ಈ ಸಮಸ್ಯೆಯಿಂದ ಸಂಘಟಿತರಾಗಿಲ್ಲ, ನಾವು ಅನೇಕ ವರ್ಷಗಳಿಂದ ಸಂಘಟಿತರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಕಾಯಂ ಉಪನ್ಯಾಸಕರು ಕೂಡ ನಿಮ್ಮ ಒಂದು ಅವಿಭಾಜ್ಯ ಅಂಗವಾಗಿ ಕೂಡ ನಾವಿವತ್ತು ಕಾರ್ಯವನ್ನು ನಿರ್ವಹಿಸ್ತಿದ್ದೇವೆ. ಆದ್ರಿಂದ ನೀವು ಕೂಡ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಎಂಬುವಂತ ಮಾತನ್ನು ಹೇಳುತ್ತಾ, ನಿಮ್ಮ ಮೇಲೆ ನಾವು ಕೂಡ ಕರುಣೆಯನ್ನು ತೋರಿಸ್ತೇವೆ. ನಿಮ್ಮ ಸಮಸ್ಯೆಗಳು ಕೂಡ ನಮ್ಮ ಸಮಸ್ಯೆ, ನಮ್ಮ ಸಮಸ್ಯೆ ಕೂಡ ನಿಮ್ಮ ಸಮಸ್ಯೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಬಾರದ ರೀತಿಯಲ್ಲಿ ನಾವು ನೋಡಿಕೊಳ್ಳುವ ಎಂಬುವಂತಹ ಒಂದು ಮಾತನ್ನು ಹೇಳುತ್ತಾ, ಆದ್ರಿಂದ ಈ ಒಂದು ಅವೈಜ್ಞಾನಿಕವಾದಂತಹ ಒಂದು ಸುತ್ತೋಲೆ ಅತಿ ಶೀಘ್ರದಲ್ಲಿ ಇದನ್ನು ಹಿಂಪಡೆದು ಕೇಂದ್ರೀಯ ವಿಶ್ವವಿದ್ಯಾಲಯ ಮಾದರಿಯಲ್ಲಿ 40 ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಒಬ್ಬ ಉಪನ್ಯಾಸಕ ಎಂಬ ತತ್ವದಡಿಯಲ್ಲಿ ಇವತ್ತು ಇಲಾಖೆಯ ನಿಯಮಗಳನ್ನು ಸಡಿಲಗೊಳಿಸಬೇಕು ಎಂಬಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಇವಿಷ್ಟು ನಮ್ಮ ಕಾಯಂ ಉಪನ್ಯಾಸಕ ಇರುವಂತ ಸಮಸ್ಯೆ, ನಮ್ಮ ಸಮಸ್ಯೆ ಕೂಡ. ಇವತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರು ಕಾಯಂ ಉಪನ್ಯಾಸಕರಿಗೆ ಸರಿಸಮಾನವಾಗಿ ಇವತ್ತು ವಿದ್ಯಾರ್ಹತೆಯನ್ನು ಪಡೆದಿರ್ತಾರೆ. ಸ್ನಾತಕೋತ್ತರ ಪದವಿ ಜೊತೆಗೆ BEd ಪದವಿ ಇರಬಹುದು, ಆಮೇಲೆ ಕೆಸೆಟ್, ನೆಟ್, ಸ್ಲೆಟ್, PhD ಪದವಿಗಳನ್ನು ಪಡೆದು ಇವತ್ತು ನಿಮ್ಮ ಅವಿಭಾಜ್ಯ ಅಂಗವಾಗಿ ಕೂಡ ನಾವಿವತ್ತು ಕಾರ್ಯವನ್ನು ನಿರ್ವಹಿಸ್ತಿದ್ದೇವೆ. ನಿಮ್ಮಷ್ಟೇ ಸರಿಸಮಾನವಾಗಿ ನಾವಿದ್ದೇವೆ. ಆದ್ರೆ ವೇತನವನ್ನು ಪಡೆಯುವಂಥದ್ದು ಮಾತ್ರ ಕಡಿಮೆ ಆದರೂ ಕೂಡ ಕಾಯಂ ಉಪನ್ಯಾಸಕರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವು ಕಾರ್ಯವನ್ನು ಮಾಡ್ತಿದ್ದೇವೆ ಎಂಬುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ, ಆದ್ರಿಂದ ಅತಿ ಶೀಘ್ರದಲ್ಲಿ ಈ ಅವೈಜ್ಞಾನಿಕವಾದಂತಹ ಸುತ್ತೋಲೆಯನ್ನು ಸರ್ಕಾರ ವಾಪಸ್ ಪಡಿಬೇಕು ಎಂಬುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಇವಿಷ್ಟು ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಾ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಪದ್ಮಪ್ರಭ ಸರ್ ಅವ್ರಿಗೆ ಧನ್ಯವಾದಗಳು. ನಮ್ಮ ಜೊತೆಗೆ ಸ್ನೇಹಿತರೆ ಈ ಮೀಟಿಂಗ್ಗೆ ಆಗ್ಲೇ ಇವಷ್ಟೇ ನಮ್ಮ ಪದವಿ ಪೂರ್ವ ಕಾಯಂ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ನಿಂಗೇಗೌಡರು ಸರ್ ಜಾಯ್ನ್ ಆಗಿದ್ದಾರೆ. ಆಮೇಲೆ ತುಮಕೂರು ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿಗಳಾದ AH ರಾಜಾ ಸಾಬ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಅವರಿಬ್ಬರಿಗೂ ಕೂಡ ನಾನು ವೆಲ್ಕಮ್, ಸ್ವಾಗತ ಬಯಸ್ತಾ, ಈಗ ನಮ್ಮ ಮುಂದಿನ ಮೊದಲನೇ ಭಾಷಣಕಾರರು, ಸೊ ಅವ್ರನ್ನ ನಾನಿವಾಗ ಮರಳು ಸಿದ್ದಪ್ಪ ಸರ್ನ ನಾನಿವಾಗ ಮಾತಾಡಕ್ಕೆ ಹೇಳ್ತೀನಿ. ಅವ್ರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ, ಸರು ಕರ್ನಾಟಕ ನಾಟಕ ಅಕಾಡೆಮಿಯ ಕಾರ್ಯಾಧ್ಯಕ್ಷರಾಗಿದ್ರು, ಅದೊಟ್ಟಿಗೆ ಸಾಹಿತಿಗಳು ಕೂಡ. ಸೊ ಹಲವಾರು ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯವಾಗಿರೋರು. ಸೊ ಅವರ ಶಿಕ್ಷಣ ತಜ್ಞರು ಕೂಡ ಅವರು. ಸೊ ಅವರ ಆಲೋಚನೆಗಳು ಇದ್ರ ಬಗ್ಗೆ, ನಮ್ಮ ಈ ಸಮಸ್ಯೆಗಳ ಬಗ್ಗೆ ಅವರು ಕೆಲವು ಮಾರ್ಗದರ್ಶನಗಳು ಕೊಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ಸರ್, ಓವರ್ ಟು ಯು. ನಮಸ್ಕಾರ. ಇಲ್ಲಿ ಏನಾಯಿತು ನೋಡಿ,
ಇಲ್ಲಿವರೆಗೆ ಮಾತನಾಡಿದಂಥ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರ ಮಾತುಗಳನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಆದರೆ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ವ್ಯಾಪಕವಾದ ಹಿನ್ನೆಲೆಯಲ್ಲಿ ಮಾತನಾಡಬೇಕಾಗುತ್ತೆ. ನಾನು ಸುಮಾರು 35 ವರ್ಷಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕನಾಗಿ ನಿವೃತ್ತನಾಗೇ 25 ವರ್ಷಕ್ಕೂ ಜಾಸ್ತಿ ಆಗಿದೆ. ಆದ್ದರಿಂದ ಅವತ್ತಿನ ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೂ ಏನು ವ್ಯತ್ಯಾಸ, ಇದಕ್ಕೆ ಏನು ಕಾರಣ, ಇದನ್ನು ಸ್ವಲ್ಪ ನಾನು ಹೆಚ್ಚು ಮಾತನಾಡೋದಕ್ಕೆ ಬಯಸ್ತೇನೆ. ಈ ಅತಿಥಿ ಉಪನ್ಯಾಸಕ ಅನ್ನುವಂತಹ ಒಂದು ಟ್ಯಾಗ್ ಇದೆಯಲ್ಲ, ಇದೇ ತಪ್ಪು ಅಂತ ನಾನು ಹೇಳೋದು. ಸುಮಾರು 40-50 ವರ್ಷಗಳ ಹಿಂದೆ ಸ್ಕೂಲ್ಗಳಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಈ ಅತಿಥಿ ಉಪನ್ಯಾಸಕರಿರಲಿಲ್ಲ. ಟೆಂಪ್ರರಿ ಲೆಕ್ಚರರ್ಸ್ ಇರ್ತಿದ್ರು, ಪರ್ಮನೆಂಟ್ ಲೆಕ್ಚರರ್ಸ್ ಇರ್ತಿದ್ರು. ಅವ್ರಿಗೆ ಟೆಂಪ್ರರಿ ಲೆಕ್ಚರರ್ಸ್ಗೆ ಇನ್ಕ್ರಿಮೆಂಟ್ ಇರಲಿಲ್ಲ ಅನ್ನೋದನ್ನ ಬಿಟ್ಟರೆ ಸಂಬಳ, ಸಾರಿಗೆ, ಹಕ್ಕು ಬಾಧ್ಯತೆಗಳಲ್ಲಿ ಕಾಯಂ ಉಪನ್ಯಾಸಕರಿಗೂ ಅವ್ರಿಗೂ ಏನೂ ವ್ಯತ್ಯಾಸ ಇರಲಿಲ್ಲ. ಆದರೆ ಇವತ್ತು ಆ ವ್ಯವಸ್ಥೆಗೆ ಹೋಗಿ ಅತಿಥಿ ಉಪನ್ಯಾಸಕರು ಅನ್ನುವಂಥ ಒಂದು ಹೊಸ ವ್ಯವಸ್ಥೆ ಬಂದಿದೆ. ಈ ಟೆಂಪ್ರರಿ ಲೆಕ್ಚರರ್ಸ್ ಇದ್ರಲ್ಲ, ಅದರ ಬದಲು ಈ ಅತಿಥಿ ಉಪನ್ಯಾಸಕರನ್ನ ತಗೊಂಡಿದ್ದಾರೆ. ಇದು ಬರೀ ಪದವಿ ಪೂರ್ವ ಕಾಲೇಜುಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಈ ಸಮಸ್ಯೆ ಪದವಿ ಕಾಲೇಜುಗಳಿಗೂ ಇದೆ, ವಿಶ್ವವಿದ್ಯಾಲಯಗಳಿಗೂ ಇದೆ. ಇವತ್ತು ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ, ಅದರಲ್ಲೂ ಹೊಸದಾಗಿ ಆರಂಭವಾಗಿರುವ ವಿಶ್ವವಿದ್ಯಾಲಯಗಳಲ್ಲಿ ನಾನು ಕೇಳಿದ್ದೀನಿ, 60-70% ಉಪನ್ಯಾಸ ನಡೀತಾ ಇರೋದು ಈ ಅತಿಥಿ ಫ್ಯಾಕಲ್ಟಿ, ಗೆಸ್ಟ್ ಫ್ಯಾಕಲ್ಟಿಯಿಂದ. ಇದು ಯಾಕೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಶಿಕ್ಷಣಕ್ಕೆ ದುಡ್ಡು ಖರ್ಚು ಮಾಡೋದಕ್ಕೆ ಯಾವ ಸರ್ಕಾರಗಳು ಇಷ್ಟಪಡೋದಿಲ್ಲ. ಆದಷ್ಟು ಕಡಿಮೆ ಖರ್ಚಿನಲ್ಲಿ ಶಿಕ್ಷಣವನ್ನು ಕೊಡಬೇಕು ಜನಗಳಿಗೆ ಅನ್ನೋದು ಅವರ ಉದ್ದೇಶ. ಹೆಸರಿಗೆ ಕಾಲೇಜುಗಳನ್ನು ಎಲ್ಲ ತಾಲ್ಲೂಕುಗಳಲ್ಲೂ ಪದವಿ ಕಾಲೇಜುಗಳು, ಎಲ್ಲ ಜಿಲ್ಲೆಗಳಲ್ಲೂ ವಿಶ್ವವಿದ್ಯಾಲಯಗಳು, ಹಳ್ಳಿಗಳಲ್ಲೂ ಪದವಿ ಪೂರ್ವ ಕಾಲೇಜುಗಳು ಅಂತ ಮಾಡಿ ಒಂದು ದೊಡ್ಡ ಪ್ರಚಾರ ತಂತ್ರವನ್ನು ಮಾಡಬೇಕೇ ಹೊರತು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೆ ಬೇಕಾದ್ದು ಮೂಲತಃ ಒಳ್ಳೆಯ ಅಧ್ಯಾಪಕರ ನೇಮಕ. ಅಧ್ಯಾಪಕ ಯಾವುದೇ ಚಿಂತೆ ವ್ಯಸನ ಇಲ್ಲದೆ, ಆರ್ಥಿಕ ಗೊಂದಲಗಳು ಇಲ್ಲದೆ ಅವನನ್ನು ಸಂತೋಷವಾಗಿಟ್ಟರೆ ಅವನು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾನೆ ಅನ್ನುವ ವಿಚಾರ ಸರ್ಕಾರಗಳಿಗೆ ಮುಖ್ಯ ಆಗಿಲ್ಲ. ಇದು ಬರೀ ಕರ್ನಾಟಕದ ಸಮಸ್ಯೆ ಅಲ್ಲ, ಇಡೀ ದೇಶದಲ್ಲೇ ಎಲ್ಲ ರಾಜ್ಯಗಳಲ್ಲೂ ಶಿಕ್ಷಣ ವ್ಯವಸ್ಥೆ ಇವತ್ತು ಕುಸಿದು ಹೋಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಈ ಉಪನ್ಯಾಸಕರ ನೇಮಕಾತಿಯಲ್ಲಿ ಒಟ್ಟು ಶಿಕ್ಷಣವನ್ನು ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಡಿಬೇಕು ಅಂತಂದಾಗ, ಯಾವುದೇ ರಾಜ್ಯದ ಬಜೆಟ್ನೇ ತಗೊಳ್ಳಿ ಅಥವಾ ಕೇಂದ್ರದ ಬಜೆಟ್ನೇ ತಗೊಳ್ಳಿ, ಶಿಕ್ಷಣಕ್ಕೆ ಅವರು ಮೀಸಲಿಡುವ ಹಣ ಒಟ್ಟು ಬಜೆಟ್ಟಿನ 3%ಗಿಂತ ಹೆಚ್ಚಿಗೆ ಇಲ್ಲ. ಇಂತಹ ವ್ಯವಸ್ಥೆಯಲ್ಲಿ ಇದನ್ನ ಒಟ್ಟು ಚಿತ್ರದ ಹಿನ್ನೆಲೆಯಲ್ಲಿ ಯೋಚಿಸಿಕೊಂಡ ಹೊರತು ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ. ನನ್ನ ಸ್ನೇಹಿತರು ಮಾತಾಡಿದ ಸಮಸ್ಯೆಗಳನ್ನೆಲ್ಲ ನಾನು ಒಪ್ಕೊಳ್ತೀನಿ, ಮತ್ತೆ ಅವರು ಹೇಳಿದಂಥ ಪರಿಹಾರಗಳನ್ನೆಲ್ಲ ನಾನು ಸರಿ, ಅದನ್ನ ಬಗೆಹರಿಸಬೇಕು ಇಮ್ಮಿಡಿಯೇಟ್ ಆಗಿ ಸರ್ಕಾರ ಅಂತ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ. ಅದು ನಿಜ. ಆದರೆ ಅದಕ್ಕಿಂತ ಮುಖ್ಯವಾದಂತಹ ಸಲಹೆ ಏನು ಅಂತಂದರೆ, ಈ ಗೆಸ್ಟ್ ಫ್ಯಾಕಲ್ಟಿ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನೇ ರದ್ದು ಮಾಡಬೇಕು. ಟೆಂಪ್ರರಿ ಫ್ಯಾಕಲ್ಟಿ ಇರಲಿ, ಟೆಂಪ್ರರಿ ಫ್ಯಾಕಲ್ಟಿಗೆ ಪರ್ಮನೆಂಟ್ ಫ್ಯಾಕಲ್ಟಿ ಕೊಟ್ಟಂತೆಯೇ ಸಂಬಳ ಕೊಡಬೇಕು. ಮತ್ತು ಅವ್ರಿಗೆ ಇಷ್ಟು ವರ್ಷ ಮಾತ್ರ ಟೆಂಪ್ರರಿಯಾಗಿ ಇಟ್ಕೊಳ್ಳೋಕ್ಕೆ ಅವಕಾಶ ಇರಬೇಕು. ಆಗಲೇ ಈಗ ಹಿಂದೆ ಇತ್ತು ಒಂದು ವ್ಯವಸ್ಥೆ,
3 ವರ್ಷ ಮಾತ್ರ ಟೆಂಪ್ರರಿಯಾಗಿ ಒಬ್ಬ ಲೆಕ್ಚರರ್ ಆಗಿ 3 ವರ್ಷ ನಿರಂತರವಾಗಿ ಅವನು ಅಂದರೆ ಬೇಸಿಗೆ ರಾಜ್ಯದಲ್ಲಿ ಅವನನ್ನು ಇದು ಮಾಡ್ತಿದ್ರು. 3 ವರ್ಷ ಆತ ನಿರಂತರವಾಗಿದ್ದರೆ ಆಟೋಮೆಟಿಕ್ಕಾಗಿ ಅವನು ಪರ್ಮನೆಂಟ್ ಆಗ್ತಾ ಇದ್ದ. ಇಂಥ ವ್ಯವಸ್ಥೆಯನ್ನು ತರದ ಹೊರತು ಅಧ್ಯಾಪಕರು ನಿಶ್ಚಿಂತೆಯಿಂದ ಯಾವುದೇ ಯೋಚನೆ ಇಲ್ಲದೆ ಮಕ್ಕಳಿಗೆ ಪಾಠ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ಒಬ್ಬ ಅಧ್ಯಾಪಕ ಅಂತಂದರೆ ಚೆನ್ನಾಗಿ ಅವನು ಎಕ್ವಿಪ್ ಆಗ್ಬೇಕಾದ್ರೆ ಓದಬೇಕು, ಡೇ ಟು ಡೇ ಇದನ್ನೆಲ್ಲ ಅವನು ಎಕ್ವಿಪ್ ಮಾಡ್ಕೊಳ್ಬೇಕು. ಅದು ಸಾಧ್ಯ ಆಗಬೇಕಾದ್ರೆ ಅವನಿಗೆ ಮಾನಸಿಕವಾದಂತಹ ಒಂದು ನೆಮ್ಮದಿ, ಸಂತೋಷ ಇರುವಂತಹ ಇದು ಆರ್ಥಿಕವಾಗಿಯೇ ಅವನು ಕ್ಷಣಕ್ಕೆ ನಾಳಿನ ಕ್ಷಣ ಏನೋ ಇವತ್ತು ಇನ್ಯಾವ ಕಾಲೇಜಿಗೆ ವರ್ಗ ಮಾಡ್ತಾರೋ 2-3 ಕಾಲೇಜುಗಳಿಗೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡಬೇಕು, ಅದು ಎಷ್ಟು ಗಂಟೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟ ಇಲ್ಲ. ಸರ್ಕಾರದ ಕೈಯಾಲೆ ಪ್ರಕಾರ ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡಬಹುದು. ಈ ಥರದ ಅವ್ಯವಸ್ಥೆಯನ್ನು ಅವ್ರ ತಲೆ ಮೇಲೆ ಹಾಕಿದರೆ, ಕತ್ತಿಯನ್ನು ತಲೆ ಮೇಲೆ ತೂಗು ಬಿಟ್ಟರೆ ಅವರು ನಿಶ್ಚಿಂತೆಯಿಂದ ಪಾಠ ಮಾಡೋದು ಹೇಗೆ, ಓದೋದು ಹೇಗೆ, ಇದನ್ನು ಯೋಚಿಸ್ಬೇಕು. ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ತಂಥ ಅಧಿಕಾರಿಗಳು ಮತ್ತು ಮಂತ್ರಿಗಳು. ಇದು ಬಂದಿರೋ ತೊಂದರೆ ಏನು ಅಂತಂದರೆ, ಇಲ್ಲಿ ಇಡೀ ದೇಶ ಈ ಬ್ಯೂರೋಕ್ರಸಿಯಿಂದ ದಾರಿ ತಪ್ಪಿ ಹೋಗ್ತಾ ಇದೆ. ಮಂತ್ರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಬಿಡುವಿದ್ರೂ ಸಹ ಅವರು ನನ್ನ ಪ್ರಕಾರ ಸ್ವತಂತ್ರರು ಅಂತ ನಾನು ಹೇಳೋದಿಲ್ಲ. ಈ ಬ್ಯೂರೋಕ್ರಸಿ ಎಲ್ಲದನ್ನು ಕಂಟ್ರೋಲ್ ಮಾಡ್ತಾ ಇದೆ. ಈ ಬ್ಯೂರೋಕ್ರಸಿಗೆ ಬರೀ IAS ಆಫೀಸರ್ಗಳನ್ನ ಬಿಟ್ಟರೆ ಇನ್ನುಳಿದವರೆಲ್ಲ ಮನುಷ್ಯರು. ಅವರಿಗೂ ನ್ಯಾಯವಾದಂತಹ ಒಂದು ವಿಶ್ರಾಂತಿ, ಸುಖ, ಸಂತೋಷ, ಆರ್ಥಿಕ ನೆಮ್ಮದಿ ಎಲ್ಲ ಇರಬೇಕು ಅನ್ನೋದು ಬ್ಯೂರೋಕ್ರಸಿಗೆ ಹೊಳೆಯೋದಿಲ್ಲ. ಅವರು ಈ ಥರದ ನಿಯಮಗಳನ್ನು ಮಾಡ್ತಾರೆ. ಆ ನಿಯಮಗಳನ್ನು ಕಣ್ಣು ಮುಚ್ಕೊಂಡು ಮಂತ್ರಿಗಳು ಅಥವಾ ರಾಜಕಾರಣಿಗಳು ಒಪ್ಕೊಡ್ತಾರೆ. ಅದರಿಂದ ಈ ಮೂಲಭೂತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸೋದ್ರ ಬಗ್ಗೆ ಮೊದಲು ಯೋಚನೆ ಮಾಡಬೇಕು. ಒಂದು ದೊಡ್ಡ ವ್ಯಾಪಕವಾದ ಚಳವಳಿಯನ್ನು ಇವತ್ತೇನಾದ್ರು ಶಿಕ್ಷಣವನ್ನು ಇವತ್ತು ದೇಶದಲ್ಲಿ ಉಳಿಸ್ಬೇಕಾದ್ರೆ ಒಂದು ದೊಡ್ಡ ವ್ಯಾಪಕವಾದ ಈ ಅತಿಥಿ ಉಪನ್ಯಾಸಕರು, ಅತಿಥಿ ಅಧ್ಯಾಪಕರು, ಎಷ್ಟು ಫ್ಯಾಕಲ್ಟಿ ವಿರುದ್ಧ ಹಣವನ್ನು ಉಳಿಸೋದಕ್ಕಾಗಿ ಮಾತ್ರ ಈ ವ್ಯವಸ್ಥೆ ಬಂದಿದೆ ಹೊರತು ಇನ್ನೇನು ಕಾರಣ ಇಲ್ಲ ಅನ್ನೋದನ್ನು ನಾನು ಮತ್ತೆ ಒತ್ತಿ ಹೇಳ್ತೇನೆ. ಅದರಿಂದ ಸಮಸ್ಯೆಯ ಮೂಲ ಬೇರುಗಳಿಗೆ ಕೈ ಹಾಕಿ ಸುಧಾರಿಸಬೇಕು. ಇದನ್ನು ಬಹುದೊಡ್ಡ ಒಂದು ಚಳುವಳಿಯಾಗಿ, ಒಂದು ಪ್ರಚಾರವಾಗಿ ಹಮ್ಮಿಕೊಳ್ಳದೇ ಇದ್ದರೆ ಈ ಸಮಸ್ಯೆಗೆ ಪರಿಹಾರ ಇಲ್ಲ. ತಾತ್ಕಾಲಿಕವಾಗಿ PU ಕಾಲೇಜಿನ ಅಧ್ಯಾಪಕರ ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಾವು ಹೇಳ್ಬೋದು. ಬಹುಶಃ ಅವ್ರು ಬಗೆಹರಿಸ್ಬೋದು. ಆದರೆ ಅಲ್ಲಿಗೆ ಸಮಸ್ಯೆ ಬಗೆಹರಿತು ಅಂತ ನಾನು ಭಾವಿಸೋದಿಲ್ಲ. ಇಡೀ ಶಿಕ್ಷಣ ವ್ಯವಸ್ಥೆಗೆ ಕವಿದಿರುವಂತಹ ಕಪ್ಪು ಮೋಡ ಅದು ನಿವಾರಣೆಯಾಗಿ ಮತ್ತೆ ಮಕ್ಕಳಿಗೆ ಬೆಳಕು ಮೂಡಬೇಕಾದ್ರೆ, ಶಿಕ್ಷಣ ವ್ಯವಸ್ಥೆಗೆ ಬೆಳಕು ಮೂಡಬೇಕಾದ್ರೆ ಈ ಗೆಸ್ಟ್ ಫ್ಯಾಕಲ್ಟಿ ಅನ್ನುವಂತಹ ಮಾತೇ ಹೊರಟೋಗ್ಬೇಕು. ಅನಿವಾರ್ಯ ಆದ ಸಂದರ್ಭದಲ್ಲಿ ಟೆಂಪ್ರರಿ ಫ್ಯಾಕಲ್ಟಿಯನ್ನು ನೇಮಿಸ್ಕೋಬೇಕು. ಸಂಬಳ, ಸಾರಿಗೆ ಎಲ್ಲ ವಿಚಾರದಲ್ಲೂ ಪರ್ಮನೆಂಟ್ ಲೆಕ್ಚರರ್ಸ್ ಇರೋ ರೀತಿಯಲ್ಲೇ ಅವರಿಗೆ ಕೊಡಬೇಕು. ದುಡ್ಡು ಉಳಿಸೋದಕ್ಕಾಗಿದ್ದ ಕೆಲಸವನ್ನು ಸರ್ಕಾರಗಳು ದಯವಿಟ್ಟು ಮಾಡಬಾರ್ದು ಅಂತೇಳಿ ತುಂಬ ಕಳಕಳಿಯಿಂದ ಸರ್ಕಾರಗಳಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಅವರೆಲ್ಲರೂ ನೆನಪು ಮಾಡ್ಕೋಬೇಕು. ಈ ಎಲ್ಲ ಬ್ಯೂರೋಕ್ರಾಟ್ಸು, IAS ಆಫೀಸರ್ಗಳು, ಮಂತ್ರಿಗಳು ಎಲ್ಲರೂ ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದರು. ಇಂತಹ ಅಧ್ಯಾಪಕರ ಕೈಯಲ್ಲಿ ಪಾಠ ಕಲಿತು, ಬುದ್ಧಿ ಕಲಿತು, ಮನಸ್ಸಿಗೆ ಜ್ಞಾನದ ಬೆಳಕನ್ನು ನೀಡಿ ಅಂತಹ ಅಧ್ಯಾಪಕರನ್ನು ಮರಿಬೇಡಿ. ಅವರಿಗೆ ದ್ರೋಹ ಬಗೆದ್ರೆ ನಿಮಗೆ ಒಳ್ಳೇದಾಗೋದಿಲ್ಲ ಅನ್ನೋ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸರ್, ನಿಮಗೆ ಧನ್ಯವಾದಗಳು ಸರ್. ಬಹಳ ಸೂಕ್ಷ್ಮವಾಗಿ ವಿಷಯನ ಮಂಡಿಸಿದ್ದೀರಾ. ಏನಂದ್ರೆ ತಾತ್ಕಾಲಿಕವಾಗಿ ಏನೇ ಸಮಸ್ಯೆ ಇದ್ರೂ ಅದರಲ್ಲಿ ಬಗೆಹರಿಸ್ಕೊಂತಿದ್ರೆ ಆಗೋದಿಲ್ಲ. ಮೂಲಭೂತ ಸಮಸ್ಯೆ ಏನಿದೆ, ಅತಿಥಿ ಉಪನ್ಯಾಸಕರನ್ನ ಒಂದು ಇದನ್ನೇ ಸರಿ ಇಲ್ಲ, ಅದನ್ನೇ ನಾವು ಕೂಡ ಹೇಳ್ತಾ ಬಂದಿದ್ದೀವಿ ಸರ್. ಏನಂದ್ರೆ ಯಾರು ಇವಾಗ ನಮ್ಮಲ್ಲಿ ಸರ್
ನೀವ್ ಹೇಳ್ದಂಗೆ ಈಗಾಗಲೇ 10 ವರ್ಷ 15 ವರ್ಷ ಎಲ್ಲ ಸೇವೆ ಮಾಡಿರೋರಿದ್ದಾರೆ. ಇವಾಗ ಸರ್ಕಾರ ಹೊಸ ನೇಮಕಾತಿಗಳು ಮಾಡ್ಕೊಳ್ತೀವಿ ಅಂತ ಹೇಳ್ತಾನೆ ಬರ್ತಿದ್ದಾರೆ. ಸೊ ಈಗಾಗಲೇ ಸೇವೆ ಸಲ್ಲಿಸ್ತಿರೋರ್ನ ಮುಂದುವರಿಸಿ ಅವ್ರನ್ನೇ ಕಾಯಮತಿ ಮಾಡ್ಕೊಳ್ಳೋದು, ನೀವು ಹೆಂಗ್ ಹೇಳಿದ್ರಿ, ಏನು ಪರ್ಮನೆಂಟ್ ಅವ್ರಿಗೆ ಎಷ್ಟು ಸಂಬಳ ಕೊಡ್ತೀವೋ ಅಷ್ಟೇ ಸಂಬಳವನ್ನು ಕೊಟ್ಟು ಎಲ್ಲಾ ವ್ಯವಸ್ಥೆನೂ ಕೊಡ್ಬೇಕನ್ನೋದು ಪ್ರಜಾತಾಂತ್ರಿಕ ಹಕ್ಕು ಅನ್ನೋದು. ನೀವು ಹೇಳಿದ್ದು ಬಹಳ ಮುಖ್ಯವಾದ ವಿಚಾರ ಸರ್. ಬರೋ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ನಮಗೆ ಖಂಡಿತವಾಗ್ಲೂ ಬೇಕು ಸರ್. ಇವತ್ತು ಸಮಯ ಮಾಡ್ಕೊಂಡ್ ಬಂದು ನಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಿದ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಸ್ನೇಹಿತರೆ, ಮುಂದಿನ ಭಾಷಣಕಾರರಾಗಿ ನಮ್ಮ ಜೊತೆಗೆ ನಿಂಗೇಗೌಡರು ಸರ್ ಇದ್ದಾರೆ. ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಏನು ಉಪನ್ಯಾಸಕರ ಸಂಘ ಇದೆ, ಇದರ ಅಧ್ಯಕ್ಷರಾದಂತ ನಿಂಗೇಗೌಡ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಹೋರಾಟದಲ್ಲಿ ಸತತವಾಗಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಎಲ್ಲ ಈ ಒಂದು ವಿಚಾರ ಇರಲಿ, ನಮ್ಮ ಸ್ಯಾಲ್ರಿ ವಿಷಯ ಇರಲಿ, ಎಲ್ಲದೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಸರ್ ಧನ್ಯವಾದ ತಿಳಿಸ್ತಾ ಅವರು ಈ ವಿಷಯನ ಮಂಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ರಾಜೇಶ್ ಸರ್, ಸ್ವಲ್ಪ ನಾನು ಕೆಳಗಡೆ ಬಂದೀನಿ, ದಯಮಾಡಿ ರಾಜಾ ಸಾಬ್ ಕೈಲಿ ಮಾತಾಡ್ಸಿ, ನಾನು ಮತ್ತೆ ಮಾತಾಡ್ತೀನಿ. ಓಕೆ ಸರ್, ಓಕೆ. ಎಸ್ ಸರ್, ಎಸ್. ಓಕೆ. ಸ್ನೇಹಿತರೆ, ನಮ್ಮ ಜೊತೆಗೆ ಸರ್ ನಿಂಗೇಗೌಡ ಸರ್ ಮಾತಾಡ್ತಾರೆ ಮುಂದೆ. ಸೊ ನಮ್ಮ ಮುಂದಿನ ಭಾಷಣಕಾರರಾಗಿ ನಮ್ಮ ಜೊತೆಗೆ ಪ್ರೊಫೆಸರ್ ಎ ಮುರಿಗಪ್ಪ ಸರ್ ಇದ್ದಾರೆ. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ರು. ಶಿಕ್ಷಣ ತಜ್ಞರು, ಸತತವಾಗಿ ಶೈಕ್ಷಣಿಕ ಹೋರಾಟದಲ್ಲಿರೋರು. ಕಳೆದ ಒಂದು 3 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಶಿಕ್ಷಣ ರಾಷ್ಟ್ರೀಯ ಮಟ್ಟದಾಗ ಉಳಿಬೇಕು ಅಂದ್ಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅದನ್ನ ನಿಂತು ನಡೆಸ್ಕೊಟ್ಟವರು ಸರ್. ಸೊ ಅವರಿಗೆ ಶಿಕ್ಷಣದ ಬಗ್ಗೆ ಅಪಾರವಾದ ಕಾಳಜಿ ಇದೆ. ಅದಕ್ಕೋಸ್ಕರ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ರಿಕ್ವೆಸ್ಟ್ ಮಾಡಿ ಕರೆದಿದ್ದೀವಿ. ಸರ್ ಕೂಡ ಅವರ ವಿಷಯನ ಪ್ರಸ್ತಾವನೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಮುರಿಗಪ್ಪ ಸರ್. ಲೆಫ್ಟ್ ಆಗಿದೆ ಸರ್. ಇಲ್ಲ ಸರ್, ರಾಜಾ ಸಾಬ್ ಸರ್ ಇದ್ದೀರಾ ಸರ್? ಸ್ನೇಹಿತರೆ, ಕ್ಷಮಿಸಿ, ಮುರಿಗಪ್ಪ ಸರ್ ಮೋಸ್ಟ್ಲಿ ಯಾವುದೋ ಸಮಸ್ಯೆಯಿಂದ ಆಚೆ ಹೋಗಿದ್ದಾರೆ. ಮತ್ತೆ ಅವ್ರನ್ನ ಇದ್ ಮಾಡ್ತೀವಿ. ನಮ್ಮ ಜೊತೆಗೆ ಎಚ್ ರಾಜಾ ಸಾಬ್ ಸರ್ ಕೂಡ ಇದ್ದಾರೆ. ಸರ್ ಅವರು ತುಮಕೂರು ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿಗಳು. ಅವರು ಕೂಡ ಶಿಕ್ಷಣದ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಸರ್, ನೀವು ಕೂಡ ನಮ್ ಬಗ್ಗೆ ಕೆಲವು ವಿಷಯಗಳನ್ನ ಮಂಡಿಸ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಸರ್, ನೀವು ಅನ್ಮ್ಯೂಟ್ ಮಾಡ್ಬೋದು ಸರ್, ರಾಜಾ ಸಾಬ್ ಸರ್. ಹಲೋ. ಸರ್ ಹೇಳಿ ಸರ್. ಸರ್ ಹೇಳಿ, ಕೇಳಿಸಿದೆ ರಾಜಾ ಸರ್. ವಿಡಿಯೋ ಕೂಡ ಅನ್ಮ್ಯೂಟ್ ಮಾಡ್ಬೋದು ಸರ್ ನೀವು. ಅದು ಎಲ್ಲಿರುತ್ತೆ ಅನ್ಮ್ಯೂಟ್ ಮಾಡ್ಲಿಕ್ಕೆ? ಪಕ್ಕದಲ್ಲೇ ಇರುತ್ತೆ ಸರ್. ಇವಾಗ ನೀವು ಆಡಿಯೋ ಅನ್ಮ್ಯೂಟ್ ಮಾಡಿದ್ರಲ್ಲ, ಅದು ಪಕ್ಕದಲ್ಲೇ ಇರುತ್ತೆ ನೋಡಿ ಸರ್. ಇನ್ನೊಂದು ಬಟನ್ ಇರುತ್ತೆ. ಓ ಇಲ್ಲ, ಇರ್ಲಿ ಬಿಡಿ, ಪರವಾಗಿಲ್ಲ. ಹಾ, ಆಯ್ತು, ಮಾತಾಡಿ ಸರ್. ಆಯ್ತು, ಅನ್ಮ್ಯೂಟ್ ಆಗಿದೆಯಲ್ಲ ಈಗ? ಆಗಿದೆ ಸರ್, ಆಗಿದೆ. ಮಾತಾಡಿ ಸರ್. ಈಗ ನಾನು ಅವ್ರ ಭಾಷಣವನ್ನ ಪೂರ್ತಿ ಕೇಳಲಿಲ್ಲ, ಪದ್ಮನಾಭ ಅವ್ರದ್ದು. ಬಟ್ ರಾಜಶೇಖರ್ ಅವ್ರು ಕಳ್ಸಿರೋ ವಾಟ್ಸಪ್ ಮೆಸೇಜ್ ಅನ್ನ ಓದಿದ್ದೀನಿ. ಅದರಲ್ಲಿ ಹಲವಾರು ಪಾಯಿಂಟ್ಗಳು ತುಂಬಾ ಚೆನ್ನಾಗಿದೆ. ಈಗ ನಾನು ಹೇಳೋದಿಷ್ಟೇ. ಲಕ್ಷ್ಮೀ ಅವರು ಯಾರವರು ಸೆಕ್ರೆಟರಿ ಅವ್ರ ಹೆಸರು ರಶ್ಮಿ ಮಹೇಶ್ ಅಲ್ವಾ? ಈ ರಶ್ಮಿ ಮಹೇಶ್ ಅವ್ರದ್ದು ರೆಪ್ಯುಟೇಷನ್, ಅವ್ರದ್ದು ವಿಚಾರಧಾರಿಗಳು ತುಂಬಾ ಒಳ್ಳೆ ಇದಾವೆ. ಅವ್ರನ್ನ ನಾನು ಎಷ್ಟೋ ಸಲ ಭೇಟಿ ಆಗಿದ್ದೀನಿ. ತುಂಬಾ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅವರು. ಆದ್ರಿಂದ ನಮ್ಮ ರೆಪ್ರೆಸೆಂಟೇಟಿವ್ಸ್, ಇದು ಅತಿಥಿ ಉಪನ್ಯಾಸಕರ ರೆಪ್ರೆಸೆಂಟೇಟಿವ್ಸ್ ಒಂದ್ಸಲ ಅವರನ್ನ ಮುಖತಃ ಭೇಟಿಯಾಗಿ ಅಕ್ರಾಸ್ ದಿ ಟೇಬಲ್ ಮಾತಾಡಿ, ಅವರು ಯಾಕೆ ಹೀಗೆ ಮಾಡಿದ್ರು, 320 ಫಿಕ್ಸ್ ಮಾಡಿದ್ರು, 40 ಫಿಕ್ಸ್ ಮಾಡಿದ್ರೆ ಏನ್ ಅವ್ರದ್ದು ಪ್ರಾಬ್ಲಮ್ ಇದೆ ಅಂತ ಕೇಳ್ಬೇಕು ಅವ್ರಿಗೆ ಒಂದ್ಸಲ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಿದೆ ಸರ್, ಮಾತಾಡಿ. ಕೇಳ್ಬೇಕು ಒಂದ್ಸಲ. ಕೇಳಿದ ಮೇಲೆ ನಮ್ಮ ಹೋರಾಟದ ಅಥವಾ
ಮತ್ತು ಮುಂದಿನ ರೂಪುರೇಷೆಗಳನ್ನ ಸರಿಯಾದ ಪಾಯಿಂಟ್ ಆಫ್ ವ್ಯೂನಲ್ಲಿ ರೂಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಎಷ್ಟು ಹುದ್ದೆಗಳು ಖಾಲಿ ಇದಾವೋ ಅಷ್ಟು ಹುದ್ದೆಗಳನ್ನು ಗೌರ್ಮೆಂಟ್ ಒಂದೇ ಸಲಕ್ಕೆ ಒಂದ್ ವೇಳೆ ತುಂಬಕ್ಕಾಗದೇ ಇದ್ರೆ ಆರ್ಥಿಕ ಸಮಸ್ಯೆಗಳಿಂದ ಒಂದು 50% ಅಥವಾ ಒಂದ್ 3 ವರ್ಷದಲ್ಲಿ 33% ಈ ವರ್ಷ, 33 ನೆಕ್ಸ್ಟ್, ಹಿಂಗೆ ಅಟ್ಲೀಸ್ಟ್ 2 ಅಥವಾ 3 ವರ್ಷದಲ್ಲಿ ಎಲ್ಲಾ ಹುದ್ದೆಗಳನ್ನ ತುಂಬಬೇಕು. ಇವರು 2 ವರ್ಷಕ್ಕೆ ಅದನ್ನ ಇಟ್ಕೊಳ್ಳೋದು ಬೆಟರ್. 50% ಈ ವರ್ಷ, 50% ಮುಂದಿನ ವರ್ಷ ಅಂತ. ಸಹಜವಾಗಿ ಎಲ್ಲಾ ಪೋಸ್ಟ್ ಅನ್ನು ತುಂಬುವಷ್ಟು ಆರ್ಥಿಕ ಸಬಲತೆ ಗೌರ್ಮೆಂಟ್ಗೆ ಇಲ್ಲದೆ ಇರೋ ಪಾಸಿಬಿಲಿಟೀಸ್ ಇರ್ತವೆ. ಈ 50% ತುಂಬುವಾಗ ರೋಸ್ಟರ್ ಮಾದರಿ ಅವೆಲ್ಲ ಏನೇನಿದೆ ರೂಲ್ಸ್ ಫಾಲೋ ಮಾಡಬೇಕು. ಅವ್ರದ್ದು ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸು, ಅವರು ಎಲಿಜಿಬಲ್ ಇದಾರೋ ಇಲ್ಲೋ ಫಸ್ಟ್. ಎಲಿಜಿಬಲ್ ಇರೋರಲ್ಲಿ ಮೆರಿಟ್ ಆಧಾರ ಮತ್ತೆ ರಿಸರ್ವೇಶನ್ ಆಧಾರದ ಮೇಲೆ ಗೌರ್ಮೆಂಟ್ ತುಂಬಬೇಕು. ಈ ವಿಷಯವನ್ನ ನಮ್ಮ ಸಂಘಗಳು ಮತ್ತೆ ವಿದ್ಯಾರ್ಥಿ ಸಂಘಟನೆಗಳು ಸಹ ಅವ್ರ ಗಮನಕ್ಕೆ ತಂದು ಮಾತಾಡ್ಬೇಕು. ಅವ್ರದ್ದು ಏನ್ ಕಷ್ಟ ಇದೆ ಕೇಳ್ಕೊಳ್ಬೇಕು. ಅವ್ರು ಏನೋ ಒಂದ್ ಸರ್ಕ್ಯುಲರ್ ಅಂತ ತೆಗಿತಾರೆ, ಅವ್ರು ಅದ್ರ ಹಿಂದೆ ಯಾರು ಇರ್ತಾರೆ? ನಮ್ಮ ಮಳಸಿದ್ದಪ್ಪ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಬ್ಯೂರೋಕ್ರಸಿ ಇಸ್ ಡಾಮಿನೇಟಿಂಗ್. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ ಅದು ಯಾಕೆ ಹಂಗ್ ಮಾಡ್ತಾರೆ? ಅವ್ರದ್ದು ಏನ್ ಸಮಸ್ಯೆ ಇದೆ ಅನ್ನೋದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಂಡ್ರೆ ಉತ್ತಮ. ಇಲ್ಲಿದ್ರೆ ನಮ್ ದೃಷ್ಟಿನಿಂದ ನಾವು ಮಾತಾಡ್ತಿರ್ತೀವಿ, ಅವ್ರ ದೃಷ್ಟಿಯಿಂದ ಅವ್ರು ಕೆಲಸ ಮಾಡ್ತಾರೆ. ನ್ಯಾಚುರಲಿ ಗೌರ್ಮೆಂಟು ಬ್ಯೂರೋಕ್ರಸಿ ಸ್ಟ್ರಾಂಗರ್ ಆಗಿ ಇರುತ್ತೆ. ಹೋರಾಟಗಳು ನಿರಂತರವಾಗಿ ನಡೀತವೆ, ಅದ್ರ ಸಕ್ಸಸ್ ಅನ್ನ ಕಾಣ್ಬೇಕಲ್ಲ. ಹಾಗಾಗಿ ನಾವು ಒನ್ ವೇ ಇರೋದಕ್ಕಿಂತ ಬೋತ್ ವೇಸ್ ಆರ್ ಮಲ್ಟಿಪಲ್ ವೇಸ್ ನಲ್ಲಿ ಕೆಲಸ ಮಾಡ್ಬೇಕು. ಇದು ತುಂಬಾ ಅನ್ಯಾಯ. ಅಂದ್ರೆ ಮುಂದೆ ಈ ಗೌರ್ಮೆಂಟ್ PU ಕಾಲೇಜ್ಗಳೇ ಮುಚ್ಚಿ ಹೋಗುವಂತ ಸಂದರ್ಭಗಳು ಇರ್ತವೆ. ಮುಚ್ಚುವ ಅಥವಾ ಕಡಿಮೆ ಅಟೆಂಡೆನ್ಸ್ ಇದೆ ಅಂತ ಒಂದು ಮಾಡ್ಕೊಂಡು ಮುಚ್ಚಿ ಬಿಡ್ತಾರೆ. ಮುಚ್ಚಿ ಉಪನ್ಯಾಸಕರನ್ನು, ಪರ್ಮನೆಂಟ್ ಇರೋರ್ನು ಅತಿಥಿ ಉಪನ್ಯಾಸಕರು ಇಬ್ಬರನ್ನು ಅತಿಥಿ ಮೊದಲು ಪರ್ಮನೆಂಟ್ ಡೆಪ್ಯೂಟ್ ಮಾಡ್ತಾರೆ. ಆಮೇಲೆ ಅತಿಥಿ ಉಪನ್ಯಾಸಕರು ಜಾಸ್ತಿ ಇದ್ರೆ ಡೆಪ್ಯೂಟ್ ಮಾಡ್ತಾರೆ, ಇಲ್ದಿದ್ರೆ ಮನೆಗೆ ಕಳಿಸ್ತಾರೆ. ಇದೊಂಥರ ಬಹಳ ಡೇಂಜರಸ್ ಸಿಚುವೇಶನ್ ಇದು. ಇದನ್ನ ಇನ್ನೂ ಕೂಲಂಕುಷವಾಗಿ ಅಂಕಿ ಅಂಶಗಳ ಮೂಲಕ ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ನಿಮ್ಮ ಹತ್ರ ಆಲ್ರೆಡಿ ಡೇಟಾ ಇರುತ್ತೆ. ಐ ಆಮ್ ವೆರಿ ಶ್ಯೂರ್ ರಾಜೇಶ್, ಡೇಟಾ ಇರುತ್ತೆ. ಎಷ್ಟು ಕಾಲೇಜ್ ಇದಾವೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಪರ್ಮನೆಂಟ್ ಸ್ಟಾಫ್ ಇದೆ, ಎಷ್ಟು ಅತಿಥಿ ಉಪನ್ಯಾಸಕರಿದ್ದಾರೆ. ಅತಿಥಿ ಉಪನ್ಯಾಸಕರನ್ನ ಒಂದೇ ಸಲಕ್ಕೆ ಮನೆಗೆ ಕಳ್ಸೋದಾಗ್ಲಿ ಅಥವಾ 3 ಕಾಲೇಜು 4 ಕಾಲೇಜು ವರ್ಕ್ ಮಾಡಿ ಅನ್ನೋದು ಸುತಾರಾಮ್ ಸರಿಯಾದ ಡಿಸಿಷನ್ ಅಲ್ಲ. ಅದು ಜನಪರವಾದಂತ ಡಿಸಿಷನ್ ಅಲ್ಲ. ಹೀಗ್ ಮಾಡೋದ್ರಿಂದ ಎಷ್ಟೋ ಕಾಲೇಜುಗಳು ಮುಚ್ಚಿ ಹೋಗ್ತವೆ, ಅಥವಾ KPS ಮಾಡಿದಂಗೆನೆ ಇಲ್ಲೂ ಪೂಲಿಂಗ್ ಮಾಡಿ ಹಲವಾರು ಕಾಲೇಜುಗಳನ್ನ ಮುಚ್ಚಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರಕದಂತೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ಮಾಡ್ತದೆ. ಹಾಗೆ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಶಿಕ್ಷಣ ಮೂಲಭೂತವಾದ ಹಕ್ಕು. ಅದು PU ಅಂದ್ರೆ ಬಹಳಷ್ಟು ಜನ ಮೈನಾರಿಟಿ, ಸಾರಿ, ಅಪ್ರಾಪ್ತ ವಯಸ್ಕರ ಮಕ್ಕಳು ಇರ್ತಾರೆ. ಅವರಿಗೆ ಶಿಕ್ಷಣವನ್ನು ಒದಗಿಸದೇ ಇದ್ರೆ ಅದು ಸರ್ಕಾರದ ಲೋಪ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ನಿಮ್ದೊಂದು ಡೆಲಿಗೇಷನ್ ಎಲ್ಲಾ ಸಂಘಟನೆಗಳು ಬಂದು ಫಸ್ಟ್ ಮಿನಿಸ್ಟರ್ ಹತ್ರ ಮಾತಾಡೋದ್ಕಿಂತ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ, ಆಮೇಲೆ ಡೈರೆಕ್ಟರ್ ಹತ್ರ ಮಾತಾಡಿ, ಆನಂತರ ಮತ್ತೆ ಒಂದು ರಿವ್ಯೂ ಮಾಡಿ ಎಲ್ಲೆಲ್ಲಿ ವೀಕ್ ಪಾಯಿಂಟ್ ಇದಾವೆ, ಯಾವ ಡಿಸ್ಟ್ರಿಕ್ಟ್ ನಲ್ಲಿ ತೊಂದರೆ ಆಗೋ ಪಾಸಿಬಿಲಿಟಿ ಇದೆ, ಇವನ್ನೆಲ್ಲ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿದ ಮೇಲೆ ಅದೊಂದು 15 ದಿನ ಆಗ್ಬೋದು ಅಥವಾ ಒಂದು ವಾರ ಆಗ್ಬೋದು, ಡಿಪೆಂಡ್ಸ್ ಆನ್ ಯು ಪೀಪಲ್. ಆವಾಗ ಒಂದ್ ಸರಿಯಾದ ದಿಶೆನಲ್ಲಿ ಹೋರಾಟಗಳನ್ನು ನಡೆಸಲಿಕ್ಕೆ ಆಗುತ್ತೆ. ಈಗ ನಾವು ಇದು ನಮ್ಮ ಪ್ರೊಫೆಸರ್ ಹೇಳಿದ ಹಾಗೆ ಅತಿಥಿ ಉಪನ್ಯಾಸಕ ಅನ್ನೋದು ಇತ್ತೀಚೆಗೆ ಬಂದಿರುವಂತ ಕಾನ್ಸೆಪ್ಟ್. ಮೊದಲೆಲ್ಲ ಗೆಸ್ಟ್ ಲೆಕ್ಚರರ್ ಅಂತಾನೆ ಇರ್ತಾ ಇತ್ತು. ಗೆಸ್ಟ್ ಲೆಕ್ಚರರ್ ಅಲ್ಲ, ಟೆಂಪರರಿ ಲೆಕ್ಚರರ್ ಅಂತ ಇರ್ತಾ ಇತ್ತು. ಅವ್ರಿಗೆ ಸಂಬಳ ಪರ್ಮನೆಂಟ್ ಲೆಕ್ಚರರ್ಗಿಂತ 10 ರೂಪಾಯಿ ಕಡಿಮೆ ಕೊಡ್ತಾ ಇದ್ರು. ಈ 750 ಅಥವಾ 1050 ಬೇಸಿಕ್ ಇದ್ರೆ 1040 ಕೊಡ್ತಾ ಇದ್ರು. ಇನ್ನು ಉಳಿದಿದ್ದು ಏನು ವ್ಯತ್ಯಾಸ ಇರಲಿಲ್ಲ. DA ಆಗ್ಲಿ ಉಳಿದಿದ್ದಾಗ್ಲಿ ಯಾವ ವ್ಯತ್ಯಾಸನೂ ಇರ್ತಿರ್ಲಿಲ್ಲ. ಈಗ ಅದನ್ನ ವರ್ಷಕ್ಕೆ 9 ತಿಂಗಳು, 8 ತಿಂಗಳು, 10 ತಿಂಗಳು, ಕರೆಕ್ಟ್ ಆಗಿ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ.
ಕೊಟ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಕಳ್ಸೋದು, ಅಂದ್ರೆ ಅವ್ರು ಡಿಸ್ಕಂಟಿನ್ಯೂ ಆಗುತ್ತೆ. ಅಂದ್ರೆ ಲೆಕ್ಚರ್ಗಳು ನಿಜವಾದ ಅರ್ಥದಲ್ಲಿ ಉಪನ್ಯಾಸಕರು ಆಗಿರೋದಿಲ್ಲ. ಅವ್ರು 3 ತಿಂಗಳು ಏನು ಸಂಬಳ ಇಲ್ಲದೆ ಮತ್ತೇನೇನೋ ಬೇರೆ ಕೆಲಸ ಮಾಡ್ಕೊಳ್ತಾರೆ, ಅಥವಾ ಊರಿಗೆ ಹೋಗಿ ಎಜುಕೇಶನಲ್ ಟಚ್ ಹೊರಟೋಗುತ್ತೆ. ಅಷ್ಟು ಇನ್ವಾಲ್ವ್ ಆಗಿ ಅವರಿಗೆ ಪಾಠ ಮಾಡಕ್ ಆಗೋದಿಲ್ಲ ನ್ಯಾಚುರಲ್ ಆಗಿ. ಆಮೇಲೆ ಒಂದ್ ಕಾಲೇಜ್ನಲ್ಲಿ ಇದ್ರೆ ಆ ಕಾಲೇಜಿನ ಅಟ್ಮಾಸ್ಫಿಯರ್ಗೆ ತಕ್ಕಂತೆ, ಅಲ್ಲಿ ಆಡಳಿತಕ್ಕೆ ತಕ್ಕಂತೆ, ಅಲ್ಲಿ ಸ್ಟ್ಯಾಂಡರ್ಡಿಗೆ ತಕ್ಕಂತೆ ಅವರು ಹೊಂದ್ಕೊಂಡು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. 2 ದಿನ ಇಲ್ಲಿರ್ರಿ, 3 ದಿನ ಇಲ್ಲಿರಿ, ಇನ್ 3 ದಿನ ಇನ್ನೊಂದ್ ಕಡೆ ಇರಿ, ಮತ್ತೆ ಹೀಗೆ ಅಂದ್ಕಂತ ಹೋದ್ರೆ ಅವರು ಎಲ್ಲೂ ಇಲ್ದಂಗ ಆಗ್ಬಿಡ್ತಾರೆ. ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಅದರಿಂದ ಇವೆಲ್ಲ ವಿಷಯಗಳನ್ನ ಒಂದು ಇದರಲ್ಲಿ ಮನವಿ ತರ ಮಾಡಿ ಡಿಸ್ಕಸ್ ಮಾಡಿ ಫಸ್ಟ್, ಆಮೇಲೆ ಮುಂದಿನ ಏನು ಸರಿಯಾದ ಮಾರ್ಗ ಇದೆ ಅದನ್ನ ಕಂಡುಕೊಳ್ಳೋದು ಬೆಟ್ರು ಅಂತ ನನ್ಗನ್ಸುತ್ತೆ. ವಿಷಯದ ಆಳಕ್ಕೆ ನಾನು ಹೋಗಿಲ್ಲ. ನೀವೆಲ್ಲ ಅಂಕಿಅಂಶಗಳನ್ನ ಕರೆಕ್ಟ್ ಆಗಿ ನೀಡಿದ್ರೆ ಅದು ಮತ್ತೆ ಆಳಕ್ಕೆ ಹೋಗಿ ಮುಂದಿನ ವಿಚಾರಗಳನ್ನು ಮಾಡ್ಬೋದು. ಅಷ್ಟು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ. ಎಚ್ ರಾಜಾ ಸಾಬ್ ಸರ್ಗೆ ಧನ್ಯವಾದಗಳು. ಸರ್ ಇಲ್ಲಿ ತನಕ ಟೈಮ್ ಮಾಡ್ಕೊಂಡ್ ಬಂದು ಮೊದಲನೇದಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಸರ್, ಖಂಡಿತವಾಗ್ಲೂ ನೀವು ಹೇಳಿದ ಎಲ್ಲಾ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಈ ಹೋರಾಟನ ಮುಂದುವರಿಸ್ತೀವಿ ಸರ್. ನಮ್ಮ ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಸದಾ ನಮಗೆ ಬೇಕು ಅಂತ ಹೇಳ್ತಾ ನಿಮಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಸ್ನೇಹಿತರೆ, ಮುಂದೆ ನಿಂಗೇಗೌಡ ಸರ್ ಮಾತಾಡೋ ತರ ಇದ್ದೀರಾ ಸರ್? ರಾಜೇಶ್, ನಾನು ಈಗ ಬರ್ತಾ ಇದ್ದೀನಿ ಮನೆಗೆ. ಓಕೆ ಸರ್, ಓಕೆ. ನನಗೆ 3 ರಿಂದ 3:15 ನಿಮಿಷ ಯಾರು ಒಬ್ರು ಮಾತಾಡಿ, ನಾನು Okay, ಬಂದ ಜಾಯ್ನ್ ಆಗ್ಬಿಡ್ತೀನಿ. ಸರಿ ಸರ್, ಸರಿ ಸರಿ. ನಾನು ಇಂಟರಪ್ಟ್ ಆಗ್ಬೋದು ಯಾರ ಮಾತಾಡ್ಬೇಕಾದ್ರೆ? ಇನ್ಯಾರ ನಿಮ್ ಲೆಕ್ಚರ್ಗಳು ಮಾತಾಡ್ಬೋದಾದ್ರೆ? ಅದೇ ಮೋಸ್ಟ್ಲಿ ಸರ್ ಮುನಿಗಪ್ಪ ಸರ್ ಮುಗಿಸ್ತಾರೆ ಸರ್ ಬೇಗ. ಅವ್ರನ್ನ 5 ನಿಮಿಷ ಮಾತಾಡುತ್ತಾರೆ ಸರ್. 5 ಆಯ್ತಾಯ್ತು, ಮುಗಿಸ್ಬಿಡಿ. ನನಗೆ ರೆಡಿ ಇವನಿ. ನಾನು ಕೆಳಗಡೆ ಕಾಫಿಗೆ ಬಂದೆ ಅಷ್ಟೇ, ಮತ್ತೆ ಮೇಕಪ್. ಓಕೆ ಸರ್, ಎಸ್. ಓಕೆ, ಮುನಿಗಪ್ಪ ಸರ್ ಇದೀರಲ್ಲ ಸರ್ ತಾವು? ಇದೀರಾ ಸರ್? ಸರ್ ಹಲೋ ಮುನಿಗಪ್ಪ ಸರ್. ಸರ್ ನೀವು ಅನ್ಮ್ಯೂಟ್ ಮಾಡ್ಕೊಬೋದು. ನಿಮ್ಮನ್ನ ಕೋಸ್ಟ್ ಮಾಡಿದ್ದೀನಿ. ಸರ್ ಸರ್ ವಿಡಿಯೋ ಕೂಡ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ವಿಡಿಯೋ ಪಕ್ಕದಲ್ಲಿ ಆಗಿದೆ ಸರ್, ಈಗ ಆಗಿದೆ ಸರ್. 1 ನಿಮಿಷ ಸರ್. ಸ್ನೇಹಿತರೆ, ನಮ್ಮ ಜೊತೆಗೆ ಇವಾಗ ಪ್ರೊಫೆಸರ್ ಎ ಮುನಿಗಪ್ಪ ಸರ್ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿಗಳು, ಶೈಕ್ಷಣಿಕ ಹೋರಾಟದಲ್ಲಿ ಸಕ್ರಿಯವಾಗಿರೋರು, ಶಿಕ್ಷಣ ತಜ್ಞರು, ಸಾಹಿತಿಗಳು, ಹೋರಾಟಗಾರರು. ಅವ್ರು ಇವಾಗ ಈ ವಿಷಯದ ಬಗ್ಗೆ ಮಂಡಿಸ್ಬೇಕು ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಸರ್. ಗೋ ಹೆಡ್ ಸರ್. ನಮಸ್ಕಾರ. ನಾನು ಇದುವರೆಗೂ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನ ಪೂರ್ತಿ ಕೇಳಲಿಲ್ಲ, ಈಗದಾಗಿನ ಜಾಯಿನ್ ಆಗ್ತಾ ಇದ್ದೇನೆ. ಆದರೆ ವಿಷಯದ ಮಾಹಿತಿ ಪ್ರಕಾರ ಅಥವಾ ನಾನು ತಿಳ್ಕೊಂಡ ಪ್ರಕಾರ ಇದು ಗಂಭೀರವಾಗಿರ್ತಕ್ಕಂಥ ಒಂದು ವಿಷಯ ಅನ್ನೋದು ಮಾತ್ರ ನನಗೆ ಗೊತ್ತು. ಇವರು ಶಿಕ್ಷಣ ಮತ್ತು ಆರೋಗ್ಯ ಈ ಎರಡರ ಬಗ್ಗೆ ರಾಜಿ ಮಾಡ್ಕೊಳ್ಳೋದು ಅಥವಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗೋದು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಒಂದು ಗಟ್ಟಿಯಾಗಿರ್ತಕ್ಕಂಥ ತಳಹದಿಯನ್ನ ಇದಕ್ಕೆ ಮಾಡ್ಕೊಡ್ಲಿಕ್ಕೆ ಬೇಕಾಗುತ್ತೆ. ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಅನ್ನೋದರ ಅರಿವು ಅವ್ರಿಗೆ ಬೇಕಾಗುತ್ತೆ. ಅವರಿಗೆ ಇದನ್ನು ತಿಳಿಸ್ಕೊಡ್ತಕ್ಕಂತಹ ಇವರು ಥಿಂಕರ್ಸ್ ಯಾರಿದಾರೋ ನನಗೆ ಗೊತ್ತಿಲ್ಲ. ಅವರು ಸರಿಯಾದ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿಕ್ ನಾನು ಬಯಸ್ತೇನೆ. ಈಗ ಇದ್ರ ಪ್ರಕಾರ ಇಷ್ಟು 4,000 ಜನ ಅತಿಥಿ ಉಪನ್ಯಾಸಕರು ಹೊರ ತೆಗೆದು ಬಿಡುವುದು ಅಂತ ಯೋಚನೆ ಮಾಡ್ತಾ ಇದ್ದಾರಲ್ಲ, ಹಾಗಾದ್ರೆ ಅವ್ರ ಇದ್ದು ಏನಾಗ್ತಾ ಇತ್ತು ಇಲ್ಲಿವರೆಗೆ? ಹೊರೆಯಾಗಿದ್ರು. ಹಾಗಾದ್ರೆ ಯಾಕಾಗಿ ಇದ್ರು, ಏನ್ ಮಾಡ್ತಾ ಇದ್ರು? ಇವನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತಲ್ಲ. ಹಾಗಾದ್ರೆ ಅವ್ರನ್ನಷ್ಟು ತೆಗೆದು ಬಿಟ್ರು ಅಂತಂದ್ರೆ ಏನ್ ಮಾಡ್ತೀರಾ? ಎಲ್ಲೋ ಕೆಲವ್ರು ಮಾತ್ರ ಇಲ್ಲಿ ತಗೊಂಡು ಇದು ಮಾಡ್ತೀರಾ? ಈಗ ನಾನ್ ಕೇಳಿದ ಪ್ರಕಾರ ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೋಗಿ ಇವರು ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ಅನ್ನೋದನ್ನ ಹೇಳಿದ್ರು. ಇದು ಹೇಗೆ ಅಂತಂದ್ರೆ, ಈ ಆಕಳುಗಳು ಇರ್ತಾವಲ್ಲ, ಇಲ್ಲಷ್ಟು ಮೇಯ್ದೆ ಅಲ್ಲಷ್ಟು ಮೇಯ್ದೆ, ಆ ಹೊಲದಲ್ಲಿ ಇಷ್ಟು ಈ ಹೊಲದಲ್ಲಿ ಇಷ್ಟು ಮೇಯ್ಕೊಂಡು ಹೋಗೋದಿದೆಯಲ್ಲ, ಆ ರೀತಿಯ ಒಂದು ಕ್ರಮ ಆಗ್ಬಿಡುತ್ತೆ. ಯಾವ ಜವಾಬ್ದಾರಿನೂ ಇರಲ್ಲ, ಏನೂ ಇರೋದಿಲ್ಲ. ಅತಿಥಿ ಉಪನ್ಯಾಸಕರು ಅಂತಂದಾಗೇನೆ ಅವರು ಪರ್ಮನೆಂಟ್ ಅಲ್ಲದೆ ಇರೋದ್ರಿಂದ ಎಲ್ಲ ಕಾರ್ಯವನ್ನು ಕೊಡ್ಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ಅನುಮಾನ ಇರೋ ಸಂದರ್ಭದೊಳಗೇನೆ ಇದ್ರ ಜೊತೆ ಇದೊಂದು ಹಾಕೋದಿದೆಯಲ್ಲ, ಇದು ಇನ್ನಷ್ಟು ಆತಂಕಕ್ಕೆ ತರ್ತಕ್ಕಂಥ ಒಂದು ವಿಚಾರ ಅಂತ ನಾನು ಅನ್ಕೊಂಡಿದ್ದೆ. ಬಹುಶಃ ನಿಮ್ಗೆಲ್ಲ ಗೊತ್ತಿರಬಹುದು, ಮುಂಚೆ ಇದೇ ತರ ಒಂದು ಸಿಸ್ಟಮ್ ಇತ್ತು. ಒಬ್ಬ ಅತಿಥಿ ಉಪನ್ಯಾಸಕ ಅಂತಂದ್ರೆ ಬೇರೆ ಒಂದೇ ಕಾಲೇಜಲ್ಲಿ ಪಾಠ ಮಾಡ್ತಾ ಇರ್ಲಿಲ್ಲ. ಶನಿವಾರ ಒಂದು ಕಾಲೇಜಲ್ಲಿ ಮಾಡ್ತಾ ಇದ್ದ, ಸೋಮವಾರ ಇನ್ನೊಂದು ಕಾಲೇಜ್, ಮತ್ತೊಂದು ಕಾಲೇಜ್, ಈ ತರ ಬೇರೆ ಬೇರೆ ಕಾಲೇಜುಗಳಲ್ಲಿ ಅವರು ಉಪನ್ಯಾಸವನ್ನು ಮಾಡ್ತಾ ಇದ್ರು. ಆದ್ರೆ ಇದು ಎಷ್ಟು ಆತಂಕಕಾರಿ ಅನ್ನೋದು ಅರ್ಥ ಮಾಡ್ಕೊಂಡ ನಂತರ
ಅವರಿಗೆ ಕನ್ಸಾಲಿಡೇಟೆಡ್ ಅಮೌಂಟ್ ಕೊಟ್ಬಿಟ್ಟು ಅವ್ರನ್ನ ಒಂದೇ ಕಡೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು. ಯಾರು ಮಾಡಿದ್ದು? ನಾವು ಮಾಡಿದ್ದಲ್ವಲ್ಲ, ನೀವೇ ಮಾಡಿದ್ದು. ಯಾಕೆ ಮಾಡಿದ್ರಿ ಹಾಗಾದ್ರೆ? ಹಾಗೆ ಮಾಡಿದವ್ರು ಪುನಃ ವಾಪಸ್ ಈಗ ಒಬ್ಬ ಅಧ್ಯಾಪಕರಿಗೆ ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಹೇಳ್ತಾ ಇದ್ದೀರಾ? ಇದರ ಹಿಂದಿನ ಲಾಜಿಕ್ ಏನು? ಆವಾಗ ಮಾಡ್ತಕ್ಕಂಥ ಲಾಜಿಕ್ ಏನು, ಈಗ ಲಾಜಿಕ್ ಏನು? 350 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಅಧ್ಯಾಪಕ ನೇಮಕ ಮಾಡ್ತೇನೆ ಅಂತಂದ್ರೆ ಯಾವ ರೇಷಿಯೋ ಇದು? ಸ್ಟೂಡೆಂಟ್ಸ್ ಟೀಚರ್ ರೇಷಿಯೋ ಇದೆಯಲ್ಲ, ಅದಕ್ಕೊಂದು ಯಾವುದೋ ಒಂದು ನಿಗದಿತ ಕ್ರಮ ಇದೆಯಲ್ಲ, ಆ ಕ್ರಮವನ್ನು ಅನುಸರಿಸ್ತಾ ಇದ್ದೀರಾ? ಮೊದಲು ಅದು ಹೇಳಿ. ಸ್ಟೂಡೆಂಟ್ಸ್ ಮತ್ತು ಟೀಚರ್ ರೇಷಿಯೋ ಎಷ್ಟಿದೆ, ಅದ್ರ ಪ್ರಕಾರ ನೀವು ಮಾಡ್ತಾ ಇದ್ದೀರಾ ಹೇಗೆ? ಅದು ಇಲ್ಲ ಅಂತಂದ್ರೆ ನೀವು ಮಾಡ್ತಕ್ಕಂಥದ್ದು ಅನ್ಯಾಯ ಅಲ್ವಾ? ಒಂದ್ ಕಡೆಗೆ ಆ ಟೀಚರ್ಸ್ ಮನೆಗೆ ಕಳಿಸೋದು, ಇನ್ನೊಂದು ಕಡೆಗೆ ಯಾವುದೇ ಜವಾಬ್ದಾರಿ ಇಲ್ಲದ ಈ ರೀತಿಯೊಳಗೆ ಈ ಕ್ರಮಗಳು ನಡೀತಕ್ಕಂಥ ಕಾರ್ಯಗಳ ನಡೆಯೋ ರೀತಿಯೊಳಗೆ ಒಂದು ಯೋಜನೆ ರೂಪಿಸ್ತಕ್ಕಂಥದ್ದು. ಇದರಿಂದ ಸಫರ್ ಆಗೋದು ಯಾರು? ನಮ್ಮ ವಿದ್ಯಾರ್ಥಿಗಳಿಗೆ ತಾನೇ ಸಫರ್ ಆಗೋದು. ಅಲ್ಲ, ಯಾವುದೋ ಒಂದು ಕಾಲೇಜಲ್ಲಿ ಇದ್ರೆ ಆ ಮೇಷ್ಟ್ರ ಬಗ್ಗೆ ಪ್ರೀತಿ ಇರ್ತದೆ, ಆ ಸಬ್ಜೆಕ್ಟ್ ಬಗ್ಗೆ ಪ್ರೀತಿ ಇರ್ತದೆ, ಆಮೇಲೆ ಹೊಂದಾಣಿಕೆ ಇರ್ತದೆ, ಪಾಠಗಳನ್ನ ಕಲಿತಾರೆ. ಇದಲ್ಲದೆ ಇವತ್ತು ಒಂದು ದಿವಸ ಬರ್ತಾರೆ ಮತ್ತೆ ಸರಿಯಲ್ಲ ಅಂತ ಅನ್ಸುತ್ತೆ ಸರ್. ಇದನ್ನ ಬಹುಶಃ ವಾಪಸ್ ತಗೊಳ್ತಕ್ಕಂಥದ್ದು ಖಂಡಿತ ಅವಶ್ಯಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಕಾರ್ಯಕ್ರಮವನ್ನು ಹಾಕೋಬೇಕು ಅದು ಅವಶ್ಯಕ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮಸ್ಕಾರ. ಮುರಿಗಪ್ಪ ಸರ್ ಅವ್ರಿಗೆ ಧನ್ಯವಾದಗಳು. ಸರ್ ಒಂದು ವಿಷಯ ಎಲ್ಲರ ಮುಂದೆ ಮಂಡಿಸಿದ್ದಾರೆ, ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಿಂದೆ ಈ ರೀತಿ ಒಂದು ಈ ರೀತಿ ಒಂದು ನಿಯಮ ಇತ್ತು, ಒಂದೊಂದ್ ದಿನ ಒಂದೊಂದು ಕಾಲೇಜ್ಗೆ ಹೋಗಿ ಅಂತ ಇತ್ತು. ಅದಾದ್ಮೇಲೆ ಅದರಿಂದ ಸಮಸ್ಯೆ ಅರಿದುಕೊಂಡು ಸರ್ಕಾರ ವಾಪಸ್ ಮಾಡಿ ಒಂದು ಕಾಲೇಜ್ಗೆ ಅಂತ ನಿಗದಿ ಮಾಡಿದ್ರು. ಮತ್ತೆ ಇವಾಗ 3 ದಿನ ಆ ಕಾಲೇಜು 3 ದಿನ ಈ ಕಾಲೇಜ್ಗೆ ಹೋಗಿ ಅಂತ ಏನ್ ಹೇಳ್ತಿರೋದು, ಏನಿದೆ ಲಾಜಿಕ್ ಅಂತ ಸರ್ ಪ್ರಶ್ನೆ ಮಾಡಿದ್ರು. ಇದು ಖಂಡಿತವಾಗ್ಲೂ ಸರಿಯಾದ ಪ್ರಶ್ನೆ. ಇದನ್ನ ನಾವು ಕೇಳ್ಬೇಕಾಗುತ್ತೆ ಸರ್ಕಾರಕ್ಕೆ. ಯಾವ ರೀತಿ ದಿನಕ್ಕೊಂದು ಕಾನೂನುಗಳನ್ನ ಮಾಡ್ತಾ ಸರ್ಕಾರಗಳು. ಒಂದು ಪರ್ಮನೆಂಟ್ ಉಪನ್ಯಾಸಕರು ಸರ್, ಅವರು ಕೂಡ ಸಂಕಷ್ಟ. ನೆಕ್ಸ್ಟ್ ಅತಿಥಿ ಉಪನ್ಯಾಸಕರು ಜೀವನ ಮಾಡೋದೇ ಕಷ್ಟ ಇರುವಂತ ಸಂದರ್ಭದಲ್ಲಿ ಈ ರೀತಿ ಯಾವುದೇ ಮುಂದಾಲೋಚನೆ ಮಾಡದೆ ಏಕಾಏಕಿ ಈ ತರ ಡೆಪ್ಯುಟೇಷನ್ ಆಗ್ತಿರುವಂತದ್ದು ನೂರಾರು ಜನ ಸರ್, ಸಾವಿರಾರು ಜನ ಅತಿಥಿ ಉಪನ್ಯಾಸಕರು ನಾವು ಬೀದಿ ಪಾಲಾಗುವ ಒಂದು ಸಂದರ್ಭ ಬಂದಿದೆ ಸರ್. ಮತ್ತೊಮ್ಮೆ ನೀವು ಈ ವಿಷಯ ಮಂಡಿಸಕ್ಕೆ ಧನ್ಯವಾದಗಳು ಸರ್. ರಾಜೇಶ್, ಒಂದು ಪಾಯಿಂಟ್ ರೈಸ್ ಮರ್ತ್ಬಿಟ್ಟಿದ್ದೆ. ಒಂದು ಪಾಯಿಂಟ್ ಹೇಳಿ ಸರ್. ಸರ್ ಹೇಳಿ ಸರ್, ಹೇಳಿ. ಅದೇನಂದ್ರೆ 340 ಅಲ್ವಾ ಅವ್ರು ಹೇಳ್ತಾ ಇರೋದು? ಈಗ ಎಷ್ಟು ಸರ್? 320:1 ಸರ್. 320 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ. 320:1 ಟೀಚರ್ ಅಂದ್ರೆ ಬಹಳ ಅವೈಜ್ಞಾನಿಕ ಅದು. ಯಾಕಂದ್ರೆ ವಿಜ್ಞಾನದ ಸಬ್ಜೆಕ್ಟ್ಗಳು ಇರ್ತವೆ. ವಿಜ್ಞಾನದ ಸಬ್ಜೆಕ್ಟ್ಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಸೈನ್ಸ್ ಕಾಲೇಜ್ಗಳಲ್ಲಿ ರೇಷಿಯೋ ಇರೋದು 1:20 ಐಡಿಯಲ್. ಆಮೇಲೆ ನಮ್ಮ ಸೆಂಟ್ರಲ್ ಇದು ಸ್ಕೂಲ್ಗಳಲ್ಲಿ 1:40. 1:40 ಅಂದ್ರೆ 40 ಸ್ಟೂಡೆಂಟ್ಸ್ದು ಲ್ಯಾಬ್ ಮಾಡೋದೇ ಕಷ್ಟ. 20 ಸ್ಟೂಡೆಂಟ್ ಒಂದು ಲ್ಯಾಬ್ ಮಾಡ್ಬೇಕು. ಆಕ್ಚುಲಿ ಅದನ್ನ ತಿಳಿಸ್ಬೇಕು. ಎಲ್ಲ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಒಂದೇ ಸಲಕ್ಕೆ ನೀವು 300 ಸ್ಟೂಡೆಂಟ್ಸ್ ಅನ್ನ ಸೈನ್ಸ್ ಡೆಮಾನ್ಸ್ಟ್ರೇಷನ್ ಅಥವಾ ಪ್ರಾಕ್ಟಿಕಲ್ಗೆ ಅವ್ರನ್ನ ಸಾಧ್ಯನೇ ಇಲ್ಲ, ಅವ್ರನ್ನ ಅಡ್ರೆಸ್ ಮಾಡೋದು ಅಥವಾ ಪಾಠ ಮಾಡೋದು. ಸೊ ಸೈನ್ಸ್ ಸಬ್ಜೆಕ್ಟ್ಗಳಿಗಂತೂ ಇದು ಬಹಳ ಅವೈಜ್ಞಾನಿಕವಾದಂತು. ಇವನ್ ಆರ್ಟ್ಸ್ ಸಬ್ಜೆಕ್ಟ್ ನಲ್ಲೂ ಒಂದೇ ಸಲಕ್ಕೆ 300 ಚಿಲ್ಲರೆ ವಿದ್ಯಾರ್ಥಿಗಳನ್ನೇನು ಮೈಕ್ ಇಟ್ಬಿಟ್ಟು ಪಾಠ ಮಾಡ್ತೀರಾ? ಮೇಸ್ಟ್ರುಗಳು ಕಾಣೋದೇ ಇಲ್ಲ ಎಲ್ಲಿದ್ದಾರೆ ಅಂತ. ಸೊ ಇದು ಯಾಕೆ ಅವರು ಅಷ್ಟೊಂದು ದೊಡ್ಡ ರೇಷಿಯೋ ಇಟ್ಟಿದಾರೋ? ಇವನ್ ನಾವು ನ್ಯಾಕ್ ಅಸೆಸ್ಮೆಂಟ್ಗೆ ಹೋಗ್ತೀವಲ್ಲ ಕಾಲೇಜ್ಗಳಿಗೆ, ಅದೇ ಕೇಳೋದು ನಾವು. ಆರ್ಟ್ಸ್ ನಲ್ಲಿ 1:80, ಸೈನ್ಸ್ ನಲ್ಲಿ 1:40, ಪ್ರಾಕ್ಟಿಕಲ್ ನಲ್ಲಿ 1:20. ಇದು ನಮ್ಮ ಸ್ಟ್ಯಾಂಡರ್ಡ್ ಕಾಲೇಜ್ ಲೆವೆಲ್ ನಲ್ಲಿ. PUC ಅಂದ್ರೆ ಅದಕ್ಕಿಂತನೂ ಇನ್ನೂ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಯಾಕೆಂದ್ರೆ ಅದು PUC ಡಿಸೈಡ್ಸ್ ದೇರ್ ಲೈಫ್ ಟುಮಾರೋ. ಅಲ್ಲಿ ಇಷ್ಟು ಅಸಡ್ಡೆಯಿಂದ 1:371 ಯಾವ ದೃಷ್ಟಿಕೋನದಿಂದ ಮಾಡಿದ್ರು, ಅದು ಸೈಂಟಿಫಿಕ್ ಬೇಸಿಸ್ ಏನು, ಅದನ್ನ ಗೌರ್ಮೆಂಟ್ ಹೆಂಗ್ ಜಸ್ಟಿಫೈ ಮಾಡ್ಕೊಳ್ತದೆ, ಇದು ಪ್ರಶ್ನಿಸುವಂತ ಸಮಯ. ನನ್ಗಂತೂ ಅದು ಅರ್ಥನೇ ಆಗೋದಿಲ್ಲ. 1:300 ಸಮಥಿಂಗ್ ಅಂದ್ರೆ 320 ಅಂದ್ರೆ ಯಾಕೆ ಹೋಯ್ತು 1:320? 320 ಸ್ಟೂಡೆಂಟ್ಗಳಿಗೆ ಒಬ್ಬ ಟೀಚರ್ ಪಾಠ ಮಾಡಕ್ ಸಾಧ್ಯ ಅಟ್ ದಿ ಸೇಮ್ ಟೈಮ್? ಇಷ್ಟೇ ನಂದು, ಮತ್ತೇನಿಲ್ಲ. ಥ್ಯಾಂಕ್ ಯು. ಇಲ್ಲ, ರಾಜಾ ಸಾಹೇಬ್ ಸರ್ ಹೇಳಿದ್ದು ಕರೆಕ್ಟ್ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಆರ್ಟ್ಸ್ ಕಾಲೇಜಲ್ಲಿ ಆದ್ರೆ ಒಂದ್ ಕಡೆ ಹಾಕೊಂಡ್ಬಿಟ್ಟು 350 ಜನರಿಗೆ ಇವ್ರು ಹೇಳಿದಾಗೆ ಮೈಕ್ ಹಾಕೊಂಡು ಪಾಠ ಮಾಡ್ಬಿಡ್ಬೋದು. ಆದ್ರೆ ಪರ್ಸನಲ್ ರಿಲೇಶನ್ಶಿಪ್ ಬರೋದೇ ಇಲ್ವಲ್ಲ ಆರ್ಟ್ಸ್ ಒಳಗೆ. ಆಮೇಲೆ ಸೈನ್ಸ್ ಅಲ್ಲಂತೂ ಖಂಡಿತ ಇಂಪ್ರಾಕ್ಟಿಕಲ್. ಹಾಗಾಗಿ ಇದನ್ನ ವಾಪಸ್ ತಗೋ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅಂತ ಅನ್ಕೊಂಡಿದ್ದೇನೆ.
ಧನ್ಯವಾದಗಳು ರಾಜಾ ಸಾಬ್ ಸರ್ ಮತ್ತೆ ಮುರಿಗಪ್ಪ ಸರ್ ಇಬ್ರಿಗೂ. ಸ್ನೇಹಿತರೆ, ಇವಾಗ ಸರ್ ನಿಂಗೇಗೌಡ ಸರ್ ಇದ್ದೀರಾ ಸರ್? ನಾನು ಮಾತಾಡ್ತೀನಿ ರಾಜೇಶ್ ಈಗ. ಸರ್ ನಿಮ್ದು ವಿಡಿಯೋ ಒಂದು ಆನ್ ಮಾಡ್ಬೇಕು ಸರ್. ಯಾಕೆ ಬರ್ತದೆ ವಿಡಿಯೋದ್ದು? ಸರ್ ಪಕ್ಕದಲ್ಲೇ ಸರ್, ಈ ಆಡಿಯೋ ಪಕ್ಕದಲ್ಲೇ ವಿಡಿಯೋ ಆಪ್ಷನ್ ಇರುತ್ತೆ ನೋಡಿ ಸರ್. ಮಾಡ್ತಾರೆ. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದಿಂದ ಈ ದಿನ ಏನು ರಾಜ್ಯದಾದ್ಯಂತ ಈ ಒಂದು ವೆಬಿನಾರ್ ನಲ್ಲಿ ನಮ್ಮ ಸ್ನೇಹಿತರಾದಂತ ರಾಜೇಶ್ ಅವರು ಲಿಂಕ್ ಕಳಿಸಿದ್ರು. ಈ ವಿಚಾರವಾಗಿ ಮಾತನಾಡ್ಬೇಕು ಸರ್ ಅಂತ ಕೂಡ ಹೇಳಿದ್ರು. ಈ ವಿಚಾರದಲ್ಲಿ ಈಗಾಗ್ಲೇ ಬಹುಶಃ ಕಳೆದ 1 ಗಂಟೆ 10 ನಿಮಿಷದಿಂದ ನಿರಂತರವಾಗಿ ಹಿರಿಯರು, ಮಾರ್ಗದರ್ಶಕರು ಮತ್ತು ಗೌರವಿತರಾದಂತ ಮರಳು ಸಿದ್ದಪ್ಪನವ್ರು ಮಾತಾಡವ್ರೆ, ರಾಜಾ ಸಾಹೇಬ್ರು ಮಾತಾಡವ್ರೆ, ಮುರುಗಪ್ಪನವ್ರು ಮಾತಾಡವ್ರೆ, ಮತ್ತೆ ಪ್ರಾಸ್ತಾವಿಕವಾಗಿ ನಮ್ಮ ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿಗಳವರು ಮಾತಾಡವ್ರೆ. ರಾಜೇಶ್ ಬಗ್ಗೆ ನನಗೆ ಬಹಳ ವರ್ಷಗಳಿಂದ ಗೊತ್ತು. ಯಾಕೆಂದ್ರೆ ರಾಜೇಶ್ ಕೇವಲ ಅತಿಥಿ ಉಪನ್ಯಾಸಕರ ಸಂಘದಲ್ಲಿ ಮಾತ್ರ ಇಲ್ಲ, ಈ ರಾಜ್ಯದ ಒಂದು ಶೈಕ್ಷಣಿಕ ವ್ಯವಸ್ಥೆಯ ಚಿಂತಕರ ಸಾಲಿನಲ್ಲೂ ಕೂಡ ಪಾಪ ನಿರಂತರವಾಗಿ ಅವರು ಕೆಲಸ ಮಾಡ್ತಾ ಇರೋದು ನನಗೆ ಗೊತ್ತಾಗದೆ. ನಾನು ನಿಂಗೇಗೌಡ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಅಧ್ಯಕ್ಷನಾಗಿ ನಾನು ಕಳೆದ 6 ವರ್ಷದಿಂದ ಕೆಲಸ ಮಾಡ್ತಾವನೆ. ಈಗೇನು ದಿನಾಂಕ 7/5/2026 ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವದ ನಿರ್ದೇಶಕರಾದಂತಹ ಭರತ್ SLV ಸರ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 4718 ಜನ ಉಪನ್ಯಾಸಕರನ್ನ ಲೆಸ್ ವರ್ಕ್ ಲೋಡ್, ಕಾರ್ಯಭಾರದ ಕೊರತೆ ಅಂತೇಳಿ ಅವ್ರನ್ನೆಲ್ಲ ರ್ಯಾಂಡಮೈಸೇಷನ್ ಮಾಡಿ ವಾರದ 3 ದಿನಗಳ ಕಾಲ ಬೇರೊಂದು ಕಾಲೇಜ್ಗೆ ಅವ್ರನ್ನ ನಿಯೋಜನೆ ಮಾಡ್ಬೇಕು ಅಂತ ಹೇಳಿದ್ರೆ, ಇದರ ಪರಿಣಾಮ ನೇರವಾಗಿ ಶಿಕ್ಷಣ, ಕಾಲೇಜಿನ ವ್ಯವಸ್ಥೆ, ಅದೆಲ್ಲದಕ್ಕಿಂತ ಹೆಚ್ಚಿಗೆ ಏನು ಜೀವನವನ್ನ ನಿರ್ವಹಣೆ ಮಾಡೋಕೆ ನಮ್ಮ ಉಪನ್ಯಾಸಕರು, ಅದರಲ್ಲೂ ಈ ಪದ ಅತಿಥಿ ಉಪನ್ಯಾಸಕರು ಅನ್ನೋದೇ ಕೂಡ ಅದೊಂಥರ ಶೋಷಣೀಯ ಪದ. ತಾಂತ್ರಿಕವಾಗಿ ಅವ್ರು ಕೊಡ್ಬೇಕಾದಂತ ಹಕ್ಕುಗಳನ್ನ ಕೊಡದೇ ಇರೋದಕ್ಕೋಸ್ಕರ ನ್ಯಾಯಾಲಯಗಳ ತೀರ್ಪು ಮತ್ತೆ ತಾಂತ್ರಿಕವಾಗಿ ಉಪಯೋಗಿಸುವಂತ ಪದ. ಅವ್ರನ್ನ ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಅಂತ ಕರಿಕೆ ನಂದು ಮೂಲಭೂತವಾದಂತ ತಕರಾರದೆ. ಅವರು ಉಪನ್ಯಾಸಕರು, ಶೈಕ್ಷಣಿಕ ವ್ಯವಸ್ಥೆಯ ಒಂದು ಭಾಗ. ಹಾಗಾಗಿ ಅವರ ಏನು ಕಾರ್ಯನಿರ್ವಹಣೆ ಮಾಡೋದಕ್ಕೆ ಗಂಭೀರವಾದಂತಹ ತೊಡಕಾಯ್ತದೆ. ಅವ್ರನ್ನ ಕೆಲಸದಿಂದ ತೆಗೆಯುವಂಥದ್ದು, ವಂಚನೆ ಮಾಡುವಂತ ಕ್ರಮ ತೀವ್ರವಾದಂತಹ ಖಂಡನೀಯವಾದಂತಹ ವಿಚಾರ. ಮೊದಲನೇದಾಗಿ ಪದವಿ ಪೂರ್ವ ಶಿಕ್ಷಣದ ಬಗ್ಗೆ ಹೇಳುವುದಾದ್ರೆ, ಇಲ್ಲಿ ಒಂದು 3-4 ಮೂಲಭೂತ ಅಂಶಗಳ ಬಗ್ಗೆ ನಾನು ಚರ್ಚೆ ಮಾಡ್ಬೇಕಾಗ್ತದೆ. ಮೊದಲನೇದೇನು ಅಂತ ಹೇಳಿದ್ರೆ, ಆ ಶಿಕ್ಷಣ ಸಮವರ್ತಿ ಪಟ್ಟಿಲಿ ಬರ್ತದೆ. ಸಮವರ್ತಿ ಪಟ್ಟಿಲಿ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡರ ಮೇಲೂ ಕೂಡ ಶಿಕ್ಷಣವನ್ನ ಕೊಡುವಂತಹ ಪರಿಪೂರ್ಣವಾದಂತ ಜವಾಬ್ದಾರಿ ಇದೆ. ಬೇಸಿಕ್ ನೀಡ್ಸ್ ಟು ಪ್ರೊವೈಡ್ ದ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಈಗ ಅದು ಸಂವಿಧಾನದ ಭಾಗವಾಗಿ ತಿದ್ದುಪಡಿಗಳಾಗಿರೋದ್ರಿಂದ ಅದು ಮೂಲಭೂತ ಕರ್ತವ್ಯನೂ ಹೌದು, ಮೂಲಭೂತ ಹಕ್ಕು ಕೂಡ ಹೌದು. ಇಂತಹ ಒಂದು ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರನೂ ಶಿಕ್ಷಣವನ್ನ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಶಿಕ್ಷಣವನ್ನು ಕೊಡ್ತಾ ಇದೆ. ವಿಶೇಷವಾಗಿ ಈ ಕರ್ನಾಟಕದಲ್ಲಿ ಪದವಿ ಪೂರ್ವ ಶಿಕ್ಷಣ ವ್ಯವಸ್ಥೆ ಅನ್ನೋದೇನದೆ, ಇದು ಹದಿಹರೆಯದ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯವನ್ನ ರೂಪಿಸುವಂತಹ, ಮುಂದಿನ ತಾಂತ್ರಿಕ ಕೋರ್ಸ್ಗಳಿಗೆ ಹೋಗುವಂತ ಮಕ್ಕಳಿಗೆ ಗಂಭೀರವಾಗಿ ಬಹಳ ಪ್ರಬುದ್ಧವಾಗಿ ಅವರ ಭವಿಷ್ಯವನ್ನ ರೂಪಿಸುವಂತಹ ಬಹಳ ಪ್ರಮುಖವಾದಂತ ಘಟ್ಟ. ಇಲ್ಲಿ ಪರಿಸ್ಥಿತಿ ಏನಾಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ +1, +2, ಸೀನಿಯರ್ ಸೆಕೆಂಡರಿ, ಇಂಟರ್ಮೀಡಿಯೇಟ್ ಅಂತ ಬೇರೆ ಬೇರೆ ಹೆಸರಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಕರೀತಾರೆ. ಆದ್ರೆ ಕರ್ನಾಟಕದಲ್ಲಿ ಪದವಿ ಪೂರ್ವ ಶಿಕ್ಷಣ 21/3/1971 ಇಲಾಖೆ ಪ್ರಾರಂಭ ಆಗಿದೆ. ಪ್ರಾರಂಭದಲ್ಲಿ 1 ವರ್ಷ ಮಾತ್ರ, ಅದು 1 ವರ್ಷದ ಪದವಿ ಪೂರ್ವ ಕೋರ್ಸ್ ಆಗಿತ್ತು. ಆ ನಂತರದಲ್ಲಿ ಅದನ್ನ 2 ವರ್ಷದ ಕೋರ್ಸ್ ಮಾಡವ್ರೆ. ಈ ಇಲಾಖೆ ಪ್ರತ್ಯೇಕವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಲವಾರು ಸಮಿತಿಗಳು ವರದಿಗಳನ್ನ ಕೊಟ್ಟವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕುಮಾರ್ ನಾಯಕ್ ಸಮಿತಿ ಇತ್ತೀಚೆಗೆ 2011 ವರದಿ ಕೊಟ್ಟದೆ. ಅದಲ್ಲದಂತೆನೆ ಇನ್ನೂ 1-2-3 ಸಮಿತಿಗಳು, ಬೇರೆ ಬೇರೆ ಸಮಿತಿಗಳು ವರದಿ ಕೊಟ್ಟವೆ. ಈ ವರದಿಗಳ ಆಧಾರದ ಮೇಲೆ ಈ ಇಲಾಖೆಯನ್ನ ಪ್ರತ್ಯೇಕವಾಗಿ ಕಟ್ಟುವಂತ ಕೆಲಸ ಆರಂಭ ಆಗದೆ. ಪ್ರಸ್ತುತ ಪದವಿ ಪೂರ್ವ ಶಿಕ್ಷಣದ ಸಮಸ್ಯೆ ಎಲ್ಗೋಗದೆ ಅಂತಂದ್ರೆ, ನಾವು ಒಂದ್ ಕಡೆ ಅತಿಥಿ ಉಪನ್ಯಾಸಕರು, ಕಾಯಂ ಉಪನ್ಯಾಸಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸರ್ಕಾರ, ನಮ್ಮನ್ನ ನಂಬಿ ಬರುವಂತ ವಿದ್ಯಾರ್ಥಿಗಳು, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ಬೇಕಾದಂತಹ ಒಂದು ಪ್ರಮುಖವಾದಂತ ವಿಚಾರ ಅಂತ ಭಾವಿಸಿ, ಪ್ರಸ್ತುತ
ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 1340 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ. 1340 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 12,913 ಹುದ್ದೆಗಳು ಮಂಜೂರಾತಿ ಆಗಿರುವಂತಹ ಹುದ್ದೆಗಳು. ಪ್ರಸ್ತುತ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 7,642 ಜನ ಕಾಯಂ ಉಪನ್ಯಾಸಕರು ಕರ್ತವ್ಯ ನಿರ್ವಹಣೆ ಮಾಡ್ತಾವ್ರೆ. 5,269 ಉಪನ್ಯಾಸಕ ಹುದ್ದೆಗಳು ಖಾಲಿಯವೆ. ಕಳೆದ 6 ವರ್ಷಗಳಿಂದ ಇಂತಹ ಒಂದು ಪ್ರಮುಖವಾದ ಇಲಾಖೆಯಲ್ಲಿ, ಅದರಲ್ಲೂ ಕೂಡ 11 ಮತ್ತು 12ನೇ ತರಗತಿ ಹದಿಹರೆಯದ ವಯಸ್ಸಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಮಾಡುವಂತಹ ಒಂದು ಪ್ರಮುಖ ಕಾಲಘಟ್ಟದಲ್ಲಿ 5,269 ಹುದ್ದೆಗಳು ಖಾಲಿಯವೆ ಅಂದ್ರೆ ಅದನ್ನು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ಅದು ಶಿಕ್ಷಣದ ಗುಣಮಟ್ಟದ ಕೊರತೆಯನ್ನ ಸೂಚಿಸ್ತಾ ಇದೆ. ಸರ್ಕಾರಕ್ಕೆ ಇದು ಆದ್ಯತೆಯ ವಿಷಯ ಅಲ್ಲ ಅನ್ನುವಂಥದ್ದು ಮೇಲ್ಮುಖವಾಗಿ ಕಾಣಿಸ್ತಾ ಇದೆ. ಕಾರಣ ಏನು? ಕಳೆದ 6 ವರ್ಷದಿಂದ 2020ರಲ್ಲಿ ನಾನು ಆ ಕೋವಿಡ್ ಅವಧಿಲಿ ಆರ್ಥಿಕ ಮಿತವ್ಯಯ ಅಂತೇಳಿ 2016ರಲ್ಲಿ ನೇಮಕಾತಿ ಅಂತ ಉಪನ್ಯಾಸಕರಿಗೆ ಅವ್ರಿಗೆ ಡ್ಯೂಟಿ ರಿಪೋರ್ಟೇ ಮಾಡಿಸ್ಕೊಂಡಿರ್ಲಿಲ್ಲ. ಅವ್ರಿಗೆ 2020 ಸೆಪ್ಟೆಂಬರ್ ತಿಂಗಳಲ್ಲಿ 7 ದಿನ ನಿರಂತರವಾಗಿ PU ಬೋರ್ಡ್ ಮುಂದ್ಗಡೆ ಪ್ರತಿಭಟನೆ ಮಾಡಿಸಿ, ಅವಾಗ ಅವತ್ತಿನ ಶೈಕ್ಷಣಿಕ ಮಂತ್ರಿಗಳಾದಂತ ಸುರೇಶ್ ಕುಮಾರ್ ಸರ್ ಅವರು ಅವ್ರಿಗೆ ವರದಿ ಮಾಡ್ಕಕ್ ಅವಕಾಶ ಮಾಡಿಕೊಟ್ರು. ಅವತ್ತಿಂದ ಇವತ್ತಿನ ತನಕ ಒಬ್ಬ ಉಪನ್ಯಾಸಕನ ನೇಮಕಾತಿ ಆಗಿಲ್ಲ. ಮುಂದುವರೆದು ಇವಾಗ ಏನಾಗದೆ ಪರಿಸ್ಥಿತಿ? ಈ ಕಾಯಂ ಉಪನ್ಯಾಸಕರ ಕೊರತೆಯನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಬಹಳ ಗೌರವಯುತವಾಗಿ ಪ್ರಬುದ್ಧರಾಗಿರುವಂತ ನಮ್ಮ ಇತ್ತೀಚಿನ ಯಂಗ್ಸ್ಟರ್ ಏನು ಅತಿಥಿ ಉಪನ್ಯಾಸಕರವ್ರೆ, ಅವರೆಲ್ಲ MSc, PhD, MCom ದೊಡ್ಡ ಪದವಿಗಳನ್ನ ಮಾಡೋರು, ತುಂಬಾ ಪ್ರಜ್ಞಾವಂತರು, ಪ್ರಬುದ್ಧರು. ಅವರು ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದ್ರಿಂದ ಈ ದಪ್ಪ ನಮ್ಗೆ ಈ ಮಟ್ಟದ ರಿಸಲ್ಟ್ ಬರೋಕ್ ಸಾಧ್ಯ, 86% ರಿಸಲ್ಟ್ ಬರೋಕ್ ಸಾಧ್ಯ ಅಂದ್ರೆ ಅವ್ರು ಕೆಲಸ ಮಾಡಿರೋ ಕಾರಣದಿಂದ. ಇವರದ್ದೇನದೇ ಮನಸ್ಥಿತಿ ಮತ್ತೆ ಇಲ್ಲಿ ವ್ಯವಸ್ಥೆಯ ಭಾಗ ಆಗಿ ಏನಾಗದೆ, ಇರುವಂತಹ ಈ 5,269 ಹುದ್ದೆಗಳಿಗೂ ಕೂಡ ನೇರವಾಗಿ ಈ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೋಬೇಕಾಗಿತ್ತು. ಆದ್ರೆ ಈ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಗಿರುವಂತ ಕೆಲವೊಂದಷ್ಟು ಅವೈಜ್ಞಾನಿಕ ನಿಯಮಗಳನ್ನ ಇವರೇ ರೂಪಿಸ್ಕೊಂಡಿರುವಂತದ್ದು. ಯಾಕೆ ಇವನ್ನ ಅವೈಜ್ಞಾನಿಕ ನಿಯಮಗಳು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈಗೇನವರು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ 160ಕ್ಕೆ ಒಬ್ಬ ಉಪನ್ಯಾಸಕ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ 320ಕ್ಕೆ ಒಬ್ಬ ಉಪನ್ಯಾಸಕ ಅನ್ನುವಂಥದ್ದೇ ತೀರಾ ಅವೈಜ್ಞಾನಿಕ. ಅದು ಅದಕ್ಕೆ ಯಾವುದೇ ಒಂದು ವೈಜ್ಞಾನಿಕ ಹಿನ್ನೆಲೆ ಇಲ್ಲ, ಯಾವುದೇ ಸಮಿತಿ ವರದಿ ಕೊಟ್ಟಿಲ್ಲ, ತಜ್ಞರ ಸಮಿತಿ ಶಿಫಾರಸ್ ಮಾಡಿಲ್ಲ. ಅದು 1996ರಲ್ಲಿ ಖಾಸಗಿ ಕಾಲೇಜುಗಳಿಗೆ ಮಾನ್ಯತೆ ಕೊಡುವಂತ ಸಂದರ್ಭದಲ್ಲಿ ಅವರು ಒಂದು ಸೆಕ್ಷನ್ಗೆ 80 ಪ್ಲಸ್ ಒಂದು ಸೆಕ್ಷನ್ಗೆ ಫಸ್ಟ್ PUC 80 ಪ್ಲಸ್ ಸೆಕೆಂಡ್ PUC 80, 2 ಸೆಕ್ಷನ್ ಇದ್ರೆ 80, 160, 160, 320 ಇದು ನಿಯಮ. ಆದ್ರೆ ಇದು 1996 ಅವಾಗ ಕರ್ನಾಟಕದಲ್ಲಿ ಇದ್ದದ್ದು ಕೇವಲ 320 ಕಾಲೇಜು. ಇವತ್ತೇನಾಗದೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ಪದವಿ ಪೂರ್ವ ಶೈಕ್ಷಣಿಕ ವ್ಯವಸ್ಥೆ ಅಂತಂದ್ರೆ 1,340 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ, 816 ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿವೆ. ಅಲ್ಲಿಂದ ಬಂದು ನಿಮ್ಗೆ 23 BBMP ಕಾಲೇಜ್ಗಳಿವೆ, 264 ಬೈಫರ್ಗೇಟೆಡ್ PU ಕಾಲೇಜ್ಗಳಿವೆ, 112 ಕ್ರೈಸ್ಟ್ PU ಕಾಲೇಜ್ಗಳಿವೆ, 61 ಅಲ್ಪಸಂಖ್ಯಾತ ಇಲಾಖೆ ಕಾಲೇಜ್ಗಳಿವೆ, 63 ಈಗ ಕಾರ್ಮಿಕ ಇಲಾಖೆಯರು ಕೂಡ ವಸತಿ ಸಹಿತ ಕಾಲೇಜ್ಗಳನ್ನ ಪ್ರಾರಂಭಿಸವ್ರೆ. ಈ ಎಲ್ಲ ಕಾಲೇಜ್ಗಳು ಪರಿಣಾಮ ಎಲ್ಲೂ ಬಂದ್ಬಿಟ್ಟದೆ ಅಂತ ಹೇಳಿದ್ರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ PUCಗೆ ಒಬ್ಬ ವಿದ್ಯಾರ್ಥಿ ಅವನು ಕಲಾ ಮಾಧ್ಯಮಕ್ಕೋ, ವಾಣಿಜ್ಯ ಮಾಧ್ಯಮಕ್ಕೋ ಅಥವಾ ವಿಜ್ಞಾನ ಮಾಧ್ಯಮಕ್ಕೆ ಅವನು ಪ್ರವೇಶ ಬಯಸ್ತಾನೆ ಅಂತಂದ್ರೆ, ಪ್ರಸ್ತುತ ಕರ್ನಾಟಕದಲ್ಲಿ 13,18,000 ಸೀಟುಗಳು ಖಾಲಿ ಇವೆ. 13,18,000 ಸೀಟ್ಗಳು ಖಾಲಿ ಇವೆ. SSLCಲಿ 7.5 ಲಕ್ಷ ಮಕ್ಕಳು ಸಂಪೂರ್ಣವಾಗಿ 94% ರಿಸಲ್ಟ್ ಬಂದು ಅವರೆಲ್ಲ PUಗೆ ಜಾಯಿನ್ ಆಯ್ತಾರೆ ಅಂದ್ರು ಕೂಡ ನಮ್ಮಲ್ಲಿ ಇನ್ನೂ 3.5 ಲಕ್ಷ ಸೀಟ್ಗಳು ಖಾಲಿ ಉಳ್ಕತ್ತವೆ. ಆದ್ರೂ ಏನ್ ಮಾಡ್ತಾವ್ರೆ, ಪ್ರತಿ ವರ್ಷ ಖಾಸಗಿ ಕಾಲೇಜ್ಗಳಿಗೆ ಹೆಚ್ಚಿನ ಸೆಕ್ಷನ್ಗಳನ್ನ ಅವ್ರು ಕೊಡ್ತಾ ಒಯ್ತ್ಲಿ ಅವ್ರೆ. ಇದ್ರ ಪರಿಣಾಮ ಏನಾಗದೆ ಇವತ್ತು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಈಗ ಸರ್ಕಾರಿ ಕಾಲೇಜ್ಗಳಲ್ಲಿ ಅಥವಾ ಅನುದಾನಿತ ಕಾಲೇಜ್ಗಳಲ್ಲಿ ಅವ್ರಿಗೆ ಪರ್ಮಿಷನ್ ಕೊಡ್ಬೇಕಾದ್ರೆ ಒಂದಷ್ಟು ಮಾನದಂಡಗಳಿವೆ. 1983 ಕರ್ನಾಟಕ ಎಜುಕೇಶನ್ ಆಕ್ಟ್ ಅಲ್ಲಿ ನೀಡ್ ಆಫ್ ಅಸೆಸ್ಮೆಂಟ್ ಅಂತದೆ. ಈಗ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡ್ಬೇಕಾದ್ರೆ 100 ಮೀಟರ್ಲಿ ಕಾಲೇಜ್ ಇರಬಾರ್ದು, ಮತ್ತೆ ಅನಾಥಾಶ್ರಮ ಇರಬಾರ್ದು, ದೇವಸ್ಥಾನ ಇರಬಾರ್ದು ಅಂತದೆ. ಇಲ್ಲಿ ಯಾವುದೇ ನೀಡ್ ಆಫ್ ಅಸೆಸ್ಮೆಂಟ್ ಇಲ್ಲ, ಯಾರು ಬೇಕಾದ್ರೂ ಬಂದ್ ಕಾಲೇಜನ್ನ ತೆರಿಬಹುದಾಗದ. ಅದ್ರ ಪರಿಣಾಮ ಏನಾಗದೆ, ಶಿಕ್ಷಣ ವಿಶೇಷವಾಗಿ ಕರ್ನಾಟಕದಲ್ಲಿ ಪದವಿ ಪೂರ್ವ ಶಿಕ್ಷಣ ಸಂಪೂರ್ಣವಾಗಿ ಒಂದು ಖಾಸಗೀಕರಣ ಆಯ್ತಾ ಇರುವಂತ ನಿಟ್ಟಿನಲ್ಲಿ ಹೊರಡ್ತದೆ. ಯಾಕೆ ಅಂತ ಹೇಳಿದ್ರೆ, ಒಂದು
ಗೌರ್ಮೆಂಟ್ ಕಾಲೇಜಲ್ಲೋ ಅಥವಾ ಏಡೆಡ್ ಕಾಲೇಜಲ್ಲೋ ಇಂಜಿನಿಯರಿಂಗ್ ಸೀಟು ನಿಮ್ಗೆ 75,000ದಿಂದ 1 ಲಕ್ಷ ರೂಪಾಯಿಗೆ ಸರ್ಕಾರ ನಿಗದಿಪಡಿಸಿರುವಂತ ಶುಲ್ಕ ಅದೇ. ಇವತ್ತು ಯಾವ್ಯಾವುದೋ ಕಾಲೇಜ್ಗಳಲ್ಲಿ ವಿಶೇಷವಾಗಿ 1 ವರ್ಷಕ್ಕೆ 5ರಿಂದ 6 ಲಕ್ಷ ರೂಪಾಯಿ ವಸತಿ ಸಹಿತ ಶಿಕ್ಷಣ ವ್ಯವಸ್ಥೆಯನ್ನು ಕೊಡುವಂತದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಬಂದಿದೆ. ಇವುಗಳ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ. ನಾವು ಸರ್ಕಾರವನ್ನ ಹಲವಾರು ಬಾರಿ ಮನವಿ ಮಾಡ್ಕೊಂಡಿವಿ. ಕಳೆದ 6 ತಿಂಗಳಿಂದ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾವು ಬರ್ಸಿದೋ ಇನ್ನು ಮುಂದಿನ 5 ವರ್ಷ ಸರ್ಕಾರಿ ಕಾಲೇಜು ಬೇಡ, ಅನುದಾನಿತ ಕಾಲೇಜು ಬೇಡ, ಪ್ರೈವೇಟ್ ಕಾಲೇಜು ಬೇಡ, ಇರುವಂತ ಕಾಲೇಜ್ಗಳಿಗೂ ಕೂಡ ಹೊಸ ಕಾಂಬಿನೇಷನ್ ಕೊಡಬೇಡಿ, ಸರ್ಕಾರಿ ಕಾಲೇಜ್ಗಳು ಮುಚ್ಚೋಯ್ತಾವೆ, ಬಡ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಎಲ್ಲ ಖಾಸಗಿ ವ್ಯವಸ್ಥೆ ಪಾಲಾಯ್ತದೆ ಅಂತ ಹೇಳಿ ಅದು ಸರ್ಕಾರದ ಹಂತದಲ್ಲಿ ನಮ್ಮ ಮನವಿಗೆ ಪೂರಕವಾಗಿ ಸ್ಪಂದಿಸ್ತಿಲ್ಲ. ಅದು ದುರದೃಷ್ಟಕರ. ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವ್ಯವಸ್ಥೆ ಏನಾಗದೆ, ಒಂದ್ ಕಡೆ ಏಕ ಉಪನ್ಯಾಸಕ ಇರುವಂತ ಕಾಲೇಜುಗಳ ಸಂಖ್ಯೆ 78, 2 ಜನ ಉಪನ್ಯಾಸಕರು ಇರುವಂತ ಕಾಲೇಜುಗಳ ಸಂಖ್ಯೆ 139, 3 ಜನ ಉಪನ್ಯಾಸಕರಿರುವಂತ ಕಾಲೇಜುಗಳ ಸಂಖ್ಯೆ 153, ಇನ್ಚಾರ್ಜ್ ಪ್ರಿನ್ಸಿಪಲ್ಗಳಿರುವಂತ ಕಾಲೇಜುಗಳ ಸಂಖ್ಯೆ 555. ಇವ್ರೇನಾದ್ರೂ ಈಗ ಮಾಡಿರುವಂತ ಸುತ್ತೋಲೆ ಪ್ರಕಾರವಾಗಿ ವಾರಕ್ಕೆ 3 ದಿನ ಒಬ್ಬ ಉಪನ್ಯಾಸಕ ಇಲ್ಲಿರ್ಬೇಕು, ಇನ್ನೊಂದು ಕಾಲೇಜು 3 ದಿನ ಹೋಗ್ಬೇಕು ಅಂತಂದ್ರೆ ಆ ಕಾಲೇಜುಗಳು ಸಂಪೂರ್ಣವಾಗಿ ಮುಚ್ಚೋಯ್ತವೆ. ಇದು ಖಾಸಗೀಕರಣದ ಹುನ್ನಾರ. ಯಾವುದೇ ಒಬ್ಬ ಪೋಷಕ ಸರ್ಕಾರಿ ಕಾಲೇಜಿನಲ್ಲಿ ವಾರದ 6 ದಿನಗಳು ಕೂಡ ಪ್ರತಿ ವಿಷಯಕ್ಕೆ ಉಪನ್ಯಾಸಕ ಇಲ್ಲ ಅಂದ್ರೆ ಯಾರು ವಿದ್ಯಾರ್ಥಿಗಳನ್ನ ದಾಖಲು ಮಾಡುವುದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈಗ ಏನ್ ಮಾಡಿರೋ ಸುತ್ತೋಲೆ ಪ್ರಮುಖವಾಗಿ 3 ಅಂಶಗಳನ್ನ ನಾವು ಪರಿಗಣಿಸ್ಬೇಕು. ಏನು 1976 ಅಲ್ಲಿ ಸ್ಟ್ಯಾಪ್ ಪ್ಯಾಟರ್ನ್ ಆರ್ಡರ್ ಇದೆ. ಆ ಸ್ಟ್ಯಾಪ್ ಪ್ಯಾಟರ್ನ್ ಆರ್ಡರ್ ಏನ್ ಹೇಳ್ತದೆ, ಅದು ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಏಡೆಡ್ ಕಾಲೇಜ್ ಇರ್ಬೋದು, ಪ್ರತಿ ಮೊದಲನೇ ವಿಷಯಕ್ಕೆ ಫಾರ್ ದ ಫಸ್ಟ್ ಪೋಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ವರ್ಕ್ ಲೋಡ್ ದೇರ್ ಶೆಲ್ ಬಿ ಎ ಸಬ್ಜೆಕ್ಟ್, ದೇರ್ ಮಸ್ಟ್ ಬಿ ಎ ಲೆಕ್ಚರರ್. ವಿಷಯ ಅದೇ ಅಂದ್ರಲ್ಲಿ ಒಬ್ಬ ಉಪನ್ಯಾಸಕ ಇರಬೇಕು. ವಾರದಲ್ಲಿ ಇಲ್ಲಿ 3 ದಿನ ಹಾಕುದು, ಅಲ್ಲಿ 3 ದಿನ ಹಾಕುದೇ ಅವೈಜ್ಞಾನಿಕ. ಯಾಕೆಂದ್ರೆ ಈ ಕಾಲೇಜು ಉದ್ಧಾರ ಆಗಲ್ಲ, ಆ ಕಾಲೇಜು ಉದ್ಧಾರ ಆಗಲ್ಲ. ಅದ್ರ ಪರಿಣಾಮ ಏನಾಯ್ತದೆ ಅಂದ್ರೆ ದಿನೇ ದಿನೇ ಸರ್ಕಾರಿ ಕಾಲೇಜುಗಳಿಗೆ 2025-25ನೇ ಸಾಲಿನಲ್ಲಿ 25-26ನೇ ಸಾಲಿನಲ್ಲಿ ಸರ್ಕಾರಿ ಕಾಲೇಜ್ಗೆ ದಾಖಲಾಗಿರುವಂತ ವಿದ್ಯಾರ್ಥಿಗಳ ಸಂಖ್ಯೆನೆ ಕೇವಲ 2,31,000. ಒಟ್ಟಾರೆ ವಿದ್ಯಾರ್ಥಿಗಳು SLC ಉತ್ತೀರ್ಣರಾದಂತ ವಿದ್ಯಾರ್ಥಿಗಳ ಪ್ರಮಾಣವನ್ನು ನಾವು ಶೇಕಡವಾರು ಲೆಕ್ಕ ಹಾಕಿದ್ರೆ 21% ವಿದ್ಯಾರ್ಥಿಗಳು ಮಾತ್ರ ಸರ್ಕಾರಿ ಕಾಲೇಜಲ್ಲಿ ಅವ್ರೆ. 815 ಅನುದಾನಿತ ಕಾಲೇಜಲ್ಲಿ ನಾವು ಲೆಕ್ಕ ಹಾಕಿದ್ರೆ ಬರೀ 73,000 ಆಗವ್ರೆ. ಇವೇನು ಸೂಚಿಸ್ತವೆ, ಪ್ರತಿ ವರ್ಷ ಖಾಸಗಿ ಕಾಲೇಜುಗಳಿಗೆ ಯಾವುದೇ ಈ ನಿಯಮ ಚೌಕಟ್ಟಿಲ್ಲಂತೆನೆ ನಿರಂತರವಾಗಿ ಕಾಲೇಜುಗಳನ್ನ ಕೊಡ್ತಾ ಇರೋ ಪರಿಣಾಮವಾಗಿ ಈ ಸಾರ್ವಜನಿಕ ಶೈಕ್ಷಣಿಕ ವ್ಯವಸ್ಥೆ ಎಲ್ಲೋ ಅದ್ರ ಅಸ್ತಿತ್ವವನ್ನು ಕಳ್ಕೊಂಗೆ ಸರ್ಕಾರನೇ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಪ್ರೇರೇಪಿಸ್ತದ. ಅದಕ್ಕೋಸ್ಕರ ನಾವು ಪ್ರಮುಖವಾಗಿ 3 ವಿಚಾರಗಳನ್ನ ಮಾತಾಡ್ಬೇಕು. ಒಂದು, ಮೊದಲನೇ ಹುದ್ದೆಗೆ ಯಾವುದೇ ಕಾರಣಕ್ಕೂ ನಿಯೋಜನೆ ಮಾಡುವುದೇ ಅವೈಜ್ಞಾನಿಕ. ಎರಡನೇದು, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ 160ಕ್ಕೆ 1, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ 320ಕ್ಕೆ 1 ಅನ್ನೋದು ತೀರಾ ಅವೈಜ್ಞಾನಿಕ. ನಾನು ಮೊನ್ನೆ ನಮ್ಮ ಮಾನ್ಯ ನಿರ್ದೇಶಕರಿಗೆ ಬರೆದ ಪತ್ರ ಮತ್ತು ಸರ್ಕಾರದ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿನಿ. ಭಾರತ ಸರ್ಕಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟವ್ರೆ. ಬಿಹಾರ ಮತ್ತು ಒರಿಸ್ಸಾವನ್ನು ಹೊರತುಪಡಿಸಿದ್ರೆ ಬೇರೆಲ್ಲೂ ಕೂಡ ಈ ಪಿಪ್ಲಿ ಮತ್ತೆ ಟೀಚರ್ ರೇಷಿಯೋ ಏನದೆ ಹೈಯರ್ ಸೆಕೆಂಡರಿ ಅಂದ್ರೆ +1+2 ನಲ್ಲಿ 25ಕ್ಕೆ 1, 30ಕ್ಕೆ 1, 35ಕ್ಕೆ 1, ಮ್ಯಾಕ್ಸಿಮಮ್ 40 ಇದೆ. CBSE, ನವೋದಯ, ಕೇಂದ್ರೀಯ ವಿದ್ಯಾಲಯಗಳು, ಅದನ್ನ ಬಿಟ್ಟರೆ ರಾಜ್ಯದಲ್ಲೇ ಇರುವಂತಹ ನಮ್ಮ ಮೊರಾರ್ಜಿ ದೇಸಾಯಿ ಕಾಲೇಜ್ಗಳು ಮತ್ತೆ ಹೊಸ ಕ್ರೈಸ್ಟ್ ಸಂಸ್ಥೆಗಳಲ್ಲೂ ಕೂಡ ಈ ನಿಗದಿಪಡಿಸವ್ರೆ. ಹಾಗಾಗಿ ನಾವು ನೇರ ಉಪನ್ಯಾಸಕರು ಈಗ ಆಲ್ರೆಡಿ ನಾವು ಸರ್ಕಾರಕ್ಕೆ ಪತ್ರವನ್ನ ಕೊಟ್ಟಿವಿ. ಮತ್ತೆ ನೀವು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಬೇರೆ ನಾವು ಹೋರಾಟದ ಹಾದಿಯನ್ನ ಹಿಡಿತೀವಿ ಅಂತ ಸನ್ಮಾನ್ಯ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆದಂತ ರಶ್ಮಿ ವಿ ಮಹೇಶ್ವರ್ ಅವ್ರಿಗೆ ಮತ್ತು ನಮ್ಮ ಇಲಾಖೆಯ ನಿರ್ದೇಶಕರಾದಂತ ಭರತ್ ಸರ್ಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮೊದಲನೇದು, ಅನುದಾನತೆ ಇರ್ಬೋದು, ಸರ್ಕಾರ ಇರ್ಬೋದು, ಮೊದಲನೇ ಹುದ್ದೆಗೆ ನಿಯೋಜನೆ ಮಾಡಬಾರ್ದು. ಎರಡನೇದು, 320 ರೇಷಿಯೋ ಏನದೆ ತಕ್ಷಣದಲ್ಲೇ ನೀವು ಅದನ್ನ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ 40:1, ನಾನ್ ಪ್ರಾಕ್ಟಿಕಲ್ 80:1, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಗಳಲ್ಲಿ 160ಕ್ಕೆ 1 ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಈಗ ನಿನ್ನೆ ಹೊಸ ಸುತ್ತೋಲೆ ಬಂದಿದೆ LABS ಅಂತ ಹೇಳಿ. ಅಂದ್ರೆ ನಮ್ಗೇನದೆ ಈ ಒಂದು ಘಟಕ ಆಧಾರಿತ ಪರೀಕ್ಷೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಈಗಾಗ್ಲೇ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್, 2 ಪ್ರಿಪರೇಟರಿ, ಈ ವರ್ಷದಿಂದ ಫಸ್ಟ್ PUCಗೂ ಪ್ರಿಪರೇಟರಿ ಆನ್ಯುವಲ್ ಎಕ್ಸಾಮ್ ತರ ಮಾಡ್ಬೇಕು ಅಂತ ಇಲಾಖೆ ನಿರ್ದೇಶನವನ್ನು ಕೊಟ್ಟಿದೆ. ನೀವು ಈ ಅತಿಥಿ ಉಪನ್ಯಾಸಕರನ್ನು ಅಥವಾ ಕಾಯಂ ಉಪನ್ಯಾಸಕರನ್ನು ವಾರದಲ್ಲಿ 3 ದಿನ ಒಂದ್ ಕಾಲೇಜಿಗೆ, ಮತ್ತೊಂದ್ ದಿನ 3 ದಿನಕ್ಕೆ ಒಂದ್ ಕಾಲೇಜಿಗೆ ನಿಯೋಜನೆ ಮಾಡಿದ್ರೆ ಫಸ್ಟ್ PUCಗೆ 10 ಯೂನಿಟ್ ಮಾಡವ್ರೆ, ಸೆಕೆಂಡ್ PUCಗೆ 10 ಯೂನಿಟ್ ಮಾಡವ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್.
ಒಂದ್ ಯೂನಿಟ್ಗೆ ಒಂದು ಟೆಸ್ಟ್ ಮಾಡಬೇಕು ಅಂದ್ರೆ ಫಸ್ಟ್ PUCಗೆ 10 ಟೆಸ್ಟ್, ಸೆಕೆಂಡ್ PUCಗೆ 10 ಟೆಸ್ಟ್, 30 ಮಾರ್ಕ್ಸ್ಗೆ ಎಂಟ್ರಿ ಮಾಡಬೇಕು, ಸ್ಟಾಟ್ಸ್ ಪೋರ್ಟಲ್ ಅಪ್ಡೇಟ್ ಮಾಡಬೇಕು. ಅಂದ್ರೆ ಈಗಿರುವ 6 ಎಕ್ಸಾಮ್ ಜೊತೆಗೆ 20 ಎಕ್ಸಾಮ್ ಪ್ಲಸ್ ಆಯ್ತವೆ. 26 ಎಕ್ಸಾಮ್ ನ ಒಬ್ಬ ಉಪನ್ಯಾಸಕ, ಅತಿಥಿ ಉಪನ್ಯಾಸಕನೋ ಕಾಯಂ ಉಪನ್ಯಾಸಕನೋ ಒಂದ್ ಕಾಲೇಜಲ್ಲಿ ಮಾಡ್ಬೇಕು. ಅವನು ಏನಾರ ನಿಯೋಜನೆ ಮಾಡಿದ್ರೆ 52 ಪರೀಕ್ಷೆಗಳನ್ನ ಮಾಡ್ಬೇಕಾಯ್ತದೆ ಒಂದ್ ವರ್ಷಕ್ಕೆ. ಇದು ತೀರಾ ಅವೈಜ್ಞಾನಿಕ, ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲಂತಾನೆ ಮಾಡ್ತಾ ಇರುವಂತ ಕೆಲಸ. ಈ ದೃಷ್ಟಿಕೋನದಲ್ಲಿ ರಾಜಾ ಸಾಹೇಬ್ ಹೇಳ್ದಂಗೆ ನೀವು ಅತಿಥಿ ಉಪನ್ಯಾಸಕರ ಸಂಘದಿಂದ ನಾನು ಈಗಾಗಲೇ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಕುರಿತು ಮಾತಾಡಿವ್ನಿ. ಅವರು ಅಭಿಪ್ರಾಯ ವ್ಯಕ್ತಪಡಿಸೋದು ತಪ್ಪು, ಈ ಅವಧಿಯಲ್ಲಿ ನಿಯೋಜನೆ ಮಾಡ್ತಾ ಇರೋದು ತಪ್ಪು, ನಾನು ನಿರ್ದೇಶಕರಿಗೆ ಹೇಳ್ತೀನಿ ಅನ್ನುವಂತ ವಿಚಾರವನ್ನ ಹೇಳವ್ರೆ. ಅವ್ರಿಗೆ ಆಲ್ರೆಡಿ ನಿರ್ದೇಶಕರಿಗೆ ಹೇಳವ್ರೆ. ಈಗ ನೀವು 2 ಆಗ್ಬೇಕು ಅತಿಥಿ ಉಪನ್ಯಾಸಕರ ಸಂಘದಿಂದ. ಮೊದಲನೇದೇನು ಅಂತಂದ್ರೆ ನಮ್ಗೆ ಕೊಡ್ತಾ ಇರುವಂತ ರೆಮ್ಯುನರೇಷನ್ ತುಂಬಾ ಕಡಿಮೆ. ಅದನ್ನ 14,000 ರೂಪಾಯಿಗೆ ಮಾನವ ಸಂಪನ್ಮೂಲ ಅವೈಲಬಲ್ ಅದೇ ಅಂತ ಹೇಳಿ ಅದು ಮಾಡ್ತಾ ಇರುವಂತದ್ದು ಒಂಥರ ರೀತಿಯ ಶೋಷಣೆ. ಕನಿಷ್ಠ ಪಕ್ಷ ಏನು ಪದವಿ ಕಾಲೇಜ್ಗಳಲ್ಲಿ ಅತಿಥಿ ಉಪನ್ಯಾಸಕರಿಗೆ ಹೆಂಗೆ 28,000 ರೂಪಾಯಿ 30,000 ರೂಪಾಯಿ ಕೊಡ್ತಾರೋ ಆ ರೀತಿ ಮೊದಲು ನೀವು ನಮ್ಮ ರೆಮ್ಯುನರೇಷನ್ ಅನ್ನ ಹೆಚ್ಚಿಗೆ ಮಾಡಬೇಕು ಅಂತ ಒಂದು ಪತ್ರವನ್ನ ಕೊಡ್ಬೇಕು. ಎರಡನೇದು ಸೈಂಟಿಫಿಕ್ ಆಗಿ ರೇಷಿಯೋ ಫಿಕ್ಸ್ ಮಾಡ್ಬೇಕು ಅನ್ನೋದನ್ನ ಕೊಡ್ಬೇಕು. ಮೂರನೇದು ಯಾವುದೇ ರೀತಿಯಾಗಿ ಈಗ ಯಾರ್ಯಾರು ಅತಿಥಿ ಉಪನ್ಯಾಸಕರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರ ಸೇವೆ ಇಲಾಖೆಗೆ ಅವಶ್ಯಕತೆ ಇದೆ. ಇನ್ನೂ ಹೆಚ್ಚಿನ ಅತಿಥಿ ಉಪನ್ಯಾಸಕರ ಅವಶ್ಯಕತೆ ಇದೆ. ಯಾಕೆಂದ್ರೆ ಕಳೆದ 6 ವರ್ಷದಿಂದ ಕಾಯಂ ಉಪನ್ಯಾಸಕರ ನೇಮಕ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇರುವಂತಹ ಉಪನ್ಯಾಸಕರ ಮೇಲೆ ಹೆಚ್ಚಿನ ಕಾರ್ಯಭಾರ ಇದೆ. ಜೊತೆಗೆ ಕೆಲವೊಂದು ಕಾಲೇಜ್ಗಳಲ್ಲಿ ಈ ಕೋರ್ಸ್ಗಳನ್ನ ಮತ್ತು ಕಾಲೇಜ್ಗಳ ಅಸ್ತಿತ್ವವನ್ನು ಉಳಿಸ್ಕದೆ ದೊಡ್ಡ ಮಟ್ಟದ ಸವಾಲಾಗದೆ. ಆ ಕಾರಣಕ್ಕೋಸ್ಕರವಾಗಿ ನೀವು ದಯಮಾಡಿ ಅವರಿಬ್ಬರನ್ನು ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಆದ್ಮೇಲೆ ನಿಮ್ಗೆ ಸಕಾರಾತ್ಮಕವಾಗಿ ಸಮಸ್ಯೆ ಬಗೆಹರಿತದೆ ಅಂದ್ರೆ ಸ್ವಾಗತ. ಇಲ್ಲ ಅಂತಂದ್ರೆ ನೀವು ಯಾವ್ದಾ ರೀತಿಯಾದಂತ ಹೋರಾಟವನ್ನ ನೀವು ರೂಪಿಸ್ತೀರಿ, ನಾವು ಕೂಡ ನಿಮ್ ಜೊತೆಗಿರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯಗಳನ್ನ ನಿಮ್ ಜೊತೆ ಹಂಚ್ಕಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನಿಮ್ಮ ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಗೌರವಾನ್ವಿತ ಈ ಸಭೆಯನ್ನು ಕುರಿತು ಮಾತನಾಡಿದವ್ರಿಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿ ತನಕ ಬಹಳ ಕೂಲಂಕುಷವಾಗಿ ನಮ್ಮೆಲ್ಲರ ಸಮಸ್ಯೆಗಳ ಬಗ್ಗೆ ಮಾತಾಡಿದಂತ ನಿಂಗೇಗೌಡ AH ಸರ್ಗೆ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಸರ್. ಮುಂದೆ ಕೂಡ ನೀವು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿರ್ಬೇಕು ಸರ್. ಬರೋ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ನೀವು ನಮ್ಮ ಜೊತೆ ಇರ್ಬೇಕು ಅಂತ ಹೇಳ್ತಾ ನಿಮ್ಮ ಸಮಯಕ್ಕೆ ನಾವು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀವಿ ಸರ್. ಧನ್ಯವಾದಗಳು. ಓಕೆ ಸ್ನೇಹಿತರೆ, ಮುಂದಿನ ಭಾಷಣಕಾರರು ನಮ್ಮ ಜೊತೆಗೆ VN ರಾಜಶೇಖರ್ ಸರ್ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂಘಟನೆಯ ಮಾರ್ಗದರ್ಶಕರು ಮತ್ತೆ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು, ಹಲವಾರು ವರ್ಷಗಳಿಂದ ಶೈಕ್ಷಣಿಕ ಹೋರಾಟದಲ್ಲಿರೋರು. ಇವಾಗ ಅವರು ನಮ್ಮ ಮುಂದೆ ವಿಷಯಗಳನ್ನ ಮಂಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾನು ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿ ಕರ್ನಾಟಕದ ರಾಜ್ಯ ಘಟಕದ ಪರವಾಗಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಏನು ಇವತ್ತೊಂದು ಈ ವೆಬಿನಾರ್ನ ಸಂಘಟನೆ ಮಾಡಿದ್ದಾರೆ, ಅವ್ರಿಗೆ ನಾನು ಒಂದು ಹೋರಾಟದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಪ್ರಮುಖವಾದ ವಿಷಯ ಇದು. ಈ ವಿಷಯನ ಇವತ್ತು ಚರ್ಚೆಗೆ ತಗೊಂಡಿರೋದು ಬಹಳ ಪ್ರಶಂಸನೀಯ. ಇದು ಹಾಗೇನೆ ಇಷ್ಟೊತ್ತೂ ಅನೇಕ ಶಿಕ್ಷಣ ತಜ್ಞರು ಈ ಕುರಿತು ಮಾತಾಡಿದ್ದಾರೆ. ನಮ್ಮ PU ಉಪನ್ಯಾಸಕರ ಸಂಘದ ನಿಂಗೇಗೌಡ ಸರ್ ಕೂಡ ಬಹಳ ಸವಿಸ್ತಾರವಾಗಿ ಹಲವಾರು ಪ್ರಮುಖ ವಿಷಯಗಳನ್ನ ಮಂಡಿಸಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಅರ್ಥ ಮಾಡ್ಕೊಂಡಂಗೆ ಇವತ್ತು ಏನು ರಾಜ್ಯ ಸರ್ಕಾರ PU ಉಪನ್ಯಾಸಕರಿಗೆ ಕಾರ್ಯಭಾರದ ಕೊರತೆ ಇದೆ ಅನ್ನೋ ಒಂದು ನೆಪದಲ್ಲಿ ಒಬ್ಬೊಬ್ಬರಿಗೂ 2 ಕಾಲೇಜಿಗೆ ಪಾಠ ಮಾಡಿ ಅಂತ ಏನು ಹೇಳ್ತಿದ್ದಾರೆ. ಇದು ಅತ್ಯಂತ ಖಂಡನೀಯ. ನನಗನ್ಸೋದು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯ ಅಭಿಪ್ರಾಯ ಅಂದ್ರೆ ಇಲ್ಲಿ ಕಾರ್ಯಭಾರದ ಕೊರತೆ ಕಾಣಿಸ್ತಾ ಇಲ್ಲ, ಬದಲಿಗೆ ಶಿಕ್ಷಣದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮತ್ತೆ PU ಇಲಾಖೆಗೆ ಕಾಳಜಿಯ ಕೊರತೆ ಕಾಣಿಸ್ತಾ ಇದೆ.
ಏನಾದ್ರು ಕಿಂಚಿತ್ತು ಕಾಳಜಿ ಇದೆಯಾ ಅವರಿಗೆ? ಇವರ ಮಾನದಂಡ ಏನಿದೆ? ಈಗಾಗಲೇ ಚರ್ಚೆಗೆ ಬಂತದು. 320 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕರು ಅಂತ ಹೇಳಿದ್ರೆ ಇದು ಯಾವ ತರ್ಕ? ಇದು ತರ್ಕಹೀನ, ಅವೈಜ್ಞಾನಿಕ ಅಷ್ಟೇ ಅಲ್ಲ, ಇದು ಅತ್ಯಂತ ಶಿಕ್ಷಣ ವಿರೋಧಿ, ವಿದ್ಯಾರ್ಥಿ ವಿರೋಧಿ. ಇದು ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಹಿಂದೆ ನಮ್ಮ ಬೆಂಗಳೂರಿನ ಶಿಕ್ಷಕರಿಗೆಲ್ಲ ಗೊತ್ತಿರ್ತದೆ, ಇಲ್ಲಿ ಲೆಕ್ಚರ್ ಕ್ಲಾಸ್ ಅಂತ ನಡೆಯೋದು. ಅಂದ್ರೆ SSLC ವಿದ್ಯಾರ್ಥಿಗಳಿಗೆ, PU ವಿದ್ಯಾರ್ಥಿಗಳಿಗೆ ಇಲ್ಲೇ ಬಸವನಗುಡಿನಲ್ಲಿ ನಮ್ಮ ಶ್ರೀಯುತ ಅಣ್ಣಯ್ಯ ಅವರು ನಡೆಸೋರು ಲೆಕ್ಚರ್ ಕ್ಲಾಸ್ನಲ್ಲಿ. ಅರಿದು ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚು ಒಂದು ಪ್ರೋತ್ಸಾಹ ಕೊಡೋದಕ್ಕೆ, ಮತ್ತೆ ಸಬ್ಜೆಕ್ಟ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡೋದಕ್ಕೆ 700, 800, 1000 ಜನಕ್ಕೆ ಸೇರಿಸಿ ಲೆಕ್ಚರ್ ಕ್ಲಾಸ್ ಕೊಡೋರು. ಇವತ್ತು PU ಕಾಲೇಜ್ಗಳು ಲೆಕ್ಚರ್ ಕ್ಲಾಸ್ ಕೊಡುವಂತ ಕೇಂದ್ರಗಳಾಗಬೇಕಾ, ಅಥವಾ ವಿದ್ಯಾರ್ಥಿಗಳು ಉಪನ್ಯಾಸಕರ ನಡುವೆ ಒಂದು ಸಂವಾದ, ಚರ್ಚೆ ಆಗ್ಬೇಕಾ? PU ಕಾಲೇಜ್ಗಳು ಅಂದ್ರೆ ಅಲ್ಲಿ ಬರೀ ಬೋಧನೆ ಅಷ್ಟೇ ಅಲ್ಲ, ಬೋಧನೆ, ಕಲಿಕೆ ಎರಡೂ ಆಗಬೇಕು ಅಂತ ಹೇಳಿದ್ರೆ ಒಬ್ಬ ಲೆಕ್ಚರರು 40 ಜನ ವಿದ್ಯಾರ್ಥಿಗಳು ಮಾತ್ರ ಒಬ್ಬ ಲೆಕ್ಚರರ್ ಬೇಕಾಗ್ತದೆ. ಇದು ಭಾರತದಾದ್ಯಂತ ಅನುಸರಿಸುವಂತ ಒಂದು ಮಾನದಂಡ. ಹಾಗೆ ಇವಾಗ ನಮ್ಮ PU ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮಾಡಕ್ ಹೊರಟಿರೋದೇನು? ಒಂದು ಕಡೆ ಕಾರ್ಯಭಾರ ಕೊರತೆ ಹೆಸರಿನಲ್ಲಿ PU ಉಪನ್ಯಾಸಕರಿಗೆ ಹೆಚ್ಚುವರಿ ಹೊರೆನ ಆಗ್ತಾ ಇದ್ದಾರೆ. ಅಲ್ಲಿಂದ ಏನಾಗುತ್ತೆ? ಅವರು ಪಾಠ ಮಾಡ್ತಕ್ಕಂಥ ಕಾಲೇಜುಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ಕೆಳಗೆ ಬೀಳುತ್ತೆ. ಒಂದು. ಎರಡನೇದು, ನಮಗೆಲ್ಲ ಬಹಳ ಅತ್ಯಂತ ಕಾಳಜಿಯ ವಿಷಯ ಅಂತ ಹೇಳಿದ್ರೆ, ಇವಾಗ ಈ ತರ ಅವರು ಮಾಡಿದ್ರೆ ಸರಿಸುಮಾರು 5,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಬೀದಿ ಪಾಲಾಗ್ತಾರೆ, ಮನೆಗಳಿಗೆ ಹೋಗ್ಬೇಕಾಗ್ತದೆ. ಏನಿವಾಗ ನಮ್ಮ ಅತಿಥಿ ಉಪನ್ಯಾಸಕರನ್ನ ಮನೆಗೆ ಕಳಿಸೋದ್ರಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಉಳಿಯೋ ದುಡ್ಡೆಷ್ಟು? ನಮ್ಮ ಅತಿಥಿ ಉಪನ್ಯಾಸಕರಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಅವರು. ಇವರು ಕೊಡ್ತಾ ಇರೋ ಸಂಬಳ ಎಷ್ಟು? ಜುಜುಬಿ 14,000. ಈ 14,000 ಕೂಡ ನಮ್ಮ ಅತಿಥಿ ಉಪನ್ಯಾಸಕರು ನಿರಂತರ ಕಳೆದ 3-4 ವರ್ಷದಿಂದ ಹೋರಾಟಗಳನ್ನ ಮಾಡ್ತಾ 9,000ದಿಂದ 14,000ಕ್ಕೆ ಏರಿದೆ. ನಮ್ಮ ಒಂದು ಹೋರಾಟದ ಫಲ ಇದು. ಅಂದ್ರೆ ಸ್ನೇಹಿತರೆ, ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, 14,000 ರೂಪಾಯಿಯನ್ನು ಕೂಡ ಖರ್ಚು ಮಾಡೋ ಯೋಗ್ಯತೆ ರಾಜ್ಯ ಸರ್ಕಾರಕ್ಕಿಲ್ವಾ? ಆ ದುಡ್ಡನ್ನು ಉಳಿಸೋದಕ್ಕೆ ಎಂತಹ ಧೂರ್ತ ನೀತಿ, ಎಂತಹ ವಿದ್ಯಾರ್ಥಿ ವಿರೋಧಿ, ಉಪನ್ಯಾಸಕರ ವಿರೋಧಿ ನೀತಿ ತಗೊಂಡಿದ್ದಾರೆ ಅಂದ್ರೆ ಇದು ಅತ್ಯಂತ ಖಂಡನೀಯ, ಖಂಡನಾರ್ಹ ಇದು. ಸಹಿತ ನಾನು ಇನ್ನೊಂದು ಬಹಳ ಮುಖ್ಯ ಪ್ರಶ್ನೆನ ಇವತ್ತು ರಾಜ್ಯ ಸರ್ಕಾರಕ್ಕೆ, PU ಇಲಾಖೆಗೆ ಎತ್ತಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ. ಇವತ್ತು ಈ ಅತಿಥಿ ಉಪನ್ಯಾಸಕರು ಇದನ್ನ ತಗೊಬಂದಿದ್ಯಾರು? ನಾವು ಅತಿಥಿ ಉಪನ್ಯಾಸಕರು, ಬಹಳ ಮುಖ್ಯವಾಗಿ ನಾವು ಉಪನ್ಯಾಸಕರು ನಮ್ಮನ್ನ ಅತಿಥಿಗಳು ಅಂತ ಕರೆಯದೆ ಖಂಡನಾರ್ಹ. ಇದು ಕರೆದಿದ್ದೇನೆ ರಾಜ್ಯ ಸರ್ಕಾರ ಅಥವಾ ನಮ್ಮ ಕೇಂದ್ರ ಸರ್ಕಾರಗಳು, ಈ ಹಿಂದೆ ಬಂದಂತ ಎಲ್ಲ ಸರ್ಕಾರಗಳು ಕೂಡ ಇವತ್ತು ಕಾನೂನನ್ನ ತಪ್ಪಿಸ್ಕೊಳ್ಳೋದಕ್ಕೆ, ಅಂದ್ರೆ ನಮ್ಮನ್ನ ಉಪನ್ಯಾಸಕರು ಅಂತ ಕರೆದ್ರೆ ಮುಂದೆ ನಮ್ಮನ್ನ ಪರ್ಮನೆಂಟ್ ಮಾಡಬೇಕು ಅಂತೇಳಿ ಅತಿಥಿಗಳು ಅಂತ ಕರೆದುಬಿಟ್ಟು ಕಾನೂನಿನ ಸರ್ಕಾರಗಳ ಉಲ್ಲಂಘನೆ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಇನ್ನೊಂದು ವಿಷಯ. ಆದ್ರೆ ನಾನು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ, ಈ ಅತಿಥಿ ಉಪನ್ಯಾಸಕರನ್ನ ಈ ವ್ಯವಸ್ಥೆ ತಂದಿದ್ಯಾರು? ಇದೇ ಸರ್ಕಾರಗಳು. ನಾನು ನಿಮ್ಗೆ ಹಾಕುವ ಒಂದು ಸವಾಲು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ, ಈಗ ನೀವು ಕಾಸ್ಟ್ ಕಟಿಂಗ್ ಮೆಷರ್ ಅಂತ ಅಂದ್ರೆ ಉಳಿತಾಯಕ್ಕೋಸ್ಕರ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಾನು ನಿಮ್ಗೆ ಕೇಳ್ತಾ ಇರೋದು ಪ್ರಶ್ನೆ, ಲಕ್ಷಾಂತರ ರೂಪಾಯಿ ಕೊಟ್ಟು IAS ಅಧಿಕಾರಿಗಳು ಯಾಕೆ ಇಟ್ಕೊಂಡಿದ್ದೀರಾ? ಅವ್ರನ್ನು ಕೂಡ ಅತಿಥಿಗಳು ಅಂತ ನೇಮಕ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಸೆಕ್ರೆಟರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿಗಳು, ಅದನ್ನು ಕೂಡ ಕಾಯಂ ಪೋಸ್ಟ್ ಯಾಕೆ? ಅದನ್ನು ಕೂಡ ನೀವು ಗೆಸ್ಟ್ ಫ್ಯಾಕಲ್ಟಿ ಅಂತ ತಗೊಂಬನ್ನಿ. ನೀವು ಅದನ್ನು ಅತಿಥಿಗಳು ಅಂತೇಳಿ ಯಾಕೆ ತರೋದಿಲ್ಲ ನೀವು? ಯಾಕೆ? ಇವತ್ತು ನಿಮಗೆ ಚೆನ್ನಾಗಿ ಗೊತ್ತು, ನೀವಂಗ ತರೋದ್ರಿಂದಾಗಿ ನಿಮ್ಮ
ಒಂದು ವ್ಯವಸ್ಥೆನೆ ಅಲ್ಲಾಡೋಗುತ್ತೆ. ಅದರಿಂದ ಮಾಡ್ತಾ ಇಲ್ಲ. ಇವತ್ತು ಅತಿಥಿ ಉಪನ್ಯಾಸಕರು ನೀವು ಕೊಡ್ತಾ ಇರೋ ದುಡ್ಡು ತಿಂಗಳಿಗೆ ಕೇವಲ 14,000. ಆದ್ರೆ ಒಬ್ಬೊಬ್ಬ IAS ಅಧಿಕಾರಿಗಳು, ಒಬ್ಬೊಬ್ಬ ಮಂತ್ರಿಗಳು ಒಂದು ದಿನದ, ನಮಗೆ ಒಂದು ತಿಂಗಳದ ಸಂಬಳ, ನಿಮಗೆ ಒಂದು ದಿನ ನೀವು ಹೊರಗಡೆ ಹೋಗಿ ತಿಂಡಿ ತಿಂದ್ರೆ ಅಥವಾ ನೀವು ಒಂದು ಮೀಟಿಂಗ್ ಮಾಡಿದ್ರೆ ಒಂದು ದಿನಕ್ಕೆ ಅದಕ್ಕಿಂತ ಹೆಚ್ಚು ಖರ್ಚು ಮಾಡ್ತೀರಾ. ಯಾರ ದುಡ್ಡಿದು? ನಮ್ಮ ದುಡ್ಡು, ಜನಗಳ ದುಡ್ಡು, ನಮ್ಮ ತೆರಿಗೆ ಹಣ ಇದು, ಈ ದುಡ್ಡು. ಅರೆ ಸ್ನೇಹಿತರೆ, ನೀವು ಏನು ಹೋರಾಟದಲ್ಲಿ ನಿರತರಾಗಿದ್ದೀರಾ? ಇಲ್ಲಿ ಇನ್ನೊಂದು ವಿಷಯನ ನೀವು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ತಮ್ಮ ಗಮನ ಸೆಳೆದು ನನ್ನ ಮಾತನ್ನ ಮುಗಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಇವತ್ತು ಅರ್ಥ ಮಾಡ್ಕೋಬೇಕು ಸರ್ಕಾರಗಳ ಧೋರಣೆ ಹೆಂಗಾಗಿದೆ ಅಂತ. ಇಲ್ಲಿ ನಾನು ಯಾವುದೇ ಒಂದು ಸರ್ಕಾರ, ಒಂದು ರಾಜಕೀಯ ಪಕ್ಷನ ಟೀಕೆ ಮಾಡ್ತಾ ಇಲ್ಲ. ಅಧಿಕಾರ ನಡೆಸಿದಂತ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕದ ಮಟ್ಟಕ್ಕೆ ತಗೊಂಡ್ರೆ ದೊಡ್ಡ ದೊಡ್ಡ 3 ಪಕ್ಷಗಳು ಅಧಿಕಾರ ನಡೆಸಿದ್ದಾರೆ, ಸಪರೇಟ್ ಆಗಿ ಅಧಿಕಾರ ನಡೆಸಿದ್ದಾರೆ. ಸಮ್ಮಿಶ್ರ ಸರ್ಕಾರಗಳು 3 ಪಕ್ಷದ 3 ತರ ಕಾಂಬಿನೇಷನ್ಗಳಲ್ಲಿ ಕೂಡ ಸರ್ಕಾರಗಳು ನಡೆದಿದೆ. ಇದೆಲ್ಲ ಸರ್ಕಾರಗಳು ಬಂದ್ರೂ ಕೂಡ ನಮ್ಮ ಸಮಸ್ಯೆ ಹಾಗೆ ಮುಂದುವರೆದಿದೆ. ಯಾಕೆ ಇದು? ಇಲ್ಲಿ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಈ ಒಂದು ಕಾಂಟ್ರಾಕ್ಚುಯಲ್ ಟೀಚರ್ಸ್, ಲೆಕ್ಚರರ್ಸ್ ಆಗಲಿ ಅಥವಾ ಗೆಸ್ಟ್ ಲೆಕ್ಚರರ್ಸ್ ಆಗಲಿ, ಈ ಒಂದು ಪದ್ಧತಿ ಪ್ರಾರಂಭ ಆಗಿದ್ದೇನೆ ಈ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿಗಳು ಬಂದ ಮೇಲೆ. 1990ರ ದಶಕದಲ್ಲಿ ಏನು ಈ ನೀತಿಗಳು ಬಂತು, ಅಲ್ಲಿಂದ ಪ್ರಾರಂಭ ಆಯಿತು. ಏನ್ ಹೇಳತ್ತೆ ಈ ನೀತಿಗಳು? ನಿಮ್ಗೆಲ್ಲ ಗೊತ್ತಿದೆ. ಈ ಜಾಗತೀಕರಣ ನೀತಿ ಬಂದಾಗ್ಲೇನೆ ಭಾರತ ಸರ್ಕಾರ, ಅಂದಿನ ಸರ್ಕಾರ, ವರ್ಲ್ಡ್ ಬ್ಯಾಂಕ್, IMF, ಇಂಥ ದೊಡ್ಡ ವಿಶ್ವ ಬ್ಯಾಂಕು, ಈ ವೃತ್ತ ಸಂಸ್ಥೆಗಳೇನಿದೆ ಅವ್ರ ಜೊತೆಗೆ ಸಹಿ ಹಾಕಿ ಸಾವಿರಾರು ಕೋಟಿ ರೂಪಾಯಿ ಸಾಲ ತಗೊಂಬಂದು. ಈ ಸಾಲ ನಮ್ಮ ಭಾರತಕ್ಕೆ ಅವಶ್ಯಕತೆನೇ ಇರಲಿಲ್ಲ, ಭಾರತದ ಜನಗಳಿಗೆ ಬೇಕಿರಲಿಲ್ಲ, ಆದ್ರೂ ಕೂಡ ತಗೊಂಬಂದು. ಈ ಸಾಲ ಕೊಟ್ಟಂತ ಸಂಸ್ಥೆಗಳು ಅವ್ರು ಹಾಕಿದಂತ ಷರತ್ತುಗಳೇನು? ಅವ್ರು ಹಾಕಿದಂತ ಷರತ್ತು ಅಂತ ಹೇಳಿದ್ರೆ, ವರ್ಲ್ಡ್ ಬ್ಯಾಂಕ್ ಅವರ ಒಂದು ಯೋಜನೆ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್, DPEP. ಅದಾದ ನಂತರ ಅದೇನೆ ಸರ್ವ ಶಿಕ್ಷಾ ಅಭಿಯಾನ ಆಯ್ತು, ಅದೇನೆ ರಾಷ್ಟ್ರೀಯ ಉಚ್ಚತ ಶಿಕ್ಷಾ ಅಭಿಯಾನ, ಉನ್ನತ ಶಿಕ್ಷಣಕ್ಕೆ ಎಲ್ಲವೂ ಬಂತು, ರೂಸಾ ಅಂತೇಳಿ. ಇವೆಲ್ಲ ಹೇಳಿದ್ದೇನು? ಈ ಸಂಸ್ಥೆಗಳು ದುಡ್ಡು ಕೊಟ್ಟಾಗ ಸಾವಿರಾರು ಕೋಟಿ, ಅವ್ರು ಹಾಕಿದಂತ ಷರತ್ತು ಅಂದ್ರೆ, ಈ ದುಡ್ಡಲ್ಲಿ ನೀವು ಶಿಕ್ಷಕರ ನೇಮಕಾತಿ ಮಾಡ್ಕೊಬಾರ್ದು, ಈ ದುಡ್ಡಲ್ಲಿ ನೀವು ಮೂಲಭೂತ ಸೌಕರ್ಯಗಳನ್ನ ಕೊಡಬಾರ್ದು, ಅಂದ್ರೆ ಲೈಬ್ರರಿ ಇತ್ಯಾದಿಗಳು, ಕಟ್ಟಡಗಳನ್ನ ಕಟ್ಟಿ. ಸ್ನೇಹಿತರೆ, ಒಂದು ಶಿಕ್ಷಣ ಸಂಸ್ಥೆಗೆ ಅಡಿಪಾಯ ಅಂದ್ರೆ ಶಿಕ್ಷಕರು, ಅಡಿಪಾಯ ಅಂದ್ರೆ ಉಪನ್ಯಾಸಕರು. ಶಿಕ್ಷಕರು ಉಪನ್ಯಾಸಕರೇ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ಇಟ್ಕೊಂಡು ಏನ್ ಮಾಡ್ತೀರಿ? ಎಂತ ದುರಂತ ನೋಡಿ ನಮ್ಮ ದೇಶದಲ್ಲಿ ಆಗಿದ್ದು ಅಂತ ಹೇಳಿದ್ರೆ, ಈ ವಿಶ್ವ ಬ್ಯಾಂಕ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳೇನ್ ಬಂತು ಅಥವಾ ಸರ್ಕಾರದ ನೀತಿಗಳು ನಂತರ ಆಗಿದ್ದೇನಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ಬಂತು, ಆದ್ರೆ ಪಾಠ ಮಾಡಕ್ಕೆ ಶಿಕ್ಷಕರೇ ಇಲ್ಲ. ಈಗಾಗಲೇ ನಮ್ಮ ನಿಂಗೇಗೌಡ ಸರ್ ಹೇಳುದು, ಎಷ್ಟು ಪೋಸ್ಟ್ಗಳು ಖಾಲಿ ಬಿದ್ದಿವೆ ಅಂತ. ನಾಚಿಕೆ ಆಗಬೇಕು ಸರ್ಕಾರಗಳಿಗೆ. ಕಾಯಂ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಕಾಯಂ ಉಪನ್ಯಾಸಕರು ಸಿಗ್ತಾ ಇಲ್ಲ ಅಂತಲ್ಲ, ಕಾಯಂ ಉಪನ್ಯಾಸಕರು ಆ ಪೋಸ್ಟ್ಗಳಿಗೆ ತುಂಬೋದಕ್ಕೆ ನಮ್ಮ ಅತಿಥಿ ಉಪನ್ಯಾಸಕರೇ ಇದ್ದಾರೆ. ಎಲ್ಲರೂ ಬಹಳ ಕ್ವಾಲಿಫೈಡ್, ಡಿಗ್ರಿ ಮಾಡ್ಕೊಂಡಿದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿದ್ದಾರೆ, MA, MSc, MCom, PhD ಮಾಡ್ಕೊಂಡವರಿದ್ದಾರೆ, ಜೊತೆಗೆ B.Ed ಮಾಡ್ಕೊಂಡಿದ್ದಾರೆ, ಕೆಲವರು M.Ed ಮಾಡ್ಕೊಂಡಿದ್ದಾರೆ. 10-15 ವರ್ಷದ ಅನುಭವ ಇದೆ. ಸ್ನೇಹಿತರೆ, ಇದು ನಾನು ಹೇಳ್ತಾ ಇರೋದಲ್ಲ, ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಅನುಸರಿಸ್ತಾ ಇರೋದು, ಭಾರತ ದೇಶದಲ್ಲೂ ಕೂಡ ನಮ್ಮ ಸರ್ಕಾರಗಳು ಅನುಸರಿಸ್ತಾ ಬಂದಿರೋದು, ಈ ಕರ್ನಾಟಕ ರಾಜ್ಯ ಸರ್ಕಾರ, ಈ ಪ್ರಸಕ್ತ ರಾಜ್ಯ ಸರ್ಕಾರ ಕೂಡ ಅನುಸರಿಸ್ತಾ ಬರ್ತಿರೋದೇನಂದ್ರೆ, ನಾವು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಬಹಳ ಮುಖ್ಯ. ಒಬ್ಬ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕಾದ್ರೆ ಅನುಭವಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಇದು ನಮ್ಮ ಶಿಕ್ಷಕರ ಹೋರಾಟದಿಂದ ಸರ್ಕಾರಗಳಿಗೆ ನಿರ್ಧಾರ ತಗೊಳ್ಳೇಬೇಕಾಗಿ ಬಂತು. ನಿಮ್ಗೆಲ್ಲ ಗೊತ್ತೇ ಇದೆ, ಡಿಗ್ರಿ ಕಾಲೇಜುಗಳಲ್ಲಿ ಅತಿಥಿ
ಆಮೇಲೆ ನೆಕ್ಸ್ಟ್ ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೊಬೇಕಾರೆ ಈ ಅನುಭವಿ ಉಪನ್ಯಾಸಕರನ್ನೇ ನೇಮಕ ಮಾಡ್ಕೋತಾರೆ. ಯಾಕಂದ್ರೆ ಗೊತ್ತು, ನಾನು ಎಷ್ಟೇ ಮೆರಿಟೋರಿಯಸ್ ಆಗಿರ್ಬೋದು, ಪಾಠ ಮಾಡೋದು ಒಂದು ಕಲೆ. ಒಬ್ಬ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗೆ ಒಬ್ಬ 98% ಬಂದಿರ್ಬೋದು, ಆದ್ರೆ ಬಂದು ಪಾಠ ಮಾಡಿ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಅವರಿಗೆ. ಆದ್ರೆ ಇನ್ನೊಬ್ರು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬಂದಿರ್ತಾರೆ, ಆದ್ರೆ ಅವರು ಅತ್ಯುತ್ತಮ ಶಿಕ್ಷಕರಾಗ್ತಾರೆ. ರ್ಯಾಂಕ್ ಬರೋ ವಿದ್ಯಾರ್ಥಿಗಳನ್ನ ತಯಾರಿ ಮಾಡುವಂತ ಶಿಕ್ಷಕರಾಗ್ತಾರೆ. ಆದ್ರಿಂದ ಇಲ್ಲಿ ಅದೇ ಫೇಲ್ ಆದವ್ರನ್ನ ನಾವೇನು ನೇಮಕ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ. ಪಾಸ್ ಆದ್ರು ಅಂದ್ರೆ ಅವರು ಶಿಕ್ಷಕ ಹುದ್ದೆಗೆ ಲಾಯಕ್ ಅಂತೇಳಿ ಅರ್ಥ. ಸೊ ಮೆರಿಟ್ ಜೊತೆಗೆ ಅನುಭವ ಬಹಳ ಇಂಪಾರ್ಟೆಂಟ್. ಈ ಅನುಭವ ಇರ್ತಕ್ಕಂಥ ಉಪನ್ಯಾಸಕರಿದ್ದಾರೆ, ನೇಮಕ ಮಾಡ್ಕೊಳಕ್ ಆಗೋದಿಲ್ಲ. ಯಾಕೆ ನೀವು ನೇಮಕ ಮಾಡ್ತಾ ಇಲ್ಲ? ಯಾಕೆ ನೇಮಕ ಮಾಡ್ತಾ ಇಲ್ಲ ಅಂದ್ರೆ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ ಇವ್ರ ನೀತಿ ಏನಿದೆ, ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿ ಬಂದ ಮೇಲೆ ಇವ್ರ ನೀತಿನೇ ಶಿಕ್ಷಕರನ್ನ ನೇಮಕ ಮಾಡ್ಕೊಬಾರ್ದು, ಮೂಲಭೂತ ಸೌಕರ್ಯಗಳನ್ನ ಕೊಡಬಾರ್ದು. ಯಾಕೆ? ಇದನ್ನ ಕೊಟ್ರೆ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಉದ್ಧಾರ ಆಗತ್ತೆ. ಈ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಉದ್ಧಾರ ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಗಿರಾಕಿಗಳು ಸಿಗದಿಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋರು ಯಾರು? ಇದೇ MLAಗಳು, MP ಗಳು, ಕಾರ್ಪೊರೇಟರ್ಗಳು, ಇವರು ಅಥವಾ ಇವರ ಸಂಬಂಧಿಕರು ಇವತ್ತು ಕಾಲೇಜ್ಗಳನ್ನ ನಡೆಸ್ತಾ ಇದ್ದಾರೆ, ಸ್ಕೂಲ್ಗಳನ್ನ ನಡೆಸ್ತಾ ಇದ್ದಾರೆ. ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉದ್ಧಾರ ಆಗಬೇಕು ಅಂದ್ರೆ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಸಾಯ್ಬೇಕು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಸಾಯಿಸಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಊಟ ಹಾಕಿಲ್ಲ ಅಂದ್ರೆ ಈ ಸಂಸ್ಥೆಗಳು ತಾವಾಗಿ ಸತ್ತೋಗ್ತವೆ. ಇದು ಹುನ್ನಾರ ಸ್ನೇಹಿತರೆ. ಇದು ಕೇವಲ ಒಂದು ಈ ಸರ್ಕ್ಯುಲರ್ ಏನಿದೆ, ಕಾರ್ಯಭಾರದ ಕೊರತೆ, ಇದನ್ನ ನಾವು ಬರೇ ಒಂದು ಅಡ್ಮಿನಿಸ್ಟ್ರೇಟಿವ್ ಮೆಷರ್ ಅಷ್ಟೇ ಇದು ಅಂತ ಹೇಳಿ ಇಲಾಖೆಯ ಮುಖ್ಯಸ್ಥರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಬರೇ ಟೆಕ್ನಿಕಲ್ ಅರೇಂಜ್ಮೆಂಟ್ ಅಲ್ಲ ಸ್ನೇಹಿತರೆ, ಇದ್ರ ಹಿಂದೆ ಬಹಳ ದೊಡ್ಡ ಹುನ್ನಾರ ಇದೆ. ಹುನ್ನಾರ ಏನು ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ಅತಿಥಿ ಉಪನ್ಯಾಸಕರನ್ನೆಲ್ಲ ಮನೆಗೆ ಕಳಿಸ್ಬೇಕು. ಎರಡನೇದು ಈ ಹೊರೆನ ಉಪನ್ಯಾಸಕರ ತಲೆ ಮೇಲೆ ಹಾಕಿ ಕಾಯಂ ಉಪನ್ಯಾಸಕರ ಮೇಲೆ ಒಬ್ಬೊಬ್ರು 2-2, 3-3 ಕಾಲೇಜ್ ಮಾಡಿ ಅಂತ ಹೇಳ್ತಾರೆ. ಒಬ್ಬೊಬ್ರು 2-2, 3-3 ಕಾಲೇಜ್ ಮಾಡಿದ್ರೆ ಆಟೋಮೆಟಿಕಲಿ ಏನಾಗತ್ತೆ, ಪೋಷಕರು ಸರ್ಕಾರಿ PU ಕಾಲೇಜ್ಗಳ ಮಕ್ಕಳನ್ನ ಕಳ್ಸಕ್ಕೆ ಹೆದರ್ತಾರೆ. ಇವತ್ತು ಏನು ದುಸ್ಥಿತಿ ನಮ್ಮ ಸರ್ಕಾರಿ ಸ್ಕೂಲ್ಗಳಿಗೆ ಬಂದಿವೆ ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಸರ್ಕಾರಿ ಸ್ಕೂಲ್ಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆನೇ ಕಡಿಮೆ ಇದೆ ಅಂದಾಕ್ಷಣ ಒಂದು ವಾದ ಬರ್ತದೆ, ಸರ್ಕಾರಿ ಸ್ಕೂಲ್ಗೆ ಅಂತ ಹೇಳಿದ್ರೆ ಪೋಷಕರು ಕಳಿಸಲ್ಲ ಅಂತೇಳಿ. ಸ್ನೇಹಿತರ, ವಾಸ್ತವನ ಇದು? ನಮಗೆ ಗೊತ್ತಿದೆ. ಈಗಷ್ಟೇ ನೀಟ್ ರಿಸಲ್ಟ್ ಬಂದಿದೆ. ಮೊದಲ 1000 ರ್ಯಾಂಕಿನ ವಿದ್ಯಾರ್ಥಿಗಳ ಆಯ್ಕೆ ಏನು? ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು. ಯಾಕೆ ನೋಡಿ ನೀವು, ಅಥವಾ ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು, ಸರ್ಕಾರಿ ಸ್ಕೂಲ್ಗಳು, ಜನ ಕ್ಯೂ ನಿಂತು ಹೋಗಿ ಸೀಟ್ನ ಪಡಿತಾರೆ, ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಬರೀತಾರೆ. ಯಾಕೆ ಅಂದ್ರೆ ಸರ್ಕಾರಿ ಸ್ಕೂಲ್ಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ನೀವು ಶಿಕ್ಷಕರನ್ನ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನ ಕೊಟ್ರೆ ಪೋಷಕರ ಮೊದಲ ಆದ್ಯತೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಾಗ್ತವೆ. ನಮ್ಗೆಲ್ಲ ಗೊತ್ತಿರೋ ವಿಷಯ ಇದು. ಅದಕ್ಕೆ ಸರ್ಕಾರಗಳು ಇವತ್ತು ಅದನ್ನು ವ್ಯವಸ್ಥಿತವಾಗಿ ಸಾಯಿಸಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೆ. ನಮ್ಮ ಸರ್ಕಾರಿ ಸ್ಕೂಲ್ಗಳು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರದ ನೀತಿ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್, KPS ಮ್ಯಾಗ್ನೆಟ್ ಸ್ಕೂಲ್ ಅಂತ ಹೇಳಿ ತರ್ತಾ ಇದ್ದಾರೆ. ಈ ಯೋಜನೆನೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ, ಅಂದ್ರೆ ಸೆಕೆಂಡ್ PUC ವರೆಗೂ ಒಂದೇ ಸೂರಿನಡಿ ನಾವು ಶಿಕ್ಷಣ ಕೊಡ್ತೀವಿ. ಕೇಳಲಿಕ್ಕೆ ಬಹಳ ಚೆನ್ನಾಗಿದೆ. ಮಾಡಕೊಟ್ಟಿರೋದೇನು? ಒಂದು KPS ಸ್ಕೂಲ್ ಬರ್ತದೆ ಅಂದ್ರೆ ಸುತ್ತಮುತ್ತಲು 8 ಸರ್ಕಾರಿ ಸ್ಕೂಲ್ಗಳನ್ನ ಬಂದ್ ಮಾಡಬೇಕು. ಇದು ಮೊದಲು. ಈಗ ಸರ್ಕಾರ ಏನ್ ಮಾಡ್ತಿದ್ದಾರೆ, ಈ ತಕ್ಷಣಕ್ಕೆ ಕರ್ನಾಟಕದಲ್ಲಿ ಸರಿಸುಮಾರು 8,000 ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ತಾ ಇದ್ದಾರೆ. ಅದರ ನಂತರ ಲಿಸ್ಟೇ ರೆಡಿ ಆಗಿದೆ. ರಾಜ್ಯದಾದ್ಯಂತ 37,000 ಸರ್ಕಾರಿ ಸ್ಕೂಲ್ಗಳನ್ನು ಮುಚ್ಚಕ್ಕೆ ಹೊರಟಿದ್ದಾರೆ. ಸ್ನೇಹಿತರೆ, ನಾನು ಹೇಳ್ತಾ ಇರೋದಲ್ಲ ಇದು, ಸನ್ಮಾನ್ಯ ರಾಜ್ಯದ ಶಿಕ್ಷಣ ಸಚಿವರೇ ಹೇಳಿದ್ದಾರೆ. ಗ್ರಾಮ ಪಂಚಾಯತಿಗೆ ಒಂದು KPS ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ 6,500
ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ KPS ಮ್ಯಾಗ್ನೆಟ್ ಸ್ಕೂಲ್ ನ ನಡೆಸೋದು ಮಾತ್ರ ಸರ್ಕಾರದ ಜವಾಬ್ದಾರಿ. 6,500 ಸ್ಕೂಲ್ ನಡೆಸ್ತೀವಿ, ಉಳಿದದ್ದು ನಮ್ಮ ಜವಾಬ್ದಾರಿ ಅಲ್ಲ. ಮುಂದೆ ಅವರ ಸರ್ಕ್ಯುಲರ್ ಅನ್ನು ಅವರ ಒಂದು ಆದೇಶದಲ್ಲೇ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಈ KPS ಮ್ಯಾಗ್ನೆಟ್ ಸ್ಕೂಲ್ ಕೂಡ ನಾವು ಹಂತ ಹಂತವಾಗಿ ಇದನ್ನ ಔಟ್ಸೋರ್ಸ್ ಮಾಡ್ತೀವಿ, ಅಂದ್ರೆ ಖಾಸಗಿನವರಿಗೆ ಮಾರ್ಕೋತೀವಿ. ಯಾವುದೇ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ದಿರ ರಾಜ್ಯ ಸರ್ಕಾರ ತಮ್ಮ ಆದೇಶದಲ್ಲಿ ಹೇಳ್ಕೊಂಡಿದ್ದಾರೆ. ಈ ಒಂದು ಘನಂದಾರಿ ಕೆಲಸಕ್ಕೆ ಇವ್ರಿಗೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 2,000 ಕೋಟಿ ಸಾಲ ತಗೊಂಡ್ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿದ್ದಂಗೆನೆ ಇನ್ನು 10,000 ಕೋಟಿ ADB ಇಂದ ದುಡ್ಡು ಬರ್ತಾ ಇದೆ. ದಯವಿಟ್ಟು ಸ್ನೇಹಿತರೆ ಯೋಚನೆ ಮಾಡಿ, ಅಂದ್ರೆ 12,000 ಕೋಟಿ ದುಡ್ಡು ಬರ್ತಾ ಇರೋದು ನಮ್ಮ ಶಾಲಾ ಶಿಕ್ಷಣ ಮತ್ತೆ PUC ಶಿಕ್ಷಣ ಇದೆ, ಪ್ರೀ ಯೂನಿವರ್ಸಿಟಿ, ಎರಡನ್ನು ಧ್ವಂಸ ಮಾಡಕ್ಕೆ ಹೊರಟಿದ್ದಾರೆ. ಬಹಳ ನೋವಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಾನು ಭಾವೋದ್ವೇಗದಿಂದ ಹೇಳ್ತಿಲ್ಲ, ಬಹಳ ನೋವಿಂದ ಈ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಈ ರಾಜ್ಯದ ಬಡ ಜನರ ಶಿಕ್ಷಣದ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡ್ತಾ ಇರೋದು ನಾವು. ಬಹಳ ನೋವಿಂದ ಹೇಳ್ತಾ ಇದೀವಿ, ಇದನ್ನು ಬಹಳ ಬೇಸರ ಆಗ್ತದೆ. ಇದು ಒಂದು ಕಡೆ ಆದ್ರೆ 37,000 ಶಾಲೆಗಳನ್ನ ಮುಚ್ಚೋದು ಒಂದಾಯ್ತು ಅಂದ್ರೆ, ಇನ್ನೊಂದು ಈಗ 1 ರಿಂದ 12 ತನಕ ಸ್ಕೂಲ್ ನಡಿಬೇಕು ಅಂದ್ರೆ ಒಂದೊಂದು ಸ್ಕೂಲ್ಗೆ ಇವರಿಗೆ 1,200 ವಿದ್ಯಾರ್ಥಿಗಳು ಇರ್ಬೇಕು, ಅದು ಟಾರ್ಗೆಟ್ ಅವರು. ಆದ್ರಿಂದ ಏನ್ ಮಾಡ್ತಿದ್ದಾರೆ ಇವಾಗ ಇವರು PU ಕಾಲೇಜ್ಗಳು ನೆಕ್ಸ್ಟ್ ಮುಚ್ಚಿಸ್ತಾ ಇದ್ದಾರೆ. ಅಂದ್ರೆ ಒಂದು KPS ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ 20-30 PU ಕಾಲೇಜ್ಗಳನ್ನ ಮುಚ್ಚಬೇಕು. ಇದು ಬಂದ್ ಮಾಡಬೇಕು ಅಂದ್ರೆ ಅದರ ಮೊದಲ ಹೆಜ್ಜೆ ಇವತ್ತು ಈ ಒಂದು ಸರ್ಕ್ಯುಲರ್ನ ರಾಜ್ಯ ಸರ್ಕಾರ ತಂದಿರುವುದು. ಸ್ನೇಹಿತರೆ, ಇವತ್ತು ರಾಜ್ಯ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಯಾವ್ದನ್ನ ತರ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ತರ್ತಾರೆ ಅಂತ ಅನ್ಕೋಬೇಡಿ. ಇದರ ಹಿಂದೆ ಬಹಳ ಒಂದು ವ್ಯವಸ್ಥಿತ ಹುನ್ನಾರನೇ ಇದೆ. ನೀವು ಹೋರಾಟದಲ್ಲಿ ನಿರತರಾಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಸಂಘ ಇದನ್ನ ನೀವು ಗಂಭೀರ ಪರಿಶೀಲನೆ ಮಾಡಬೇಕು, ಪರಿಗಣಿಸಬೇಕು ಅಂತೇಳಿ ಕೇಳ್ಕೊತೀನಿ. ನಾವು ಹೋರಾಟ ಮಾಡ್ಬೇಕಾದ್ರೆ ನಮಗೆ ಗುರಿ ಸ್ಪಷ್ಟವಾಗಿರ್ಬೇಕು. ಈ ನೀತಿಗಳು ಏನ್ ತರ್ತಾ ಇದ್ದಾರೆ ಇದರ ಹಿಂದೆ ಇರ್ತಕ್ಕಂಥ ಹುನ್ನಾರ ಏನಿದೆ, ಮೋಟಿವ್ ಏನಿದೆ, ಇದು ನಮಗೆ ಸ್ಪಷ್ಟವಾಗಿರ್ಬೇಕು. ಅದರ ಸ್ನೇಹಿತರೆ, ಕೊನೆಯದಾಗಿ ನಾನು ತಮ್ಮಲ್ಲಿ ಹೇಳೋದು ಅಂದ್ರೆ, ಇದರ ವಿರುದ್ಧ ರಾಜ್ಯ ವ್ಯಾಪಿ ನೀವು ಹೋರಾಟನ ಮಾಡೋದಕ್ಕೆ ಮುಂದೆ ಬರಬೇಕು, ಪ್ರತಿಭಟಿಸಬೇಕು, ಹೋರಾಟಗಳನ್ನ ಬೆಳೆಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಶ್ರೀಯುತ ನಿಂಗೇಗೌಡ ಸರ್ ನಮ್ಮ ಸ್ನೇಹಿತರು, ಬಹಳ ವರ್ಷದ ನನ್ನ ಗೆಳೆಯರವರು, ಹಲವಾರು ವರ್ಷಗಳಿಂದ ಅನೇಕ ಹೋರಾಟಗಳಲ್ಲಿ ಜೊತೆಗಿದ್ದೀವಿ ನಾವು. ಬಹಳ ಸಂತೋಷ. ಅವರು PU ಬೋರ್ಡ್ಗೆ ಒಂದು ಮನವಿ ಪತ್ರ ಕೂಡ ಕೊಟ್ಟಿದ್ದಾರೆ. ಈ ಒಂದು ಸರ್ಕ್ಯುಲರ್ನ ಉಗ್ರವಾಗಿ ಖಂಡಿಸಿದ್ದಾರೆ. ಯಾಕಂದ್ರೆ ಶಿಕ್ಷಣದ ಗುಣಮಟ್ಟನೇ ಕುಸಿಯತ್ತೆ. ಬಹಳ ಸರಿಯಾಗಿ ಎತ್ತಿದ್ದಾರೆ ಅವರು ಬೇಡಿಕೆನ. ಅದ್ರ ಜೊತೆಗೆ ನಮ್ಮ ಅತಿಥಿ ಉಪನ್ಯಾಸಕರ ಬಗ್ಗೆ ಕೂಡ ಕಾಳಜಿಯಿಂದ ಮಾತಾಡಿದ್ದಾರೆ, ನಮಗೂ ಬೆಂಬಲ ಕೊಟ್ಟಿದ್ದಾರೆ. ಕರೆಕ್ಟ್ ಅದು. ನಾನು ಅವ್ರಿಗೆ ಒಂದು ಸಲಹೆನ ಕೊಡಕ್ಕೆ ಇಷ್ಟಪಡ್ತೀನಿ. ಈಗ ರಾಜ್ಯ ಸರ್ಕಾರ ಏನಾದರೂ ಅವ್ರ ಮೇಲೆ ಒತ್ತಾಯ ತಂದ್ರೆ, ಉಪನ್ಯಾಸಕರು ನೀವು 2 ಕಾಲೇಜ್ಗೆ ಹೋಗಿ ಅಂತೇಳಿ ನನ್ನ ಒಂದು ಮನವಿ ಅಂದ್ರೆ, ಅವ್ರ ಉಪನ್ಯಾಸಕರ ಸಂಘದಿಂದ ಇದನ್ನ ಪ್ರತಿಭಟಿಸಿ ನಾವು ಹೋಗಲ್ಲ ಅಂತೇಳಿ ನಿರ್ಧಾರ ತಗೊಂಡು ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ನನ್ನ ಒಂದು ಸಲಹೆ ಕೊಡ್ತಾ ಇದ್ದೀರಿ. ದಯವಿಟ್ಟು ಅವ್ರ ಸಂಘದಿಂದ ಇದನ್ನ ಪರಿಶೀಲಿಸಿ ಆ ಎಲ್ಲ ಉಪನ್ಯಾಸಕರು ಕೂಡ, ಇದು ಕೇವಲ ನೀವು ಅತಿಥಿ ಉಪನ್ಯಾಸಕರ ಪರವಾಗಿ ನಿಲ್ಲಬೇಕು ಅನ್ನೋದಷ್ಟೇ ಅಲ್ಲ, ಅವರೇ ಹೇಳೋದು ಮಾತಾಡ್ತಾ, ಇದನ್ನ ತಂದ್ರೆ PU ಕಾಲೇಜಿನ ಗುಣಮಟ್ಟನ ಕುಸಿತೋಗುತ್ತೆ. ಇವತ್ತು ಇರ್ತಕ್ಕಂಥ PU ಕಾಲೇಜುಗಳು ಮುಚ್ಚೋಗ್ತವೆ, ಪೋಷಕರು ಹೆದರ್ತಾರೆ ಮಕ್ಕಳನ್ನ ಕಳಿಸಕ್ಕೆ ಅಂತ. ಬಹಳ 100ಕ್ಕೆ 100 ಸರಿಯಾದಂತ ಅಂಶ ಇದು. ಇಡೀ ಶಿಕ್ಷಣಕ್ಕೆ ಮಾರಕವಾಗಂತ ಒಂದು ಸರ್ಕ್ಯುಲರ್ ಇದು. ಇದನ್ನ ವಿರೋಧಿಸಿ ಇಂಥ ಒಂದು ಹೋರಾಟಕ್ಕೆ ಕೂಡ ಅವರು ಕೈಗೆತ್ಕೋಬೇಕು ಅಂತೇಳಿ ಅವರಲ್ಲೂ ಮನವಿ ಮಾಡ್ತೀನಿ. ನಾವೆಲ್ಲರೂ ಜೊತೆಗೆ ಸೇರಿ PU ಉಪನ್ಯಾಸಕರ ಸಂಘ, ಅತಿಥಿ ಉಪನ್ಯಾಸಕರ ಸಂಘ, ಹಾಗೆ ನಮ್ಮ ಎಲ್ಲ ಶಿಕ್ಷಣ ತಜ್ಞರು, ಹಿರಿಯರು, ಡಾಕ್ಟರ್ ಮರಳು ಸಿದ್ದಪ್ಪ ಅವರು, ಪ್ರೊಫೆಸರ್ A ಮುರುಗಪ್ಪ ಅವರು, ಪ್ರೊಫೆಸರ್ A ರಾಜಾ ಸಾಬ್ ಅವರು ಏನ್ ಬಂದ್ರು, ಅವರು ಮತ್ತು ಇನ್ನಿತರ ಶಿಕ್ಷಣ ತಜ್ಞರು ಎಲ್ಲರೂ ನಿಮ್ಮ ಹೋರಾಟದ ಜೊತೆಗಿದ್ದಾರೆ. ನಾವೆಲ್ಲರೂ ಸೇರಿ ಒಂದು ಬಲಿಷ್ಠ ಹೋರಾಟ ಕಟ್ಟೋಣ. ಕೇವಲ ನಮ್ಮ ಹುದ್ದೆಗಳು ಉಳಿಯೋದಷ್ಟೇ ಅಲ್ಲ, ಇವತ್ತು ನಮ್ಮ ಶಿಕ್ಷಣ ಉಳಿಬೇಕಾಗ್ತದೆ. ಈ KPS ಮ್ಯಾಗ್ನೆಟ್ ಯೋಜನೆನ ನಾವು ಸೋಲಿಸ್ಬೇಕಾಗತ್ತೆ, ಹಿಮ್ಮೆಟ್ಟಿಸ್ಬೇಕಾಗತ್ತೆ. ಅಲ್ಲಿಂದ ನಮ್ಮ ಇಡೀ ಶಿಕ್ಷಣ ನಾವು ಉಳಿಸ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತು ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳಿಗೆ, ಇಷ್ಟೊತ್ತು ಕೇಳಿದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.
ಸ್ನೇಹಿತರೆ, ಇಲ್ಲಿ ತನಕ ಏನು ವಿ.ಎನ್. ರಾಜಶೇಖರ್ ಸರ್ ನಮ್ಮ ಸಂಘಟನೆಯ ಸಲಹೆಗಾರರು ಮತ್ತೆ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಬಹಳಷ್ಟು ಮುಖ್ಯವಾದ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಮುಂದೆ ಇರೋದು ಬರೀ ಹೋರಾಟದಿಂದಲೇ ನಾವು ಇವಾಗ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು. ಅವರಿಗೆ ನಾನು ಸಂಘಟನೆ ಪರವಾಗಿ ಧನ್ಯವಾದ ತಿಳಿಸ್ತಾ, ಸ್ನೇಹಿತರೆ, ಕೊನೆಯದಾಗಿ ನಮ್ಮ ಮೀಟಿಂಗು ಮುಗಿಸೋ ಹೊತ್ತಾಗಿದೆ. ಕೊನೆಯದಾಗಿ ಸ್ನೇಹಿತರೆ, ಇವಾಗ ನಾವು ಕಳೆದ ಒಂದು 2-3 ದಿನದಿಂದ ಕಾದ್ವಿ. ಆದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸು PU ಇಲಾಖೆಯಿಂದ ಬಂದಿಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಇದೀಗ ನಮ್ಮ ಹೋರಾಟನ ಮುಂದುವರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸ್ನೇಹಿತರೆ, ಇದೇ ತಿಂಗಳ 22ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಾವು ರಾಜ್ಯ ಮಟ್ಟದ ಹೋರಾಟನ ಹಮ್ಮಿಕೊಳ್ತಾ ಇದೀವಿ. ಏನು ಕೂಡಲೇ ನಮ್ಮ ಬೇಡಿಕೆ ಇರೋದು, ಈ ಸುತ್ತೋಲೆ ಏನಿದೆ ಮೇ 7ನೇ ತಾರೀಕು ಸುತ್ತೋಲೆ ವಾಪಸ್ ಆಗಬೇಕು. ಈಗಿರುವಂತ ಕಳೆದ ಶೈಕ್ಷಣಿಕ ವರ್ಷ ಕೆಲಸ ಮಾಡಿರೋ ಎಲ್ಲಾ ಅತಿಥಿ ಉಪನ್ಯಾಸಕರನ್ನು ನೀವು ಸೇವೆಯಲ್ಲಿ ಮುಂದುವರಿಸಬೇಕು. ಬರೋ ಸರ್ಕಾರಿ ನೇಮಕಾತಿಗಳಲ್ಲಿ ಮೊದಲನೇ ಆದ್ಯತೆ ಅತಿಥಿ ಉಪನ್ಯಾಸಕರು ಕೊಟ್ಟು ನಮ್ಮೆಲ್ಲರನ್ನು ಕಾಯಮಾತಿ ಮಾಡಬೇಕು ಅಂತ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟನ ಮುಂದುವರಿಸ್ತಾ ಇದೀವಿ. 22ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಮಟ್ಟದ ಹೋರಾಟ ಇರುತ್ತೆ. ಈ ಹೋರಾಟಕ್ಕೆ ನೀವೆಲ್ಲಾ ಜಿಲ್ಲೆಗಳಿಂದ ಉಪನ್ಯಾಸಕರು ಬೆಂಗಳೂರಿಗೆ ಬರಬೇಕು. ನಾವು ಮತ್ತೊಮ್ಮೆ ಗ್ರೂಪ್ಗಳಲ್ಲಿ ಎಲ್ಲಾ ಕಡೆ ನಮ್ಮ ಈ ಹೋರಾಟದ ಕರಪತ್ರ ಇರ್ಬೋದು, ಲೀಫ್ಲೆಟ್ ಇರ್ಬೋದು, ಪೋಸ್ಟ್ ಇರ್ಬೋದು, ಎಲ್ಲ ಹಂಚ್ಕೊಳ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬಂದು ಹೋರಾಟನ ಯಶಸ್ವಿಗೊಳಿಸಬೇಕು. ಈ ಒಂದು ಆದೇಶನ ಹಿಮ್ಮೆಟ್ಟಿಸಬೇಕು. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಬಗ್ಗೆ ನಾವು ಸರ್ಕಾರದ ಗಮನಕ್ಕೆ ಇನ್ನೆಚ್ಚು ತರಕ್ಕೆ ಈ ಹೋರಾಟ ಸೂಕ್ತ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಬೆಂಗಳೂರಲ್ಲಿ ಇಟ್ಕೊಳ್ತಾ ಇದೀವಿ, ನೀವೆಲ್ಲರೂ ಬರಬೇಕು ಅಂತ ಹೇಳ್ತಾ ಈ ಒಂದು ರಾಜ್ಯ ಮಟ್ಟದ ವೆಬಿನಾರ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಬರೇ ಝೂಮ್ ಮಾತ್ರ ಅಲ್ಲ, ಫೇಸ್ಬುಕ್ ಅಲ್ಲಿ 100 ಜನ ಅತಿಥಿ ಉಪನ್ಯಾಸಕರು ಲೈವ್ ನೋಡ್ತಾ ಇದ್ದಾರೆ. ಇದು ಫೇಸ್ಬುಕ್, ಇದು ಝೂಮ್ ಆದ್ರಿಂದ ಕಾರಣ 100 ಅಷ್ಟೇ ಇದ್ರ ಕೆಪಾಸಿಟಿ. ಬಟ್ ಫೇಸ್ಬುಕ್ ಅಲ್ಲಿ 100 ಜನ ನಮ್ಮ ಅತಿಥಿ ಉಪನ್ಯಾಸಕರು ಲೈವ್ ನೋಡಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಅತಿಥಿ ಉಪನ್ಯಾಸಕರಿಗೆ ನಾವು ಸಂಘಟನೆ ಪರವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ಅದೊಟ್ಟಿಗೆ ನಮ್ಮ ಪ್ರಾಸ್ತಾವಿಕ ಭಾಷಣ ಮಾಡಿದಂತ ಪದ್ಮಪ್ರಭಾ ಇಂದಿರಾ ಸರ್ ಇರ್ಬೋದು, ಅದೊಟ್ಟಿಗೆ ಎಲ್ಲಾ ಶಿಕ್ಷಣ ತಜ್ಞರು, ಭಾಷಣಕಾರರಿಗೆ ಸಂಘಟನೆ, ಸರ್ಕಾರಿ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಸಂಘಟನೆ ಪರವಾಗಿ ನಾವು ಧನ್ಯವಾದ ತಿಳಿಸ್ತೀವಿ. ಇದೇ ರೀತಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಬರೋ ದಿನಗಳಲ್ಲೂ ಕೂಡ ನೀವೆಲ್ಲ ಕೈ ಜೋಡಿಸ್ಬೇಕು. ಈ ಶೈಕ್ಷಣಿಕ ಹೋರಾಟ ಕೇವಲ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾತ್ರ ಅಲ್ಲ, ಇವಾಗ್ಲೂ ನಾವು ಹೋರಾಟ ಮಾಡ್ತಿರೋದು ಶಿಕ್ಷಣದ ಗುಣಮಟ್ಟಕ್ಕೋಸ್ಕರ. ನಮ್ಮ ಕೆಲಸ ತೆಗೆದಾಕೋದು 2ನೇ ವಿಷಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉಳಿಬೇಕನ್ನೋದು ನಮ್ಮ ಮೊದಲನೇ ಬೇಡಿಕೆ. ನಮ್ 2ನೇ ಬೇಡಿಕೆನೆ. ಅದಾದ್ಮೇಲೆ ನಮ್ಮ ಕೆಲಸ ನಾವು ಇವತ್ತು ಹೇಳ್ತಾ ಇರುವಂತದ್ದು, ನಾವೆಲ್ಲರೂ ಕೂಡ ಇವತ್ತು 14,000 ಇದ್ರು ಕೆಲಸ ಮಾಡ್ತಿರೋದು ಯಾಕೆ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು. ಶಿಕ್ಷಣಗೋಸ್ಕರ ಇವತ್ತು ನಮ್ಗೆ ಶಿಕ್ಷಣ ಪಡ್ಕೊಂಡಿದೀವಿ ನಾವು. ಆ ಶಿಕ್ಷಣ ವಾಪಸ್ಸು ಸಮಾಜಕ್ಕೆ ಕೊಡ್ಬೇಕಂತ ಬಹಳಷ್ಟು ಜನ ನಾವು ಕೆಲಸ ಮಾಡ್ತಾ ಇದೀವಿ. ನಮ್ಮೆಲ್ಲರ ಕೆಲಸವನ್ನ ಸರ್ಕಾರ ಗಣನೆಗೆ ತಗೊಂಡು ಆದಷ್ಟು ಬೇಗ ಕಾಯಮಾತಿ ಮಾಡಿ ನಮ್ಮೆಲ್ಲರನ್ನು ಸೇವೆಯಲ್ಲಿ ಮುಂದುವರಿಸಬೇಕಂತ ಆಗ್ರಹಿಸ್ತಾ ಈ ಮೀಟಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆದಂತ ಎಲ್ಲಾ ಅತಿಥಿ ಉಪನ್ಯಾಸಕರಿಗೆ, ಇಲ್ಲಿ ಝೂಮ್ ಇರ್ಬೋದು, ಅದೊಟ್ಟಿಗೆ ಫೇಸ್ಬುಕ್ ಅಲ್ಲಿ ನೋಡ್ತಿರುವಂತ ಎಲ್ಲಾ ಅತಿಥಿ ಉಪನ್ಯಾಸಕರಿಗೆ ಸಂಘಟನೆ ಪರವಾಗಿ ಧನ್ಯವಾದನ ತಿಳಿಸ್ತಾ ಈ ಒಂದು ವೆಬಿನಾರ್ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು ಸ್ನೇಹಿತರೆ.